ಎಲ್ಲರಿಗೆ ನಮಸ್ಕಾರ. ಇಂದು ಕಾದಂಬರಿ ಪರಿಚಯ, ಕಾದಂಬರಿ ರಸಾಸ್ವಾದದ ಸರಣಿಯ ಕಡೆಯ ಭಾಷಣ. ಇದನ್ನು ಸಂಪನ್ನಗೊಳಿಸಿದಂಥ ಮಿತ್ರರಿಗೆ, ಆಯೋಜಕರಿಗೆ ಎಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲುತ್ತದೆ. ಮುಖ್ಯವಾಗಿ ಶ್ರೀಮತಿ ಗಾಯತ್ರಿ ಇಂದಾವರ ಅವರು, ಅವರ ತಾಯಿ ಶ್ರೀಮತಿ ಇಂದಿರಾ ವೆಂಕಟೇಶ್ ಅವರ ಹೆಸರಿನಲ್ಲಿ ಈ ಭಾಷಣ ಮಾಲಿಕೆಯನ್ನು ಏರ್ಪಾಟು ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಮತ್ತು ಸಂಸ್ಥೆಗೆ ನನ್ನ ಕೃತಜ್ಞತೆಗಳು ತುಂಬ ಸಲ್ಲುತ್ತವೆ. ಅನೇಕ ವರ್ಷಗಳಿಂದ ಬಾಣಭಟ್ಟನ ಕಾದಂಬರಿಯನ್ನು ಕುರಿತು ಒಂದಷ್ಟಾದರೂ ದಾಖಲೆಯಾಗಿ 4 ಜನಕ್ಕೆ ಆಸ್ವಾದಕ್ಕೆ ಬೇಕಾಗುವ ಸಾಮಗ್ರಿಯನ್ನು ಹವಣಿಸಿಕೊಡಬೇಕು ಅನ್ನುವ ಭಾವವಿದ್ದಿತು. ಆ ಭಾವವನ್ನು ಸಂಪನ್ನಗೊಳಿಸಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದ. ಜೊತೆಗೆ ಬಾಣಭಟ್ಟನ ಕಾದಂಬರಿ ಪ್ರೌಢವಾದ ಕಾವ್ಯ, ಕಾದಂಬರಿ ರಸಾಸ್ವಾದ ದಾಹಾರೋಪಿನ ರೋಚತೆ ಅಂತ. ಹಾಗಿರುವಾಗ ಕಾದಂಬರಿ ಅಂದರೆ ಒಂದು ಬಗೆಯ ಮದ್ಯ ಅಂತಲೂ ಅರ್ಥ ಇದೆಯೇ ತಾನೆ. ಮದ್ಯಪಾನಕ್ಕೆ ಕಡಿಮೆ ಜನ ಇದ್ದಾರೆ ಅನ್ನೋದು ದೇಶಕ್ಕೆ ಒಳ್ಳೆಯ ಸಂಗತಿ. ಇದೀಗ ನೆನ್ನೆಗೆ ಕಾದಂಬರಿ ಪೂರ್ವಭಾಗದ ಪ್ರಮುಖ ವರ್ಣನೆಗಳನ್ನೆಲ್ಲ ಮುಗಿಸಿದ್ದೆ. ಇಂದು ಒಂದು ಬೋನಸ್ ತರಹ ಸಿಕ್ಕಿದ್ದರಿಂದ, ಯಾಕೆಂದರೆ ಇಡೀ ಸರಣಿಯಲ್ಲಿ ಯಾವುದಕ್ಕೆ ಎಷ್ಟು ಸಮಯ ಬೇಕಾಗುತ್ತದೆ ಎನ್ನುವ ನಿರ್ದಿಷ್ಟತೆ ಇರುವುದಿಲ್ಲ. ಹಾಗಾಗಿ ಒಂದು ಎಚ್ಚರ ಇಟ್ಟುಕೊಂಡು ಒಂದು ಹೆಚ್ಚು ಕಡಿಮೆ ಹೀಗೆ ಮುಗಿಸಬೇಕು ಅಂತ ಮಾಡಿಕೊಂಡಾಗ ನೆನ್ನೆಗೆ ಸಾಮಾನ್ಯ ಪ್ರಮುಖ ವರ್ಣನೆಗಳು ಮುಗಿದರೂ ಒಂದು ವರ್ಣನೆ ಬಾಣಭಟ್ಟನ ಆ ಸಾಂಸ್ಕೃತಿಕ ಶ್ರೀಮಂತಿಕೆಯ ಉಪಲಕ್ಷಣವಾಗಿರುವಂಥದ್ದು ಉಳಿದಿತ್ತು. ಅದು ಸಾಕಷ್ಟು ವಿಸ್ತಾರವಾದದ್ದು. ಅದು ತಾರಾಪೀಡ ಮಹಾರಾಜನ ಅರಮನೆಯ ವರ್ಣನೆ. ತಾರಾಪೀಡ ಚಂದ್ರಾಪೀಡನ ತಂದೆ ಉಜ್ಜಯಿನಿಯ ಮಹಾರಾಜ. ಮಗ ಬಂದಾಗ ಆ ಅರಮನೆ ಹೇಗೆ ಸಜ್ಜಾಗಿತ್ತು ಅನ್ನುವುದರ ವರ್ಣನೆಯನ್ನು ಮಾಡ್ತಾನೆ. ಆ ವರ್ಣನೆಯನ್ನು ಕಂಡರೆ ನಮಗೆ ಪ್ರಮುಖವಾದ ವರ್ಣನೆಗಳೆಲ್ಲ ಮುಗಿದಂತೆ ಆಗುತ್ತದೆ. ವಸ್ತುತಃ ಕಾದಂಬರಿಯಲ್ಲಿ ಕಥೆ ಅನ್ನುವಂಥದ್ದು ಏನು ದೊಡ್ಡದಲ್ಲ. ಹಾಗಾಗಿ ಮೊದಲಿಗೆ ಜನರಿಗೆ ಒಂದು ಅನುಕೂಲತಾ ದೃಷ್ಟಿಯಿಂದ ಕಥೆಯನ್ನು ಸಂಗ್ರಹ ಮಾಡಿ ಕೊಡ್ತೀನಿ. ವಿದಿಶಾ ನಗರದ ಮಹಾರಾಜ ಶೂದ್ರಕ, ಸುಂದರ, ತರುಣ, ತೇಜಸ್ವಿ, ವೀರ, ವಿದ್ಯಾವಂತ, ರಸಜ್ಞ, ವಿಶ್ವಕುತೂಹಲಿ. ಅವನ ಆಸ್ಥಾನಕ್ಕೆ ಒಬ್ಬ ಸುಂದರ ಚಂಡಾಲ ಕನ್ಯಕೆ ಒಂದು ದಿನ ಬಂದು ಒಂದು ಅಪೂರ್ವವಾದ ಗಿಣಿಯನ್ನು ತಂದಿಡ್ತಾಳೆ. ಆ ಗಿಣಿಗೆ ಅನೇಕ ಭಾಷೆಗಳು ಬರುತ್ತವೆ, ಆಶು ಕವಿತ್ವ ಮಾಡುತ್ತದೆ, ಶಾಸ್ತ್ರ ಚರ್ಚೆಯನ್ನು ನಡೆಸುತ್ತದೆ. ಇಂಥದ್ದೆಲ್ಲ ಆ ಗಿಣಿಯ ಮೂಲಕವಾಗಿ ಮಹಾರಾಜನಿಗೆ ಒಂದು ಕಥೆ ತಿಳಿಯುತ್ತದೆ. ಆ ಗಿಳಿ ಹುಟ್ಟಿದ್ದು ವಿಂಧ್ಯಾಟವಿಯಲ್ಲಿ ತುಂಬ ಮನೋಹರವಾದ ಅಗಸ್ತ್ಯಾಶ್ರಮದ ಸಮೀಪದಲ್ಲಿ ಪಂಚವಟಿಯ ನಿಕಟವಾಗಿ ಒಂದು ಉನ್ನತೋನ್ನತವಾದ ಶಾಲ್ಮಲಿ ವೃಕ್ಷ, ಬೂರುಗದ ಮರ. ಆ ಮರದ ಮೇಲೆ ಅನೇಕ ಪಕ್ಷಿ ಗೃಹಗಳು, ಅಂದರೆ ಪಕ್ಷಿಗಳ ಆವಾಸ, ಕುಲಾಯ ಅಥವಾ ನೀಡ ಅಂತೆಲ್ಲ ಕರೀತಾರೆ. ಆ ಗೂಡುಗಳಲ್ಲಿ ಈ ಒಂದು ವೈಶಂಪಾಯನ ಅನ್ನುವ ಗಿಣಿ ಹುಟ್ಟಿದ ಕೆಲವೇ ದಿವಸಗಳಲ್ಲಿ ತಾಯಿಯನ್ನು ಕಳ್ಕೊಂಡು ಮುದಿ ತಂದೆ ಇದನ್ನು ಕಾಪಾಡಿತು. ಆ ಬಳಿಕ ಒಂದು ಭಯಂಕರವಾದ ಬೇಡರ ಪಡೆ ಬಂದು ಇಡೀ ಕಾಡನ್ನೆಲ್ಲ ಬೇಟೆಯಾಡಿ ಧ್ವಂಸ ಮಾಡ್ತಾ ಒಬ್ಬ ಮುದಿ ಬೇಡ ಈ ದೊಡ್ಡ ಮರವನ್ನು ಹತ್ತಿ ಅಲ್ಲಿದ್ದ ಗಿಣಿಮರಿಗಳನ್ನೆಲ್ಲ ಕೊಂದು ಇದರ ತಂದೆಯನ್ನು ಕೊಂದು ಇದನ್ನು ಕೂಡ ಕೆಡವಿಬಿಟ್ಟ. ಇದು ಹೇಗೋ ದುರದೃಷ್ಟ, ತಂದೆ ಸತ್ತರು ಅದೃಷ್ಟ ತಾನು ಬದುಕುವಂತಾಗಿ ನೆಲದ ಮೇಲೆ ತರಗೆಲೆಗಳ ಮೇಲೆ ಬಿತ್ತು. ಆಮೇಲೆ ಹಾರೀತ ಅನ್ನುವ ಋಷಿಕುಮಾರನ ಮೂಲಕವಾಗಿ ಅದು ಜಾಬಾಲಿ ಮಹರ್ಷಿಗಳ ಆಶ್ರಮಕ್ಕೆ ಸೇರಿತು. ಜಾಬಾಲಿ ಮಹರ್ಷಿಗಳ ಮಗನೇ ಹಾರೀತ. ಜಾಬಾಲಿ ಮಹರ್ಷಿಗಳು ಆ ಗಿಳಿಯನ್ನು ಕಂಡ ತಕ್ಷಣ ಇದು ಎಂಥದ್ದು ಅಂತ ಗೊತ್ತಾಗಿ ಇದಕ್ಕೆ ಇನ್ನೂ ಚಾಂಚಲ್ಯ ಹೋಗಿಲ್ಲ, ಏನಿದು ಅನರ್ಥ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಏನು ಅಂತಂದಾಗ ಕಥೆ ಹೇಳ್ತಾರೆ. ಆ ಗಿಣಿ ವಸ್ತುತಃ ವೈಶಂಪಾಯನ ಅನ್ನುವ ಒಬ್ಬ ಮಂತ್ರಿ ಕುಮಾರ, ಶುಕನಾಸ ಅನ್ನುವ ಒಬ್ಬ ಮಹಾಮಂತ್ರಿ ಇದ್ದ ಉಜ್ಜಯಿನಿಗೆ. ಅವನ ಮಗ ವೈಶಂಪಾಯನ, ಇಲ್ಲದೆ ಆದ ಮಗ. ಆ ಮಹಾರಾಜ ತಾರಾಪೀಡನಿಗೆ ಮಂತ್ರಿ ಈ ಶುಕನಾಸ. ತಾರಾಪೀಡ ಉಜ್ಜಯಿನಿಯ ಮಹಾರಾಜ. ಅವನ ಹೆಂಡತಿ ವಿಲಾಸವತಿ. ಅವರಿಗೂ ಮಕ್ಕಳಿರಲಿಲ್ಲ. ರಾಜ ಮಂತ್ರಿ ಇಬ್ಬರಿಗೂ ಸಂತಾನ ರಾಹಿತ್ಯದ ಕೊರತೆಯನ್ನು ನೀಗುವಂತೆ ರಾಜನಿಗೆ ಚಂದ್ರಾಪೀಡ ಹುಟ್ಟಿದ, ಮಂತ್ರಿಗೆ ವೈಶಂಪಾಯನ ಹುಟ್ಟಿದ. ಇಬ್ಬರು ಸಮಾನ ವಯಸ್ಕರು, ಅನುರೂಪರು, ಸಹೃದಯರು, ವಿದ್ಯಾಸಂಪನ್ನರು. ಆಮೇಲೆ ಚಂದ್ರಾಪೀಡ ಹುಟ್ಟಿ ಬೆಳೆದು ವೈಶಂಪಾಯನ ಜೊತೆಗೆ ವಿದ್ಯೆ ಕಲಿತು ಅವನು ದಿಗ್ವಿಜಯಕ್ಕೆ ಹೊರಡ್ತಾನೆ. ದಿಗ್ವಿಜಯಕ್ಕೆ ಹೊರಟಾಗ ಹಿಮಾಲಯದ ತಪ್ಪಲಿಗೆ ಬಂದು ಅಲ್ಲಿ ಒಂದು ಕಿನ್ನರ ಮಿಥುನ ಅಂದರೆ ಮುಖ ಮನುಷ್ಯರಾಗಿ ಮೈಯೆಲ್ಲ ಕುದುರೆಯಂತೆ ಇರುವ ಒಂದು ವಿಶಿಷ್ಟವಾದ ಮಾನವರು.
ಗ್ರೀಕ್ ಭಾಷೆಯಲ್ಲಿ ಕೆಂತೋರ್ ಅಂತ ಹೇಳ್ತಾರೆ, ಸೆಂಟಾರ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಆ ರೀತಿಯಾದ ವ್ಯಕ್ತಿಗಳು. ಆ ಜೋಡಿಯನ್ನು ಕಂಡು ಇವನು ಆಶ್ಚರ್ಯಚಕಿತನಾಗಿ ಬೆಂಬತ್ತಿಕೊಂಡು ಹೋಗ್ತಾನೆ. ತನ್ನ ಕುದುರೆ, ಇಂದ್ರಾಯುಧ ಅಂತ ಅದ್ಭುತವಾದ ಕುದುರೆಯನ್ನು, ಅದನ್ನು ಹತ್ತಿ ಚೇಸ್ ಮಾಡಿಕೊಂಡು ಹೋಗ್ತಾನೆ. ಬೆಂಬತ್ತಿ ಕಾಣಿಸಲ್ಲ ಕಿನ್ನರ ಮಿಥುನ, ದಾರಿ ತಪ್ಪುತ್ತದೆ. ನೋಡಿದರೆ ದಿವ್ಯ ಸುಂದರವಾದ ಸರೋವರ ಅಚ್ಚೋದ. ಅದನ್ನು ಕೆಲವರು ಮಾನಸ ಸರೋವರವ, ಅದರ ಹತ್ತಿರದ ರಾಕ್ಷಸ ಸರೋವರವ, ಯಾವುದೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಒಟ್ಟಲ್ಲಿ ಹಿಮಾಲಯದ ಮನೋಹರ ಸರಸ್ಸು. ಅದರಲ್ಲಿ ಅವನು ಸ್ನಾನ ಮಾಡಿ ನೀರು ಕುಡಿದು ದಣಿವಾರಿಸಿಕೊಂಡಾಗ ಒಂದು ದಿವ್ಯ ಗಾನ ಕೇಳಿಸಿ ಅದರ ಜಾಡನ್ನು ಹಿಡಿದು ಹೋಗ್ತಾನೆ. ಆ ಅಚ್ಚೋದ ಸರೋವರದ ಒಂದು ತಟದಲ್ಲಿ ತುಂಬ ದಿವ್ಯ ಸುಂದರಿ ತಪಸ್ವಿನಿ ಮಹಾಶ್ವೇತೆ ಅನ್ನುವಳು ತಪಸ್ಸು ಮಾಡ್ತಾ ಇರ್ತಾಳೆ. ಶಿವನಿಗೆ ಆರಾಧನೆ ಮಾಡ್ತಾ ಗಾನ ಮಾಡ್ತಾ ಇರ್ತಾಳೆ. ಆಗ ಅವಳನ್ನು ಕಂಡು ಆಶ್ಚರ್ಯಚಕಿತನಾಗಿ ಅವಳ ಹಿನ್ನೆಲೆ ಕೇಳ್ತಾನೆ. ಆಗ ಗೊತ್ತಾಗುತ್ತದೆ ಅವಳು ಗಂಧರ್ವ ಶ್ರೇಷ್ಠನೊಬ್ಬನ ಮಗಳು, ಶ್ವೇತ ಅಂತಕ್ಕಂಥವನವನು. ಅವನ ಮಗಳಾಗಿ ಅವಳು ಹುಟ್ಟಿದ್ದಾಳೆ. ಅವಳಿಗೆ ಈ ಒಂದು ದಿವ್ಯ ಸರೋವರದ ತೀರದಲ್ಲಿ ಒಮ್ಮೆ ಆಕೆ ಸ್ನಾನಕ್ಕಾಗಿ ಬಂದಿದ್ದಾಗ ಒಂದು ಪರ್ವ ದಿವಸ ಅತಿ ಸುಂದರನಾದ ಋಷಿಕುಮಾರ ಶ್ವೇತಕೇತುವಿಗೆ ಮಹಾಲಕ್ಷ್ಮಿ ಅನುಗ್ರಹದಿಂದ ಹುಟ್ಟಿದವನು ಕಾಣಿಸ್ತಾನೆ. ಅವನನ್ನು ಕಂಡು ಇವಳು ಮೋಹಪರವಶಳಾಗ್ತಾಳೆ. ಶ್ವೇತಕೇತುವಿಗೆ ಒಬ್ಬ ಗೆಳೆಯ ಕಪಿಂಜಲ, ಅವನು ಇದನ್ನು ಗಮನಿಸಿ ಗೆಳೆಯನನ್ನು ಈ ಥರ ನೀನು ದೌರ್ಬಲ್ಯಕ್ಕೆ ಒಳಗಾಗಬೇಡ ಅಂತಾನೆ. ಮಹಾಶ್ವೇತೆ ಹೇಗೋ ತನ್ನ ಮನೆಗೆ ಬರ್ತಾಳೆ. ಸ್ವಲ್ಪ ದಿವಸ ಹೊತ್ತಿಗೇನೆ ಕಪಿಂಜಲ ಓಡಿ ಬರ್ತಾನೆ. ನಿನ್ನ ವಿರಹದಲ್ಲಿ ನನ್ನ ಗೆಳೆಯ ಒದ್ದಾಡ್ತಾ ಇದ್ದಾನೆ, ಅವನು ಸತ್ತೇ ಹೋಗ್ಬಿಡ್ತಾನೆ, ದಯಮಾಡಿ ಕಾಪಾಡು ಅಂತ ಅವಳು ಓಡಿ ಬರ್ತಾಳೆ. ಅಷ್ಟೊತ್ತಿಗೆ ಅವನು ವಿರಹ ವಿದೀರ್ಣನಾಗಿ ಸತ್ತು ಹೋಗ್ಬಿಡ್ತಾನೆ. ಆಗ ಇವಳಿಗೆ ದುಃಖ ಆಗಿ ತಾನು ವೈರಾಗ್ಯವನ್ನು ತಾಳಿ ಅಲ್ಲಿಯೇ ತಪಸ್ಸು ಮಾಡ್ತಾ ಇದ್ದು ಬಿಡ್ತಾಳೆ. ತಂದೆ ತಾಯಿ ಏನು ಹೇಳಿದ್ರೂ ಕೇಳೋದಿಲ್ಲ. ಆಗ ಅವಳ ಸಖಿ, ತುಂಬ ಪ್ರಿಯಸಖಿಯಾದ ಗಂಧರ್ವ ರಾಜನ ಮಗಳು, ಗಂಧರ್ವ ಚಕ್ರವರ್ತಿಯ ಮಗಳು, ಚಿತ್ರರಥನ ಮಗಳು ಕಾದಂಬರಿ, ಅವಳೇ ಕಥಾನಾಯಕಿ. ಅವಳ ಹೆಸರು ಬಾಣಭಟ್ಟ ಕೊಟ್ಟಿದ್ದಾನೆ. ಅವಳು ತನ್ನ ಗೆಳತಿಗೆ ಮದುವೆ ಆಗೋವರೆಗೂ ತಾನು ಮದುವೆ ಆಗೋಲ್ಲ ಅಂತ ಶಪಥ ಮಾಡಿದ್ದಾಳೆ. ಇದೆಲ್ಲ ಚಂದ್ರಾಪೀಡನಿಗೆ ತಿಳಿಯುತ್ತದೆ. ಗೆಳತಿ ಹೀಗೆ ಕಠೋರವಾದ ಶಪಥ ಮಾಡಿದ್ದಾಳೆ, ಅದು ಸರಿಯಲ್ಲ, ಅವಳ ತಾಯಿ ಮಧುರಾದೇವಿಗೆ, ತಂದೆ ಚಿತ್ರರಥನಿಗೆ ಸಂಕಟವಾಗುತ್ತದೆ ಅಂತ ಮಹಾಶ್ವೇತೆ ಚಂದ್ರಾಪೀಡನನ್ನು ಕರ್ಕೊಂಡು ಗಂಧರ್ವ ಲೋಕಕ್ಕೆ, ಹೇಮಕೂಟಕ್ಕೆ ಹೋಗ್ತಾಳೆ. ಅಲ್ಲಿ ಕಾದಂಬರಿಯ ಪರಿಚಯವಾಗುತ್ತದೆ. ಕಾದಂಬರಿಗೆ ತಿಳಿ ಹೇಳ್ತಾಳೆ. ಅವಳು ಕೇಳೋಲ್ಲ. ಆದರೆ ಅವಳಿಗಾಗಲೇ ಚಂದ್ರಾಪೀಡನನ್ನು ನೋಡಿ ಪ್ರೀತಿ ಉಂಟಾಗಿರುತ್ತದೆ. ಅಲ್ಲಿ ಚಂದ್ರಾಪೀಡ ಅವರ ಆತಿಥ್ಯವನ್ನು ಸ್ವೀಕರಿಸ್ತಾನೆ. ಆಮೇಲೆ ಶೇಷಹಾರ ಅಂತ ಒಂದು ದಿವ್ಯವಾದ ಹಾರವನ್ನು ಬಹುಮಾನವಾಗಿ ಅವಳು ಕಳಿಸಿಕೊಡ್ತಾಳೆ. ಸಮುದ್ರ ಮಥನ ಮಾಡಿದ ಮೇಲೆ ಬಂದ ಎಲ್ಲ ವಸ್ತುಗಳು ಖಾಲಿಯಾದ ಮೇಲೆ ಸಮುದ್ರದಿಂದ ಕಟ್ಟ ಕಡೆಗೆ ಉಳಿದದ್ದು ಸಮುದ್ರನಲ್ಲಿ ಅದೊಂದೇ. ಅದು ಇವಳ ತಂದೆಗೆ ಬಂದಿರುತ್ತದೆ. ಇವಳ ತಂದೆ ಇವಳಿಗೆ ಕೊಟ್ಟು ಇವಳದನ್ನು ತನ್ನ ಪ್ರೀತಿ ಪಾತ್ರನಾದ ಚಂದ್ರಾಪೀಡನಿಗೆ ಕೊಟ್ಟಿರ್ತಾಳೆ. ಚಂದ್ರಾಪೀಡ ಆ ಹಾರವನ್ನು ಸ್ವೀಕರಿಸಿ ಬರ್ತಾನೆ. ಯಾಕೆಂದರೆ ತಾನು ಸೈನ್ಯವನ್ನು ಬಿಟ್ಟು ಬಂದಿದ್ದೀನಿ, ಹೊತ್ತಾಯಿತು, 2-3 ದಿವಸಗಳಾಯಿತು ಅಂತ ಕಾತರನಾಗಿ ಬರ್ತಾನೆ. ಅವನಿಗೆ ಬರೋಕ್ಕೆ ಮನಸ್ಸಿರೋಲ್ಲ. ಹಾಗೆ ಬರುವಾಗ ಮತ್ತೆ ತಿರುಗ ಹೋಗಬೇಕಾಗುತ್ತೆ ದಾರಿಯಲ್ಲಿ. ಯಾಕೆಂದರೆ ಕಾದಂಬರಿ ತುಂಬ ವಿರಹತಾಪದಲ್ಲಿದ್ದಾಳೆ ಅಂತ ಕೇಯೂರಕ ಅನ್ನುವ ಕಾದಂಬರಿಯ ದೂತ ಬಂದು ಹೇಳ್ತಾನೆ. ಅವಳು ಮತ್ತೆ ಹೋಗ್ತಾನೆ. ಹೋಗಿ ಅವಳಿಗೆ ಸಮಾಧಾನ ಹೇಳ್ತಾನೆ. ಮತ್ತೆ ತನ್ನ ಪರಿವಾರ ತನ್ನ ಅಷ್ಟೊತ್ತಿಗೆ ಹುಡುಕಿಕೊಂಡು ಬಂದಿರುತ್ತದೆ. ಅಲ್ಲಿ ತನ್ನ ಇಷ್ಟ ಕಾರ್ಯದರ್ಶಿಯ ತರಹ ಒಬ್ಬಳು ಸುಂದರಿ ಪತ್ರಲೇಖಿ ಅಂತಿರ್ತಾಳೆ. ಅವಳನ್ನ ಕಾದಂಬರಿ ಜೊತೆಗಿದ್ದು ಅವಳಿಗೆ ಸಮಾಧಾನ ಹೇಳೋಕ್ಕೆ ನೇಮನ ಮಾಡಿ ತಾನು ತಂದೆ ತಾಯಿಗಳನ್ನು ನೋಡಬೇಕು ಅಂತ ಬೇಗ ಬರ್ತಾನೆ. ಅವ್ರ ಮೂಲಕವಾಗಿ ತನ್ನ ಮದುವೆಗೆ ಒಪ್ಪಿಗೆ ತೆಗೆದುಕೊಳ್ಬೇಕು ಅಂತ ತಂದೆ ತಾಯಿಗಳ ಹತ್ತಿರಕ್ಕೆ ಬಂದು ಎಲ್ಲ ಸಂಗತಿ ತಿಳಿಸಿ ಅವರು ಒಪ್ಪಿಗೆ ಕೊಡ್ತಾರೆ. ಆದರೆ ತನ್ನ ಗೆಳೆಯ ತನ್ನ ಜೊತೆಗೇನೆ ದಿಗ್ವಿಜಯಕ್ಕೆ ಹೊರಟವನು ಆ ವೈಶಂಪಾಯನ ಕಾಣಿಸಲಿಲ್ಲ ಅಂತ ಮತ್ತೆ ಪರಿವಾರವನ್ನು ಕೇಳ್ತಾನೆ. ಅವರು ನಮ್ಮ ಜೊತೆ ಅವನು ಬರಲಿಲ್ಲ, ಅಚ್ಚೋದ ಸರೋವರದ ಹತ್ತಿರದಲ್ಲೇ ಏನೋ ಜ್ಞಾಪಕ ಬರ್ತಾ ಇದೆ ಅಂತ ಹಾಗೆ ಇದ್ದು ಬಿಟ್ಟ ಅಂತ. ತತ್ಕ್ಷಣ ತನ್ನ ಕುದುರೆ, ದಿವ್ಯವಾದ ಕುದುರೆ ಇಂದ್ರಾಯುಧವನ್ನು ಹತ್ತುಕೊಂಡು ಅಲ್ಲಿಗೆ ಹೋಗ್ತಾನೆ. ಆ ಕುದುರೆಯನ್ನು ಅವರ ತಂದೆ ಅವನ ವಿದ್ಯಾಂತದಲ್ಲಿ ಬಹುಮಾನವಾಗಿ ಕೊಟ್ಟಿರ್ತಾನೆ. ಹೋಗಿ ಅಚ್ಚೋದ ಸರೋವರದ ಬಳಿ ನೋಡ್ತಾನೆ. ನೋಡಿದರೆ ಅವಾಗ ಅಲ್ಲಿದ್ದವಳು ಮಹಾಶ್ವೇತೆ. ಕೇಳ್ತಾನೆ ಎಲ್ಲಿ ತನ್ನ ಮಿತ್ರ ಬಂದಿದ್ದಂತ, ನೋಡಿ ಏನಾಗಿದ್ದಾನೆ ಅಂತ. ಅವನು ಸತ್ತು ಹೋಗಿರ್ತಾನೆ. ಅವಳು ಶಾಪ ಕೊಟ್ಟು ಬಿಡ್ತಾಳೆ. ಅವನು ವಸ್ತುತಃ ವೈಶಂಪಾಯನ ಸತ್ತು ಹೋದ ಪುಂಡರೀಕನೇ. ಆ ಪುಂಡರೀಕನೇ ಮತ್ತೆ ಪುನರ್ಜನ್ಮದಲ್ಲಿ ವೈಶಂಪಾಯನಾಗಿ ಹುಟ್ಟಿರ್ತಾನೆ. ಅವನ ಹಳೆಯ ನೆನಪಿನಿಂದ ಮಹಾಶ್ವೇತೆಯನ್ನು ಮೋಹಿಸ್ತಾನೆ. ಮಹಾಶ್ವೇತೆ ಗೊತ್ತಿಲ್ಲದೆ ನೀನು ಹೀಗೆ ಗಿಣಿಯಂತೆ ಲಲ್ಲೆ ಮಾತಾಡ್ಕೊಂಡು ಬರ್ತಿದ್ಯಾ, ನೀನು ಗಿಣಿಯ ಆಗೊಂದು ಶಾಪ ಕೊಟ್ಟಾಗ ಅವನು ಸತ್ತು ಹೋಗ್ತಾನೆ. ಅವನ ಶರೀರ ಇದೆ, ಅವನ ಪ್ರಾಣ ಒಂದು ಗಿಳಿಮರಿಯಾಗಿ ಹುಟ್ಟಿರುತ್ತೆ. ಆಗ ಚಂದ್ರಾಪೀಡನಿಗೆ ಕೇಳಿ ಎದೆ ಒಡೆದು ಅವನು ಸತ್ತು ಹೋಗ್ತಾನೆ.
ಆ ಸುದ್ದಿ ತಿಳಿದು ಕಾದಂಬರಿ ಬಂದು ಅವಳು ಗೋಳಾಡ್ತಾಳೆ. ಮಹಾಶ್ವೇತೆ ಮೊದಲೇ ಸಾಯಬೇಕು ಅಂತಿರ್ತಾಳೆ. ಆಗ ಒಂದು ಅಶರೀರವಾಣಿಯಾಗಿರುತ್ತದೆ. ಆ ಪುಂಡರೀಕನ ಶರೀರವನ್ನು ಚಂದ್ರನೇ ಬಂದು ತೆಗೆದುಕೊಂಡು ಹೋಗಿರ್ತಾನೆ. ನೀನು ಬಾಳಮ್ಮ, ನಿನಗೆ ಸಿಗ್ತಾನೆ ಇವನು ಅಂತ, ಇನ್ನೊಂದು ಜನ್ಮ ಆದಮೇಲೆ ಸಿಗ್ತಾನೆ ಅಂತ. ಅವಳು ಕಾದುಕೊಂಡಿರ್ತಾಳೆ. ನೋಡಿದ್ರೆ ಹೀಗಾಗಿದೆ. ಆಮೇಲೆ ಅವಳಿಗೆ ಗೊತ್ತಿಲ್ಲ ಇನ್ನು ವೈಶಂಪಾಯನನೇ ತನ್ನ ಪ್ರೀತಿಪಾತ್ರನಾದಂತಹ ಪುಂಡರೀಕ ಅಂತ. ಆಗ ಚಂದ್ರಾಪೀಡನ ಕುದುರೆ ಸರಕ್ಕನೆ ಸರೋವರ ಅಚ್ಚೋದದಲ್ಲಿ ಧುಮುಕುತ್ತದೆ. ಧುಮುಕಿ ಅದು ಎದ್ದು ಬಂದಾಗ ಕಪಿಂಜಲ ಅಂತ ಪುಂಡರೀಕನ ಸ್ನೇಹಿತ ಇದ್ದಲ್ಲ ಋಷಿಕುಮಾರ, ಅವನಾಗ್ಬಿಡ್ತಾನೆ. ಅವನು ಹೇಳ್ತಾರೆ, ವಸ್ತುತಃ ಈ ವೈಶಂಪಾಯನನೇ ಹಿಂದಿನ ಜನ್ಮದ ಪುಂಡರೀಕ, ಅವನ ಶರೀರವನ್ನು ತೆಗೆದುಕೊಂಡು ದೇವಲೋಕಕ್ಕೆ ಹೋದವನು ಚಂದ್ರ. ಅವನು ಚಂದ್ರನಿಗೆ ಶಾಪ ಕೊಟ್ಟಿರ್ತಾನೆ, ನನ್ನನ್ನು ವಿರಹದಲ್ಲಿ ಕೊಲ್ತಾ ಇದೆಯಲ್ಲ, ನಿನ್ನ ತಾಪದ ಕಿರಣಗಳನ್ನು ಬಿಟ್ಟು ಅದಕ್ಕೆ ನೀನು ಮನುಷ್ಯನಾಗಿ ಹುಟ್ಟು ಅಂತ. ಅವನೇ ತಾರಾಪೀಡನ ಮಗ ಚಂದ್ರಾಪೀಡನಾಗಿ ಹುಟ್ಟಿದವನು. ಮತ್ತು ಚಂದ್ರ ಈ ರೀತಿ ಭೂಮಿಗೆ ಬಂದಾಗ ಅವನನ್ನು ಬಿಟ್ಟಿರಲಾರದೆ ಅವನ ಹೆಂಡತಿ ರೋಹಿಣಿಯೇ ಪತ್ರಲೇಖೆಯ ರೂಪದಲ್ಲಿ ಬಂದಿದ್ದಾಳೆ. ಇನ್ನೆಲ್ಲ ಸರಿಯಾಗುತ್ತದೆ, ಸ್ವಲ್ಪ ಕಾಲ ತಾಳಿ ಅಂತ. ಈಗ ಸತ್ವೋಗಿದ್ದಾನೆ ಚಂದ್ರಾಪೀಡ, ವೈಶಂಪಾಯನು ಸತ್ವೋಗಿದ್ದಾನೆ. ಚಂದ್ರನ ಅವತಾರ ಚಂದ್ರಾಪೀಡ, ಪುಂಡರೀಕನ ಪುನರ್ಜನ್ಮ ವೈಶಂಪಾಯನ. 2 ಜನ್ಮಗಳಾಗಿವೆ, ಚಂದ್ರ ಚಂದ್ರಾಪೀಡ, ಪುಂಡರೀಕ ವೈಶಂಪಾಯನ. ಕಾದಂಬರಿ ಮತ್ತು ಮಹಾಶ್ವೇತಿ ಇವರಿಗೆ ಕಾದಿದ್ದಾರೆ. ಆಗ ಆ ಗಿಣಿಯೇ ಈ ವೈಶಂಪಾಯನ ಅನ್ನುವ ಗಿಣಿ ಹುಟ್ಟಿದ್ದು ಅಂತ ಜಾಬಾಲಿ ಇಷ್ಟು ಕಥೆಯನ್ನು ಹೇಳ್ತಾನೆ. ಆಗ ಈ ಗಿಣಿಮರಿ ಕಥೆಯನ್ನು ಕೇಳಿ ತಕ್ಷಣವೇ ತಾನು ಹೋಗಿ ಮಹಾಶ್ವೇತೆ ಗೆಳತಿ ಆದಂಥ ಕಾದಂಬರಿಯನ್ನು ಕಂಡು, ಮತ್ತು ವಿದಿಶಾದಲ್ಲಿ ಈಗ ಚಂದ್ರಾಪೀಡ ಶೂದ್ರಕ ಅನ್ನುವ ಮಹಾರಾಜನಾಗಿ ಜನ್ಮ ತಳೆದಿದ್ದಾನೆ ಅಂತೆಲ್ಲ ಗೊತ್ತಾಗಿ ಅವ್ರ ಹತ್ರಕ್ಕೆ ಹೋಗಿ ಎಲ್ಲ ಸಂಗತಿ ಹೇಳಿ ಕಡೆಗೆಲ್ಲ ಚೆನ್ನಾಗಿ ಮಾಡಬೇಕು ಅಂತ ಹಾರುತ್ತದೆ. ಆಗ ಒಂದು ಚಂಡಾಲರ ಕೇರಿಯಲ್ಲಿ ಅದು ಸಿಕ್ಕಾಕ್ಕೊಳ್ತದೆ. ಆಗ ಈ ಗಿಳಿಮರಿಯ ಅನುಗ್ರಹ ಮಾಡಿದ ತಾಯಿಯಾದ ಲಕ್ಷ್ಮಿಯೇ ಬಂದು ಅವಳೊಂದು ಚಂಡಾಲಕನಿಕೆಯ ವೇಷದಲ್ಲಿ ಬಂದು ವಿದಿಶಾನಗರದ ಮಹಾರಾಜ ಶೂದ್ರಕನ ಮುಂದೆ ಈ ಗಿಣಿಯನ್ನು ತಂದು ತೋರಿಸಿ, ನೋಡು ಇದು ಕಥೆ ಅಂತ ಹೇಳಿಸುತ್ತಾಳೆ ಅಂತ. ಆಗ ಅದು ಹೇಳ್ತಾ ಇದ್ದಂತೆ ಗಿಣಿ ತನ್ನ ಕಥೆಯನ್ನೆಲ್ಲ ಅದಕ್ಕೆ ಆ ಜನ್ಮ ಹೊರಟೋಗ್ಬಿಡ್ತದೆ. ಮತ್ತೆ ಎಲ್ಲ ಸರಿಯಾಗುತ್ತದೆ. ಚಂದ್ರಾಪೀಡ ಚಂದ್ರನಾಗ್ತಾನೆ, ಅವನನ್ನೇ ಕಾದಂಬರಿ ಮದುವೆ ಆಗ್ತಾಳೆ. ಮತ್ತು ಈ ಗಿಣಿ ವೈಶಂಪಾಯನ ಪುಂಡರೀಕನಾಗುತ್ತದೆ, ಪುಂಡರೀಕ ಮಹಾಶ್ವೇತೆಯನ್ನು ಮದುವೆ ಆಗ್ತಾನೆ, ಶುಭಂ ಅಂತ ಆಗುತ್ತದೆ. ಇದು ಕಥೆ. ಕಥೆ ದೊಡ್ಡ ವಿಷಯವಲ್ಲ, ಬಹಳ ಹಿಂದೆಯೇ ಬೃಹತ್ ಕಥೆಯಲ್ಲಿ ಬಂದದ್ದು. ಮೊದಲನೇ ಕಂತಿನಲ್ಲೇ ನಾನು ಹೇಳಿದ್ದೆ, ಆ ಕಥೆಯನ್ನು ಹೇಗೆ ಹೇಳ್ತೀವಿ ಅನ್ನೋದು ಬಹಳ ಮುಖ್ಯ. ಇತಿಹಾಸ ಮಲ್ತು ಬರೀ ಕಥೆಯಲ್ತು ಕಥೆತಾಂ ನಿಮಿತ್ತ ಮಾತ್ರ ಆತ್ಮಕ್ಕೆ ಶರೀರದೋಲಂತೆ ಅಂತ ಕುವೆಂಪು ಅವರು ಹೇಳ್ತಾರಲ್ಲ, ಆತ್ಮಕ್ಕೆ ಶರೀರದಂತೆ ಒಂದು ನೆಪ ಮಾತ್ರ, ಅದರ ಮೇಲೆ ವರ್ಣನೆಗಳು ಮಾಡುವುದು. ಇದು ಹೇಗೆ ಅಂದರೆ, ಈ ಬಾಣಭಟ್ಟನ ಕಾದಂಬರಿಯಂಥ ರಚನೆಗೆ ಕಥೆ ಅನ್ನುವುದು ಒಳ್ಳೆಯ ಸಂಗೀತ ರಚನೆಗೆ ಎಷ್ಟು ಸಾಹಿತ್ಯವೋ ಅಷ್ಟರ ಮಟ್ಟಿಗೆ. ಒಂದು ನೆಪ ಮಾತ್ರದ 4 ಸಾಲು ಬೇಕು. ಕಾದಂಬರಿ ಕಥೆಯನ್ನು ಕುರಿತು ರವೀಂದ್ರನಾಥ್ ಠಾಕೂರರು ಬರೀತಾ ಹೇಳ್ತಾರೆ, ಚಲತ ರಾಜಕುಮಾರಿ ಅಂತ ಒಂದು ದರ್ಬಾರಿ ರಾಗದ ರಚನೆ. ಅದನ್ನು ಗಾಯಕ ಆಲಾಪನೆ ಮಾಡ್ತಾ ಇದ್ದಾಗ ಚಲತಾ ಆಮೇಲೆ ಬೇಕಾದಷ್ಟ ಅಂತ ಆ ಚಾನು ಹೋಗಿ ಸ್ವರಗಳ ಮೇಲೆ ಬರ ರಾಜ ಅಂತ ಅನ್ನೋ ರಾನೇ ಇದೆ, ಅದು ಜಾನು ಆಗಿಲ್ಲ, ಇನ್ನು ಕುಮಾರಿ ಯಾವಾಗಲೂ ಬರ್ತದೆ. ಅದನ್ನು ಕೇಳಿ ಯಾರೂ ಬೇಸರ ಪಟ್ಕೊಳ್ಳಲ್ಲ. ರಾಜಕುಮಾರಿ ಕಿದರ್ ಚಲ್ತಿ ಹೈ, ಕಬ್ ಆತಿ ಹೈ, ಕಬ್ ಜಾತಿ ಹೈ, ಕಿದರ್ ಸೋತಿ ಹೈ, ಕಬ್ ಗಾತಿ ಹೈ, ಅದೆಲ್ಲ ನಮಗೆ ಬೇಕಾಗಿರುವಂಥದ್ದು. ರಾಜಕುಮಾರಿ ಎಲ್ಲಿ ಕಳಿಸ್ಬೇಕು ಅಂತನ್ನೋದು ಶ್ರೋತೃಗಳ ಉದ್ದೇಶವಾಗಿದ್ದರೆ ಅವರು ಅರಸಿಕರು. ರಾಜಕುಮಾರಿ ಹೋಗಲೇಬಾರ್ದು, ಅದು ಹೋಗ್ಬಿಟ್ರೆ ಕತೆ ಮುಗಿದೋಯ್ತು, ಹಾಡು ಮುಗಿದೋಯ್ತು, ಅದಕ್ಕೆ ಅಷ್ಟು ವಿಸ್ತಾರವಾಗಬೇಕು ಅಂತ ಈ ರೀತಿ ಬಾಣಭಟ್ಟನ ಗಾನ ಅಂತ, ಅಂದರೆ ಅವನ ವರ್ಣನಾ ಗಾನ. ಹೀಗಾಗಿ ಇಲ್ಲಿ ವರ್ಣನೆಗೆ ಇರತಕ್ಕಂಥ ಪ್ರಾಶಸ್ತ್ಯ, ಕಲ್ಪನೆಗೆ ಇರುವ ಮೂರ್ಧನ್ಯ ಪಟ್ಟಾಭಿಷೇಕ. ಹಾಗಾಗಿ ಇಲ್ಲಿಯ ಅನೇಕ ವರ್ಣನೆಗಳ ಪೈಕಿ ಪ್ರಮುಖವಾದವು ಸಾಮಾನ್ಯವಾಗಿ ಒಂದು 6 ಅಂತ ಹೇಳ್ತಾರೆ. ಅದು ಮುಖ್ಯವಾಗಿ ಕಥಾಮುಖ ಅಂತ ಹೆಸರಾದದ್ದು. ಜಾಬಾಲಿ ಮಹರ್ಷಿ ಈ ಗಿಣಿಯ ಕಥೆಯನ್ನು ಹೇಳೋಕೆ ಆರಂಭ ಮಾಡುವವರೆಗೂ, ಮೊದಲಿನಿಂದ ಅಲ್ಲಿವರೆಗೂ ಸುಮಾರು ದೀರ್ಘವಾದ ಭಾಗ ಕಥಾಮುಖ. ಆಮೇಲೆ ಚಂದ್ರಾಪೀಡನ ದಿಗ್ವಿಜಯ ಅಥವಾ ಅವನ ವಿದ್ಯಾಭ್ಯಾಸ ಅದೆಲ್ಲ ಸೇರಿದ ಆ ಒಂದು ಭಾಗ, ಅಂದರೆ ಚಂದ್ರಾಪೀಡ ವೃತ್ತಾಂತ ಅಂತ ಅವನ ಹುಟ್ಟು, ವಿದ್ಯಾಭ್ಯಾಸ ಮತ್ತು ಅವನಿಗೆ ಶುಕನಾಸ ಮಾಡಿದ ಉಪದೇಶ, ಆ ಒಂದು ಭಾಗ 2ನೇದು.
ಮೂರನೆಯದು ಕಾದಂಬರಿ ವೃತ್ತಾಂತ ಮಹಾಶ್ವೇತ ವೃತ್ತಾಂತ ಅಂತ ಮಹಾಶ್ವೇತೆಯ ಕಥೆ, ಅಚ್ಚೋದ ಸರೋವರದ ವರ್ಣನೆ, ಪುಂಡರೀಕನ ವರ್ಣನೆ, ಮತ್ತು ಅವಳು ತಪಸ್ವಿನಿ ಆಗುವುದು, ಆ ರೀತಿಯಾದದ್ದು. ನಾಲ್ಕನೇದು ಕಾದಂಬರಿ ದರ್ಶನ ಅಂತ, ನಾಯಿಕೆಯನ್ನು ಚಂದ್ರಾಪೀಡ ಕಾಣುವಂಥದ್ದು, ಆ ಸಂದರ್ಭದಲ್ಲಿ ನಡೆದ ಮಾತುಗಳು, ಆ ಹೇಮಕೂಟದ ವರ್ಣನೆ ಅವು. ಆಮೇಲೆ ನಾವು ನೋಡ್ತಕ್ಕಂಥದ್ದು ಐದನೆಯದು ದ್ರಮಿಡಧಾರ್ಮಿಕ ವರ್ಣನೆ ಅಂತ ನಿನ್ನೆ ನಾವು ಕಂಡ್ವಿ. ಅದು ಚಂಡಿಕಾಲಯ ದ್ರಮಿಡಧಾರ್ಮಿಕ ವರ್ಣನೆ ಅಂತ 5 ಸಾಮಾನ್ಯ ಪ್ರಮುಖವಾದದ್ದು ಕಾದಂಬರಿಯ ಪಂಚಘಟ್ಟಗಳು ಅಂತಂತಾರೆ. ಅದರೊಳಗೆ ಅವಾಂತರವಾಗಿ ಒಂದು ಅಲ್ಲಿ ಇಲ್ಲಿ ಬರ್ತಕ್ಕಂಥದ್ದು ಒಂದಷ್ಟು ವರ್ಣನೆಗಳು ಉಂಟು, ಸಣ್ಣ ಪುಟ್ಟ ವರ್ಣನೆಗಳು. ಈ 5 ಬಹಳ ಮುಖ್ಯ ಅಂತ. ಹಾಗಾಗಿ 5 ನಾವು ಮುಗಿಸಿಯಾಗಿದೆ. ಇನ್ನು ಒಂದು ಸಣ್ಣ ತುಣುಕಾಗಿ ಆ ರಾಜಭವನದ ವರ್ಣನೆಯನ್ನು ನೋಡಿದ್ರೆ, ಪ್ರಾಯಶಃ ಕಾದಂಬರಿಯಲ್ಲಿ ಸಾರವತ್ತಾದ್ದು ಬಹಳ ವರ್ಣನೆಗಳಂತೇನಿವೆ ಅವನ್ನು ಮುಗಿಸಿದಂತೆ ಆಗುತ್ತದೆ. ಮಿಕ್ಕ ವರ್ಣನೆಗಳು ಇವೆ. ಸುಮಾರು ಒಂದು 8-10 ಕಡೆ ಸೂರ್ಯಾಸ್ತದ ವರ್ಣನೆಯನ್ನು ಮಾಡ್ತಾನೆ. ಸಭ್ಯ ಸಮಾಜದ ಸಂವಾದಗಳನ್ನು 10-15 ಕಡೆ ತೋರ್ಪಡಿಸ್ತಾನೆ. ಹಾಗಲ್ಲದೆ ವಿರಹದ ವರ್ಣನೆಯನ್ನು ಒಂದು 2-3 ಕಡೆ ಮಾಡ್ತಾನೆ. ವಿರಹಕ್ಕೆ ಶೈತ್ಯೋಪಚಾರ ಹೇಗೆ ಮಾಡ್ತಾರೆ ಅದರ ವರ್ಣನೆಯನ್ನು ಒಂದು 2-3 ಕಡೆ ಮಾಡ್ತಾನೆ. ಆದರೆ ಅವುಗಳು ಮಿಕ್ಕ ಕವಿಗಳಲ್ಲೂ ಎಷ್ಟೋ ಬಂದಿರುವುದರಿಂದ ಅದರೊಳಗೆ ಬಾಣಭಟ್ಟಿಯ ವೈಶಿಷ್ಟ್ಯ ಅನ್ನುವುದು ಅಷ್ಟಾಗಿ ಕಾಣೋಲ್ಲ ಅನ್ನೋದಕ್ಕೆ ಬಾಣಭಟ್ಟನಲ್ಲಿ ವೈಶಿಷ್ಟ್ಯ ಇಲ್ಲ ಅಂತಲ್ಲ, ಬೇರೆ ಕವಿಗಳು ತೋರ್ಪಡಿಸಿದ್ದಾರೆ, ಮತ್ತು ನಮಗೂ ಸಾಕಾಗುತ್ತದೆ ಆ ವಿರಹ ವರ್ಣನೆಗಳು. ಅದಕ್ಕಾಗಿ ಗೌಣವಾದಂಥ ವಿವರಗಳು ಅದನ್ನು ಬಿಟ್ಟು ಈ ಒಂದು ವರ್ಣನೆಯನ್ನು ನೋಡಬಹುದು. ಚಂದ್ರಾಪೀಡ ಬರುವಾಗ ವಿದ್ಯಾಭ್ಯಾಸ ಮುಗಿಸಿಕೊಂಡು ಅಂತಃಪುರ ನಾರಿಯರು, ಆ ನಗರದ ಸ್ತ್ರೀಯರೆಲ್ಲ ಅವನನ್ನು ಹೇಗೆ ನೋಡಿದ್ರು ಅಂತಲೂ ಬರ್ತದೆ. ಇದೆಲ್ಲ ಕಾಳಿದಾಸನ ಕುಮಾರ ಸಂಭವದ 7ನೇ ಸರ್ಗದಲ್ಲಿ, ರಘುವಂಶದ 7ನೇ ಸರ್ಗದಲ್ಲಿ, ಅಶ್ವಘೋಷನ ಬುದ್ಧಚರಿತದ 3ನೇ ಸರ್ಗದಲ್ಲಿ ಪೂರ್ವಕಾಲದಲ್ಲಿಯೇ ಕವಿಗಳು ಮಾಡಿದ್ದಾರೆ. ಅದರದೇ ವಿಸ್ತರಣೆ. ಹಾಗಾಗಿ ನಾಟ್ ದಟ್ ಒರಿಜಿನಾಲಿಟಿ ಅಂತ ಅನ್ಬೋದು. ಹೀಗಾಗಿ ಆ ರಾಜಭವನದ ವರ್ಣನೆಯ ಒಂದು ವಿಶಿಷ್ಟವಾದ ಸಂದರ್ಭ, ವಿಸ್ತೃತವಾಗಿಯೇ ಇದೆ ಆ ರಾಜಭವನದ ವರ್ಣನೆ. ಜೊತೆಗೆ ಆ ರಾಜಭವನದಲ್ಲಿ ಆ ಕಾಲದ ವೈಭವ ಏನಿದೆ ಅದನ್ನಷ್ಟು ಕೂಡ ನಾವು ನೋಡ್ತೀವಿ. ಆ ವೈಭವ ತುಂಬ ದೊಡ್ಡದಾದದ್ದು. ಅಲ್ಲಿಯ ಕೆಲವು ಭಾಗಗಳನ್ನು ನೋಡೋಣ. ಅದೇ ದೊಡ್ಡ ವಾಕ್ಯ ಉಂಟು. ಆ ದೊಡ್ಡ ವಾಕ್ಯ ಕಟ್ಟಕಡೆಗೆ ರಾಜಲೋಕಂ ದದರ್ಶ ಅಂತ, ರಾಜಕುಲಂ ದದರ್ಶ, ಅರಮನೆಯನ್ನು ನೋಡಿದ ಅಂತ ಅಷ್ಟೇ. ಆ ಒಂದು ವಾಕ್ಯಕ್ಕೆ ರಾಜಕುಲಂ ದದರ್ಶ 3 ಪದ, ಅದರೊಳಗೆ ಒಂದು ಸಮಾಸ, ರಾಜಕುಲಂ, ರಾಜ್ಞಾಂ ಕುಲಂ ರಾಜಕುಲಂ ದದರ್ಶ. ಇಷ್ಟಕ್ಕೆ ಸುಮಾರು ಒಂದು 8-10 ಪುಟಗಳ ವರ್ಣನೆ ಬರುತ್ತದೆ. ಅದನ್ನು ನೋಡಬಹುದು. ಕುದುರೆಯಿಂದ ಅವನು ಇಳೀತಾನೆ, ಇಳಿದು ಒಳಕ್ಕೆ ಬರ್ತಾನೆ. ಬಂದಾಗ ಅವನ ಮೇಲೆ ಹೂಗಳ ಅಭಿಷೇಕವನ್ನೇ ಮಾಡ್ತಾರೆ. ಅವತೀರ್ಯಚ ಕರತಲೇನ ಕರೆ ವೈಶಂಪಾಯನ ಅವಲಂಬ್ಯ, ಕೈಯಲ್ಲಿ ಕೈ ಇಟ್ಟುಕೊಂಡು ವೈಶಂಪಾಯನನ್ನು ಹಿಡಿದಿಟ್ಟುಕೊಂಡು ಪುರಸ್ಸವಿನಯಂ ಪ್ರಸ್ಥಿತೇನ ಬಲಾಹಕೇನ, ಬಲಾಹಕ ಅಂತ ಅವನೊಬ್ಬ ಭಟ, ಅವನು ಮುಂದೆ ಮಾರ್ಗದರ್ಶನ ಮಾಡ್ತಾ ಇರುವಾಗ ಉಪದಿಶ್ಯಮಾನ ಮಾರ್ಗ ತ್ರಿಭುವನಮೇವ ಪುಂಜೀಭೂತಂ, 3 ಲೋಕವೇ ಮೊತ್ತವಾದಂತೆ ಆಗೃಹೀತ ಕನಕವೇತ್ರಲತೈ ಸಿತವಾರವಾಣೈ ಸಿತಕುಸುಮಶೇಖರೈ ಸಿತೋಷ್ಣೀಶೈ ಸಿತವೇಷ ಪರಿಗ್ರಹತೆಯ ಶ್ವೇತದ್ವೀಪ ಸಂಭವೈರಿವ ಕೃತಯುಗ ಪುರುಷೈರಿವ ಮಹಾಪ್ರಣವಾಣೈ ದಿವಾನಿಶಂ ಆಲಿಖಿತೈರಿವ ಉತ್ಕೀರ್ಣೈರಿವ ತೋರಣಸ್ತಂಭ ನಿಷಣ್ಣೈ ದ್ವಾರಪಾಲೈ ಅನುಜ್ಜಿತ ದ್ವಾರದೇಶಂ. ಆಗ ಬೆಳ್ಳಗಿರುವ ಮುಂಡಾಸು ಕಟ್ಟಿಕೊಂಡ, ಬೆಳ್ಳಗಿರುವ ವಸ್ತ್ರವನ್ನು ಧರಿಸಿದ, ಬೆಳ್ಳಗಿರುವ ಕವಚವನ್ನು ಹಾಕಿಕೊಂಡ, ಬೆಳ್ಳಗಿರುವ ಹೂಮಾಲೆಗಳನ್ನು ಅಲಂಕಾರ ಮಾಡಿಕೊಂಡಂತಹ ಈ ಬಗೆಯ ಆಪಾದ ಮಸ್ತಕ ಬಿಳಿಯ ಅಲಂಕಾರದಿಂದ ಶ್ವೇತದ್ವೀಪವಾಸಿಗಳೇ ಇಲ್ಲಿಗೆ ಬಂದಿದ್ದಾರೋ ಎಂಬಂತೆ, ಕೃತಯುಗದ ಸತ್ವೈಕ ಮೂರ್ತಿಗಳೇ ಇಲ್ಲಿ ಅವತರಿಸಿದ್ದಾರೋ ಎಂಬಂತೆ ಉನ್ನತೋನ್ನತವಾದ ಆಕಾರದಲ್ಲಿ ತೋರುವಂತಹ ಆ ದ್ವಾರಪಾಲಕ ಭಟ್ಟರು ಚಿತ್ರಲಿಖಿತರಾದಂತೆ, ಪೇಂಟೆಡ್ ಆದಂತೆ, ಶಿಲ್ಪಿತರಾದಂತೆ, ಉತ್ಕೀರ್ಣರಾದಂತೆ ಕಾಣಿಸ್ತಾ ಇದ್ರು ಅಂತ. ಯಾಕೆಂದರೆ ಅವರು ಭಟರು ಹಾಗೆ ಸ್ಟ್ಯಾಚ್ಯೂಗಳ ಥರ ನಿಂತಿರಬೇಕು. ನಾವು ಲಂಡನ್ನಲ್ಲಿ ಎಲ್ಲ ಕಂಡಿದ್ದೀವಿ, ಬಕಿಂಗ್ಹ್ಯಾಮ್ ಪ್ಯಾಲೇಸ್ನಲ್ಲಿ ಆ ಸೈನಿಕರು ಕವಾಯತ್ ಮಾಡಿಕೊಂಡು ಎಕ್ಸ್ಚೇಂಜ್ ಆಫ್ ಗಾರ್ಡ್ಸ್ ಅಂತ ಆಗುತ್ತದೆ. ಅದನ್ನು ನೋಡೋದೇ ಒಂದು ವೈಭವ ಅಂತ ಹೋಗ್ತಾರೆ. ಅವರೆಲ್ಲ ಕೊರೆದಿಟ್ಟಂತೆ, ಚಿತ್ರಲಿಖಿತರಾದಂತೆ, ತೂಲಿಕಾ ನಿರ್ಮಿತರಾದಂತೆ ಕಾಣ್ತಾ ಇರ್ತಾರೆ. ಆ ಎಕ್ಸ್ಚೇಂಜ್ ಮಾಡಿಕೊಂಡಾಗ ಮಾತ್ರ ಗೊತ್ತಾಗುತ್ತದೆ. ಅದೊಂದು ಗಾಂಭೀರ್ಯ. ಹಾಗೇ ನಿಂತುಕೊಳ್ಬೇಕು. ನಮ್ಮ ರಾಷ್ಟ್ರಪತಿ ಮತ್ತು ರಾಜ್ಯಪಾಲ ಇತ್ಯಾದಿಗಳ ಹಿಂದೆ ಕೂಡ ನಿಂತುಕೊಳ್ತಾರೆ. ADC ಅಂತಲೂ ಏನೋ ಹೇಳ್ತಾರೆ. ಅವರ ಬೆಂಗಾವಲಾಗಿ ನಿಂತುಕೊಳ್ಳುವ ಭಟರು, ಅವರು ಸ್ತಬ್ಧರಾಗಿ ಶಿಲಾ ವಿಗ್ರಹ ಸದೃಶರಾಗಿರ್ತಾರೆ. ಹಾಗಿರುತ್ತೆ. ಅನೇಕ ಸಂಯವನ ಚಂದ್ರಶಾಲ ವಿಟಂಕ ವೇದಿಕಾ
ಸಂಕಟ ಶಿಖರೈ ಅಭ್ರಂಕಶೈ ಅಪಹಸಿತ ಸಿತ ಕೈಲಾಸ ಶೋಭೈ ಅಮಲ ಸುಧಾವದಾತೈ ಸಪ್ರಾಲೇಯ ಶೈಲಮಿವ ಮಹಾಪ್ರಾಸಾದೈ ಅನೇಕ ವಾತಾಯನ ವಿವರ ವಿನಿರ್ಗತ ಯುವತಿ ಕಿರಣ ಸಹಸ್ರತೆಯ ಕನಕ ಶೃಂಖಲಾ ಜಾಲಕೇನೇವ ಉಪರಿ ವಿಸ್ತೀರ್ಣೇನ ವಿರಾಜಮಾನಂ. ಆಕಾಶವನ್ನೇ ಉಜ್ಜುವಂತೆ, ಸಂಸ್ಕೃತದಲ್ಲಿ ಅಭ್ರಂಲಿಹ ಆಕಾಶವನ್ನು ನೆಕ್ಕುವಂತೆ, ಅಭ್ರಂಕಶ ಆಕಾಶವನ್ನು ಉಜ್ಜುವಂತೆ ಇರುವಂಥವು ಸ್ಕೈ ಸ್ಕ್ರೇಪರ್ ಅಂತೀವಲ್ಲ, ಅದು ಅಭ್ರಂಕಶ ಸ್ಕ್ರೇಪಿಂಗ್. ಮತ್ತು ಗಗನಚುಂಬಿ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಅದೇ ಸಂಸ್ಕೃತ ಶಬ್ದವನ್ನೇ. ಆ ರೀತಿಯಾದ ಉನ್ನತವಾದ ಗೋಪುರಗಳು ಕೈಲಾಸದ ಶಿಖರದಂತೆ ಇದ್ದಂಥವು. ಅಲ್ಲಿಯ ವಾತಾಯನಗಳು, ಕಿಂಡಿಗಳು, ಕಿಟಕಿಗಳು, ಅಲ್ಲಿ ಸುಂದರಿಯರ ಮುಖಕಾಂತಿ, ಆ ಕಾಂತಿ ಪ್ರವಾಹವೇ ಬಂಗಾರದ ಮಳೆಯಂತೆ, ಬಂಗಾರದ ರೇಖಾ ವಿನ್ಯಾಸದಂತೆ, ಕಿರಣಗಳ ಕಾಂತಿಯಂತೆ ಮತ್ತು ಬಂಗಾರದ ಸರಪಣಿಗಳ ಮಾಲಿಕೆಯಂತೆ ತೋರ್ತಾ ಇವೆ. ಅಂತರ್ಗತ ಆಯುಧ ನಿವಹ, ಆ ಆಯುಧ ನಿವಹಾಭಿ ರಾಶಿ ನಿವಹಾಭಿ ಆಶೀವಿಷ ಕುಲ ಸಂಕುಲಾಭಿ ಪಾತಾಳ ಗುಹಾಭಿರಿವ ಅತಿ ಗಂಭೀರಾಭಿ ಆಯುಧ ಶಾಲಾಭಿರುಪೇತು. ಇನ್ನು ಅರಮನೆಯ ಪ್ರಾಂಗಣದಲ್ಲಿ ಆಯುಧ ಶಾಲೆ ಇದೆ. ಏಕೆಂದರೆ ಒಳಗಡೆ ಆಯುಧ ಶಾಲೆ ಇದ್ದಂತೆ ಪ್ರಾಕಾರದಲ್ಲಿಯೂ ಇರಬೇಕು. ಯಾರಾದರೂ ವಿರೋಧಿಗಳು ಬಂದರೆ ಒಳಗಡೆ ಮನೆಗೆ ಹೋಗಿ ಆಯುಧ ತಗೊಂಡು ಬಂದು ಅವ್ರನ್ನ ಎದುರಿಸಬೇಕು ಅಂದರೆ ಆಗುವಂಥದ್ದಲ್ಲ. ಪ್ರಾಕಾರದಲ್ಲಿಯೂ ಸಾಯುಧರಾದ ಭಟರಿದ್ದಾರೆ. ಅವರ ಬೆಂಗಾವಲಿನಲ್ಲಿಯೇ ಬೆನ್ನಿಗೇನೆ ಸಾಕಷ್ಟು ಆಯುಧಗಳು ಇವೆ. ಆ ಆಯುಧಗಳೆಲ್ಲ ಹೊಳೆಯುವ ಬಗೆ ಬಗೆಯ ಆಯುಧಗಳು. ಕತ್ತಿ ಇರ್ಬೋದು, ಕಟಾರಿ ಇರ್ಬೋದು, ಬಿಂಡಿವಾಳ ಇರ್ಬೋದು, ಪಟ್ಟಸ ಇರ್ಬೋದು, ಅಡಾಯುಧ ಇರ್ಬೋದು, ಗದೆ ಇರ್ಬೋದು, ತೋಮರ ಇರ್ಬೋದು, ಚಕ್ರ ಇರ್ಬೋದು, ಕುಂತ, ಆಸಿ ಮೊದಲಾದ ಅನೇಕ ಪ್ರಕಾರದ ಆಯುಧಗಳು. ಆ ಆಯುಧಗಳು ಫಳಫಳನೆ ಹೊಳೆಯುತ್ತಾ ಪಾತಾಳ ಲೋಕದಿಂದ ಹೊರಗೆ ಬರ್ತಾ ಇರುವ ಹಾವುಗಳ ಹಾಗೆ ತೋರ್ತಾ ಇವೆ. ಇದರಿಂದ ಅರಮನೆಯ ಬಾಗಿಲಿನ ಆ ಭಾಗ ಪಾತಾಳ ಪ್ರವೇಶ ದ್ವಾರದಂತೆ ತೋರ್ತಾ ಇದೆ ಅಂತ ಹೇಳ್ತಾನೆ. ಕೈಲಾಸವನ್ನು ಹೇಳ್ದ, ಸ್ವರ್ಗವನ್ನು ಮುಟ್ಟುತ್ತಾ ಇದೆ ಎಂದ, ಈಗ ಪಾತಾಳದ ಬಾಗಿಲಿನಂತೆ ಇದೆ ಅಂತ ಮತ್ತೊಂದು ಕಲ್ಪನೆಯನ್ನು ಮಾಡ್ತಾನೆ. ಅಬಲ ಚರಣಾಲಕ್ತಕ ರಸ ರಕ್ತ ಮಣಿಶಕಲೈ ಶಿಖರ ನಿಲೀನ ಶಿಖಿಕುಲ ಕೃತ ಕೇಕಾರವ ಕಲಕಲೈ ಕ್ರೀಡಾ ಪರ್ವತಕೈ ಉಪಶೋಭಿತಂ. ಇನ್ನು ಆ ಪರಿಸರದಲ್ಲಿ ಅರಮನೆಯ ಪರಿಚಾರಿಕೆಯರೆಲ್ಲ ಓಡಾಡ್ತಾ ಇದ್ದಾರೆ. ಅವರ ಕಾಲಿಗೆ ಅಲತಿಗೆ ಹಚ್ಚಿಕೊಂಡಿದ್ದಾರೆ. ಹಸಿಯಾದ ಅಲತಿಗೆ ಅಲ್ಲಿ ಇಲ್ಲಿ ಸ್ಥಳಕಮಲಗಳಂತೆ ತುಂಬ ಸುಂದರವಾದ ಚಿತ್ತಾರಗಳನ್ನು ಮಾಡ್ತಾ ಇವೆ. ಮತ್ತು ಅಲ್ಲಿ ನೋಡಿದಾಗ ಪದ್ಮರಾಗದ ಮಣಿಗಳನ್ನು ಕೆತ್ತಿಟ್ಟಂತೆ ಕಾಣಿಸ್ತಾ ಇದೆ. ಇನ್ನು ಆ ಅರಮನೆಯ ಶಿಖರಗಳ ಮೇಲೆ, ಸೌಧ ಶಿಖರಗಳ ಮೇಲೆ, ಗೋಪುರಗಳ ಮೇಲೆ, ಉಪಗೋಪುರಗಳ ಮೇಲೆ ಅಲ್ಲಲ್ಲಿ ನವಿಲುಗಳು ಗರಿಬಿಚ್ಚಿ ನಿಂತಿವೆ, ಕೆಲವು ಗರಿಮಡಿಸಿ ಕೂತಿವೆ. ಅವುಗಳ ಕೋಲಾಹಲ ಇದೆ. ಹತ್ತಿರದಲ್ಲಿಯೇ ಕ್ರೀಡಾಶೈಲ ಅಂತ ಅರಮನೆಯ ಸುತ್ತಲೂ ಉದ್ಯಾನದಲ್ಲಿ ಬಗೆಬಗೆಯ ಸಸ್ಯ ಸಂಪತ್ತಿ, ಕೃತಕ ಸರೋವರಗಳು ಇವೆ, ಕೃತಕ ಶೈಲಗಳು ಅಂದರೆ ತಾವೇ ನಿರ್ಮಾಣ ಮಾಡಿರ್ತಕ್ಕಂಥ ಬೆಟ್ಟಗಳು. ಬಯಲಿನಲ್ಲಿ ಬೆಟ್ಟವನ್ನು ನಿರ್ಮಾಣ ಮಾಡೋದು, ಸಣ್ಣ ಸಣ್ಣ ಗುಡ್ಡಗಳು. ಫ್ಲ್ಯಾಟ್ ಗ್ರೌಂಡ್ ಇದ್ದರೆ ಚೆನ್ನಾಗಿರೋದಿಲ್ಲ. ತುಂಬ ರೆಗ್ಯುಲರ್ ಜೊಮೆಟ್ರಿಕ್ ಶೇಪ್ಸ್ ಇದ್ದರೆ ಸೊಗಸಾಗಿ ಕಾಣುವಂಥದ್ದಲ್ಲ. KRS ಬೃಂದಾವನ್ ಗಾರ್ಡನ್ಸನ್ನು ಎಷ್ಟೋ ಜನ ಮೆಚ್ಚಿಕೊಳ್ತಾರೆ. ಆದರೆ ಕೆಲವರು ಅದರ ಓವರ್ ಜೊಮೆಟ್ರಿಕ್ ಶೇಪ್ಗಾಗಿ ಎಷ್ಟು ಇಷ್ಟಪಡೋಲ್ಲ. ಅದರ ಡಿಸೈನ್ ಮಾಡಿದವರು ಪುಣ್ಯಾತ್ಮರಾದಂತಹ ವಿಶ್ವೇಶ್ವರಯ್ಯನಂಥವರೇ ತಾನೆ. ಅವ್ರದ್ದು ತುಂಬ ಮೆಕ್ಯಾನಿಕಲ್ ಆದಂಥ ಮೈಂಡ್, ಈಸ್ಥೆಟಿಕ್ ಮೈಂಡ್ ಅಲ್ಲ. ಇಲ್ಲಿ ರೆಕ್ಟ್ಯಾಂಗಲ್ಲು, ಇಲ್ಲಿ ಸ್ಕ್ವೇರು, ಇಲ್ಲಿ ಟ್ರಯಾಂಗಲ್ಲು, ಇಲ್ಲಿ ಟ್ರೆಪೀಸಿಯಮ್ಮು, ಇಲ್ಲಿ ಪ್ಯಾರಲೋಗ್ರಾಮು, ಇಲ್ಲಿ ರಾಂಬಸ್ಸು, ಇಲ್ಲಿ ಐಸಾಸಲಸ್ ಟ್ರಯಾಂಗಲ್ಲು, ಇಲ್ಲಿ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ಲು, ಈ ಥರವೇ ಇರುತ್ತೆ ಹೊರತುನುವೆ ಒಂದು ವಕ್ರ, ಒಂದು ಡೊಂಕು ಆ ಥರ ಇರೋಲ್ಲ. ತುಂಬ ಜೊಮೆಟ್ರಿಕ್, ಎಡ ಬಲ ಆ ರೀತಿಯಾಗಿ ಕಲಾಕ್ಷೇತ್ರ ಭರತನಾಟ್ಯ ತರಹ ಕಾಣಿಸುತ್ತದೆ. ಅದು ಒಂದು ವ್ಯವಸ್ಥೆ, ಕ್ರಮಶಿಕ್ಷಣ. ಹಾಗಿದ್ದರೆ ಸೊಗಸಿಲ್ಲ. ಒಂದು ಸ್ವಲ್ಪ ವ್ಯಸ್ತವಾಗಿ ಪ್ರಕೀರ್ಣವಾಗಿ ತೋರಬೇಕು ಅಂತ. ಹಾಗಾಗಿ ಅದು ನೋಡುವುದಕ್ಕೆ ವ್ಯಸ್ತವಾಗಿದ್ದರೂ ಅದರೊಳಗೆ ಒಂದು ಅಂದ, ಅದರೊಳಗೊಂದು ಅಳತೆ ಇರಬೇಕು. ಕಾಡಿನಂತೆ ಕಾಣಬೇಕು ಉದ್ಯಾನ, ಕಾಡೇ ಆಗಬಾರ್ದು. ಕಾಡಿನ ವಿಶೃಂಖಲತೆಯೂ ಇರಬಾರ್ದು. ಈ ರೀತಿಯಾಗಿ ಗೆರೆ ಕೊರದಿಟ್ಟಂತೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲರೂ ಜೊಮೆಟ್ರಿ ಅಂತ ಕಾಣಿಸಬಾರ್ದು ಅಂತ. ಈ ರೀತಿಯಾದದ್ದು ಆಧುನಿಕ ವಿನ್ಯಾಸದಲ್ಲಿ, ವಾಸ್ತು ವಿನ್ಯಾಸದಲ್ಲಿ, ನಗರ ವಿನ್ಯಾಸದಲ್ಲಿ ಮಾಡ್ತಾರೆ. ಹಾಗೆ ಆ ಬಗೆಯಲ್ಲಿದ್ದಂಥ ಸೊಗಸು, ಆ ಪರ್ವತಗಳು, ಕ್ರೀಡಾ ಶೈಲಗಳಿರಬೇಕು, ನತೋನ್ನತ ಅಂತೀವಲ್ಲ, ಅಂಡುಲೇಷನ್ಸ್ ಇರಬೇಕು, ಹಾಗೆ ಉಂಟು ಅಂತ. ಈ ಅರಮನೆಯ ವರ್ಣನೆ ಎಷ್ಟು ವಿಶೇಷವಾಗಿದೆ ಅಂತಂದರೆ, ಬಾಣಭಟ್ಟನ ಕಾಲದ ಚಕ್ರವರ್ತಿಗಳ ಅರಮನೆಗಳು ಹೇಗಿರ್ತಾ ಇದ್ವು ಅದಕ್ಕೆಲ್ಲ ಬೇಕಾದ ಮಾಡೆಲ್ಸ್ ಇಲ್ಲಿ ಕಾಣುತ್ತವೆ. ತಾನು ಕಂಡ ವೈಭವವನ್ನೇ 10 ಪಟ್ಟು 100 ಪಟ್ಟು ಹೆಚ್ಚು ಮಾಡಿ ತೋರಿಸಿದ್ದಾನೆ ಅಷ್ಟೇ. ಈ ಬಗ್ಗೆ ಪುಸ್ತಕಗಳು ಕೂಡ ಸಿಗುತ್ತವೆ. ವಿಶೇಷವಾಗಿ ಪ್ರಸಿದ್ಧರಾದ ವಿದ್ವಾಂಸರು ವಾಸುದೇವ ಶರಣ ಅಗ್ರವಾಲರ
ಕಾದಂಬರಿ ಏಕ್ ಸಾಂಸ್ಕೃತಿಕ ಅಧ್ಯಯನ, ಹರ್ಷಚರಿತಿ ಏಕ್ ಸಾಂಸ್ಕೃತಿಕ ಅಧ್ಯಯನ, ಅವೆರಡನ್ನು ನೋಡಿದ್ರೆ ಸಾಕು. ಅದಲ್ಲದೆ ಏನ್ಷಿಯಂಟ್ ಇಂಡಿಯನ್ ಪ್ಯಾಲೇಸಸ್, ಏನ್ಷಿಯಂಟ್ ಇಂಡಿಯನ್ ಲೈಫ್ ಸ್ಟೈಲ್, ಡೈಲಿ ಲೈಫ್ ಇನ್ ಏನ್ಷಿಯಂಟ್ ಇಂಡಿಯಾ, ಈ ರೀತಿಯಾದ ಕೃತಿಗಳಲ್ಲೂ ಕೂಡ ನಾವು ಕಾಣ್ತೀವಿ. ಅದಕ್ಕೆಲ್ಲಕ್ಕೂ ಬಾಣಭಟ್ಟ ದೊಡ್ಡ ಆಧಾರವಾಗಿದ್ದಾನೆ. ಉಜ್ವಲ ವರ್ಣ ಕಂಬಲ ಅವಗುಂಠಿತ ಕನಕ ಪರ್ಯಾಣಾಭಿ ಪ್ರಲಂಬ ಚಾಮರ ಕಲಾಪ ಚುಂಬಿತ ಚಲತ್ಕರ್ಣ ಪಲ್ಲವಾಭಿ ಕುಲಯುವತಿಭಿ ಇವ ಉಪೋಢ ಶಿಕ್ಷಾ ವಿನಯ ನಿಭೃತಾಭಿ ಯಾಮ ಕರೇಣುಕಾಭಿ ಅಶೂನ್ಯ ಕಕ್ಷಾಂತರಂ. ಆಮೇಲೆ ಅಲ್ಲಿಯೇ ತುಂಬ ಸುಂದರವಾದ ಮನೋಹರವಾದ ಆನೆಗಳು ಇವೆ. ಆ ಆನೆಗಳು ಅಲ್ಲಲ್ಲಿ ಯಾವ ಥರ ಕಾಣ್ತಾ ಇವೆ ಅಂದರೆ ಉಜ್ವಲವಾದ ಕಂಬಲಾವಗುಂಠಿತ, ಗಜಕಂಬಲ, ಚಿತ್ರಕಂಬಲ ಅಂತಲೂ ಹೇಳ್ತಾರೆ. ದೊಡ್ಡ ದೊಡ್ಡ ಕಂಬಳಿಗಳನ್ನು ಅಂದರೆ ದಪ್ಪ ಅಲಂಕಾರದ ಬಟ್ಟೆಯನ್ನು ಹೊದಿಸಿರ್ತಾರೆ ಆನೆಗಳ ಮೇಲೆ. ಅದರ ಮೇಲೆ ಹೌದಾ ಅಂತೀವಲ್ಲ, ಅಂಬಾರಿ, ಅದನ್ನು ಪರ್ಯಾಣ, ಅದನ್ನು ಹಾಕಿದ್ದಾರೆ, ಕನಕಮಯವಾದದ್ದು. ಮತ್ತು ಕಿವಿಗಳ ಎರಡು ಕಡೆಯಲ್ಲೂ ಚಾಮರಗಳನ್ನು ಇಳಿಬಿಟ್ಟಿದ್ದಾರೆ. ಇನ್ನು ಬೇರೆ ಅಲಂಕಾರಗಳನ್ನು ಯಥೇಷ್ಟವಾಗಿ ಮಾಡಿದ್ದಾರೆ. ಅವುಗಳೆಲ್ಲವೂ ತುಂಬ ನಮ್ರವಾಗಿ ಅಂಕೆಗೆ ಒಳಪಟ್ಟು ಇವೆ. ಹೊಸದಾಗಿ ಮದುವೆಯಾದ ಹೆಣ್ಣು ಹೇಗೆ ಸೌಜನ್ಯದಿಂದ ನಡ್ಕೊಳ್ಳುತ್ತದೆಯೋ ಆ ರೀತಿ ವಶ ಅಂತಲೂ ಕರೀತಾರೆ. ಹೆಣ್ಣಾನೆಗಳನ್ನು ಕರೇಣು ಅಂತಲೂ ಹೇಳ್ತಾರೆ. ಅವುಗಳೆಲ್ಲ ಹೊರವಲಯದಲ್ಲಿ ಇವೆ. ಆಲಾನಸ್ತಂಭ ನಿಷಣ್ಣೇನ ಚ ನವಜಲಧರ ಘೋಷ ಗಂಭೀರಂ ಅನುಗತ ವೀಣಾ ವೇಣುರವ ರಮ್ಯಂ ಆಸ್ಫಾಲಿತ ಗರ್ಗರಂ ಅನವರತ ಸಂಗೀತಕ ಮೃದಂಗಧ್ವನಿಂ ಆಮೀಲಿತ ಲೋಚನ ತ್ರಿಭಾಗೇಣ ವಾಮದಶನ ಕೋಟಿ ನಿಷಣ್ಣ ಹಸ್ತೇನ ನಿಶ್ಚಲ ಕರ್ಣತಾಲೇನ ಆಕರ್ಣಯಿತ ಸಲೀಲಂ ಉಭಯ ಪಾರ್ಶ್ವ ಅವಲಂಬಿ ವರ್ಣಕಂಬಲತೆಯ ವಿಂಧ್ಯಗಿರಿಣೇವ ಆವಿಷ್ಕೃತ ಧಾತು ವಿಚಿತ್ರ ಪಕ್ಷ ಸಂಪುಟೇನ ಆಧೋರಣ ಗೀತಾನಂದಕೃತ ಮಂದ್ರಕಂಠ ಗರ್ಜಿತೇನ ಮದ ಜಲ ಶಬಲ ಶಂಖ ಶೋಭಿತ ಶ್ರವಣಪುಟೇನ ರಜನಿಕರ ಬಿಂಬ ಚುಂಬಿತ ಸಂವರ್ತಕಾಂಬು ವೃಂದ ವಿಡಂಬಕೇನ ಕರ್ಣಾವಲಂಬಿನ ಕಾಂಚನಮಯೇನ ಕೃತಕರ್ಣಪೂರ ಇವ ಅಂಕುಶೇನ ಮುಖಮುದ್ವಹತ ಮದಜಲ ಮಲಿನೇನೇವ ದ್ವಿತೀಯೇನೇವ ಕರ್ಣ ಚಾಮರೇಣ ಕಪೋಲತಲ ದೋಲಾಯ ಮಾಲೇನ ಮಧುಕರ ಕುಲಾಲಂಕ್ರಿಯಮಾಣೇನ ಉದ್ಗ್ರತೆಯ ಪೂರ್ವಂ ಕಾಯಸ್ಯ ವಾಮನತೆಯ ಚ ಜಗನಭಾಗಸ್ಯ ಪಾತಾಲಾದಿವೋತ್ತಿಷ್ಠತಾ ನಿಶಾ ಸಮಯೇನೇವ ಪರಿಸ್ಫುರ ಅರ್ಧಚಂದ್ರ ನಕ್ಷತ್ರಮಾಲೇನ ಶರದಾರಂಭೇಣೇವ ಪ್ರಕಟಿತಾರುಣ ಚಾರು ಪುಷ್ಕರೇಣ ವಾಮನ ರೂಪೇಣ ಕೃತ ತ್ರಿಪದೀ ವಿಲಾಸೇನ ಸ್ಫಟಿಕಗಿರಿತಟೇನೇವ ಲಗ್ನ ಸಿಂಹಮುಖ ಪ್ರತಿಮೇನ ಪ್ರಸಾದಿತೇನೇವ ಆಲೋಲ ಕರ್ಣ ಪಲ್ಲವ ಆಹತ ಮುಖೇನ ಗಂಧಮಾದನ ನಾಮ್ನಾ ಗಂಧಹಸ್ತಿನ ಸನಾತೀಕೃತೈಕದೇಶಂ. ಇದು ಒಂದು ವಾಕ್ಯದ ಒಂದು ಖಂಡ, ಒಂದು ಫ್ರ್ಯಾಗ್ಮೆಂಟ್ ಆಫ್ ಎ ಸೆಂಟೆನ್ಸ್. ಅದು ಗಂಧಮಾದನ ಅಂತ ಒಂದು ಮದಹಸ್ತಿ ಪಟ್ಟದಾನೆ ಅದು ಇದೆ. ಅದು ಹೇಗಿತ್ತು, ತನ್ನ ಮದ ಗಂಧದಿಂದ ಮದಿಸಿ ಕಾಣ್ತಾ ಇತ್ತು ಅನ್ನುವಂಥದ್ದು. ಅದರ ವರ್ಣನೆಯನ್ನೇ ಇಲ್ಲಿ ಕೊಡ್ತಾನೆ. ಅದು ಆಲಾನ ಅಂತಂದರೆ ಆನೆಗಳನ್ನು ಕಟ್ಟುವ ಸ್ತಂಭ. ಆ ಆನೆಗಳನ್ನು ಕಟ್ಟುವ ಸ್ತಂಭಕ್ಕೆ ಅದನ್ನು ಕಟ್ಟಿದ್ದಾರೆ. ಅದು ಒಂದು ಹೊಸ ಮೋಡವೇ ಅಲ್ಲಿ ಬಂದು ಗುಡುಗುತ್ತಾ ಇದೆಯೋ ಎಂಬಂತೆ ಬೃಂಕಾರವನ್ನು ಮಾಡ್ತಾ ಇದೆ. ಮತ್ತು ಅದರ ಹಿನ್ನೆಲೆಯಲ್ಲಿ ವೀಣಾ ವೇಣು ಇತ್ಯಾದಿ ವಾದ್ಯಗಳು ಇವೆ. ಮತ್ತು ಕಾಲುಗಳಿಗೆ ದಪ್ಪ ದಪ್ಪ ಗಂಟೆಗಳು ಕಟ್ಟಿದ್ದಾರೆ. ಅದು ಗರ್ಗರ ಅಂತ ಹೇಳ್ತಾರೆ. ಆ ಒಂದು ಗೆಜ್ಜೆಗಳಿಂದ ಕಟ್ಟಿರುವುದು, ಗರ್ಗರ ಶಬ್ದ ಮಾಡೋದ್ರಿಂದಲೇ ಗರ್ಗರ ಅಂತ ಬಂತು ಅಂತ. ನಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ ಭೂತಕೋಲಕ್ಕೆ ಗಗ್ಗರ ಅಂತ ಕರೀತಾರೆ. ಮತ್ತು ಪ್ರಾಚೀನ ಭಾರತದ ಮಧ್ಯಕಾಲೀನ ನೃತ್ಯ ಪದ್ಧತಿಗಳೆಲ್ಲ ಯಾವುದಿದ್ದುವು, ದೇಶೀಯ ನೃತ್ಯ ಪದ್ಧತಿಗಳು, ಅದರೊಳಗೆ ಒಂದು ಗೌಂಡಲಿ ಮತ್ತೊಂದು ಪ್ರೇರಣಿ ಅಥವಾ ಪೇರಣಿ, ಕೊಲ್ಲಟಿಕ ಇತ್ಯಾದಿಯಾಗಿದ್ದುವು. ಅಲ್ಲಿ ಗರ್ಗರ ಅಂತಲೇ ಒಂದು ಭಾಗ ಬರುತ್ತದೆ. ಆ ಪ್ರೇರಣಿ ಶಿವತಾಂಡವದ ಒಂದು ವಿಶಿಷ್ಟವಾದ ನೃತ್ಯ. ಅದರೊಳಗೆ ಕಥಕ್ನವರು ಇವತ್ತು ಗೆಜ್ಜೆಯನ್ನು ಹೇಗೆ ಕಟ್ಟಿಕೊಳ್ತಾರೋ ಅರೆಮಂಡಿಯವರೆಗೆ ಆ ಥರ ದೊಡ್ಡ ಗೆಜ್ಜೆಗಳನ್ನು ಕಟ್ಟಿಕೊಂಡು ಕುಣಿಯಬೇಕಾಗುತ್ತದೆ. ಆ ಒಂದು ಕುಣಿಯುವ ವಿನ್ಯಾಸಕ್ಕೂ ಆ ಗೆಜ್ಜೆಗಳ ನಾದಕ್ಕೂ ಝಂಕಾರಕ್ಕೂ ಗರ್ಗರ ಅಂತಲೇ ಕರೀತಾರೆ. ಮತ್ತು ಆ ಸಂಗೀತವನ್ನು ಕೇಳ್ತಾ ಆನೆ ಕೆಲವು ಹೊತ್ತು ಕಿವಿಯನ್ನು ಸ್ತಬ್ಧವಾಗಿ ಇಟ್ಕೊಂಡು ಬಿಡ್ತಾ ಇತ್ತು. ಆಮೇಲೆ ಅದರ ಮೇಲೆ ದೊಡ್ಡ ಆನೆಯ ಮೇಲೆ ಹಾಕಿರ್ತಕ್ಕಂಥ ಚಿತ್ರಕಂಬಳ ಹೊದಿಕೆ ಯಾವುದಿದೆ ಅದನ್ನು ನೋಡಿದ್ರೆ ವಿಂಧ್ಯ ಪರ್ವತದ ಮೇಲೆ ಬೆಳೆದಂಥ ಸಸ್ಯಶ್ಯಾಮಲ ಮನೋಹರವಾದ ಆ ತಪ್ಪಲಿನ ಮೇಲೆ ಧಾತು ರಸಗಳು ಹರಿದು ಬರುವಂತೆ ಕಾಣುತ್ತದೆ. ಅಂದರೆ ಸಿನ್ನಬಾರು ಮತ್ತೆರ್ಗ ಆಂಟಿಮನಿ ಇತ್ಯಾದಿ ಯಾವ ಲೋಹ ಪದಾರ್ಥಗಳು ಬೇರೆ ಬೇರೆ ಬಣ್ಣದವು ಕಾಣಿಸುತ್ತದೆ, ಆ ಒಂದು ಬಣ್ಣಗಳ ಧಾರೆ
ಆ ಕಂಬಳಿಯ ಚಿತ್ರಾಲಂಕಾರ ಹಾಗೆ ಕಾಣಿಸ್ತಾ ಇತ್ತು. ಮತ್ತು ಆಧೋರಣ ಅಂದರೆ ಮಾವಟಿಗ, ಅವನು ತುಂಬ ಸಂತೋಷವಾಗಿ ಅದನ್ನು ನಿಯಂತ್ರಣ ಮಾಡ್ತಾ ಇದ್ದ. ಇದು ನೆಮ್ಮದಿಯ ಮಂದ್ರ ಗರ್ಜಿತವನ್ನು ಮಾಡ್ತಾ ಇತ್ತು. ಆ ಮದ ಜಲವನ್ನು ಸುರಿಸ್ತಾ ಇತ್ತು. ಅದರ ಕಿವಿಯ ಇರ್ಕೆಲದಲ್ಲಿ ಚಾಮರದ ಜೊತೆಗೆ ಶಂಖಮಾಲೆಗಳ ಅಲಂಕಾರವನ್ನು ಮಾಡಿದರು. ಆಮೇಲೆ ಅದು ರಜನಿಕರ ಬಿಂಬ ಚುಂಬಿ ಸಂವರ್ತಕಾಂಬುದ ವೃಂದ ವಿಡಂಬಕೇನ ಕರ್ಣಾವಲಂಬಿನ ಕಾಂಚನಮಯೇನ ಕೃತ ಕರ್ಣಪೂರಮಿವ ಅಂಕುಶೇನ ಮುಖಮುದ್ವಹತ. ಆ ಒಂದು ಮನೋಹರವಾದ ದಪ್ಪ ದಪ್ಪ ಶಂಖಗಳ ಅಲಂಕಾರವನ್ನು ಮೈಮೇಲೆ ಮಾಡಿದರೆ ಅದು ಮಳೆಗಾಲದ ಪ್ರಳಯಕಾಲದ ಮೋಡಗಳ ಹಿನ್ನೆಲೆಯಲ್ಲಿ ಬಲಾಹಕ ಪಕ್ಷಿಗಳು ಕೊಕ್ಕರೆಗಳು ಹಾರಾಡುವಂತೆ ತೋರ್ತಾ ಇತ್ತು. ಬಹಳ ಮನೋಹರವಾಗಿತ್ತು. ಮತ್ತು ಆ ಅಂಕುಶವನ್ನು, ಇದರ ಮುಖಕ್ಕೆ ಅಲಂಕಾರವೆಂಬಂತೆ ಬಂಗಾರದ ಅಂಕುಶವನ್ನು ಹಿಡಿದುಕೊಂಡಿದ್ದರು. ಆಮೇಲೆ ಅದರ ಕಿವಿಯ ಬಳಿ ಮದಧಾರೆ ಸುರಿದು ಆ ಬೆಳ್ಳಗಿನ ಚಾಮರ ಸ್ವಲ್ಪ ಮಲಿನವಾದರೆ ಅದು ಮತ್ತೊಂದು ಬಗೆಯ ಚಾಮರವಾಗಿ ಕಾಣಿಸುವಂಥ ರೀತಿಯಲ್ಲಿ ದುಂಬಿಗಳ ಸಾಲು ಹೊಯ್ದಾಡ್ತಾ ಇತ್ತು. ಒಂದು ಬಿಳಿಯ ಚಾಮರದ ಶ್ರೇಣಿ, ಇನ್ನೊಂದು ದುಂಬಿಗಳ ಸಾಲು ಆಚೆಗೀಚೆಗೆ ಹೊಯ್ದಾಡುವುದು ಕರಿಯ ಚಾಮರದಂತೆ ತೋರ್ತಾ ಇತ್ತು. ಆಮೇಲೆ ಅದು ಆ ಒಂದು ಸಾಯಂಕಾಲದಲ್ಲಿ ನಕ್ಷತ್ರಮಾಲೆಗಳಿಂದ ಶೋಭಿತವಾದ ಶರತ್ಕಾಲವೋ ಎಂಬಂತೆ ಅದರ ಛಾಯೆ ಕಾಣಿಸ್ತಾ ಇತ್ತು. ಮತ್ತು ಪ್ರಕಟಿತ ಅರುಣಚಾರು ಪುಷ್ಕರೇಣ ವಾಮನ ರೂಪೇಣೇವ ಕೃತ ತ್ರಿಪದೀ ವಿಲಾಸೇನ ಸ್ಫಟಿಕಗಿರಿ ತಟೇನೇವ ಲಗ್ನ ಸಿಂಹಮುಖ ಪ್ರತಿಮೇನ ಪ್ರಸಾದಿತೇನೈವ ಆಲೋಲ ಕರ್ಣ ಪಲ್ಲವ ಆಹತ ಮುಖೇನ ಗಂಧಮಾದನ ನಾಮ. ಮತ್ತು ಅದು ತನ್ನ ಸೊಂಡಿಲಿನಿಂದ ತನ್ನ ದಂತವೊಂದನ್ನು ಸುತ್ತಿಕೊಂಡಿತ್ತು. ಮತ್ತು ಅದು ಬಹಳ ಸುಂದರವಾದ ಹೆಜ್ಜೆಗಳ ವಿನ್ಯಾಸವನ್ನು ಮಾಡ್ತಾ ಇತ್ತು. ತ್ರಿಪದಿ ವಿನ್ಯಾಸ ಅಂತ. ಅದರ ನಡೆ ಹಾಗೆ 3 ಕಾಲನ್ನು ಇಟ್ಟು ಇನ್ನೊಂದು ಕಾಲನ್ನು ಮೇಲಿಟ್ಟು ಈ ರೀತಿಯಾದ ವಿಲಾಸವನ್ನು ಮಾಡ್ತಾ ಇತ್ತು. ಮತ್ತು ಅದು ತನ್ನ ಸೊಂಡಿಲನ್ನು ತುಂಬ ಸುಂದರವಾದ ರೀತಿಯಲ್ಲಿ ಹೊಯ್ದಾಡಿಸ್ತಾ ಇತ್ತು. ಅಂತ ಒಂದು ಉಜ್ವಲವಾದ ಆನೆ ಅಲ್ಲಿ ಗಂಧಮಾದನ ಅನ್ನುವುದು ಕಾಣಿಸ್ತೇವೆ ಅರಮನೆಯ ಬಾಗಿಲಿನಲ್ಲಿ. ಉಜ್ವಲ ಪಟ್ಟಕಂಬಲ ಪಟ ಪ್ರಾವಾರಿತ ಪೃಷ್ಠೈಶ್ಚ ರಸಿತ ಮಧುರ ಘಂಟಿಕಾರವ ಮುಖರ ಕಂಠೈ ಮಾಂಚಿಷ್ಟ ಲೋಹಿತ ಸ್ಕಂಧ ಕೇಸರ ವಾಲೈ ವನ ಗಜ ರುಧಿರ ಪಾಟಲ ಸಟೈರಿವ ಕೇಸರಿಭಿ ಪುರೋ ನಿಹಿತ ಯವಸ ರಾಶಿ ಶಿಖರೋಪವಿಷ್ಟ ಮಂದುರಾಪಾಲೈ ಆಸನ್ನ ಮಂಗಲಗೀತ ಧ್ವನಿ ದತ್ತ ಕರ್ಣೈ ಅಂತಃಕಪೋಲ ಧೃತ ಮಧುರಸ ಲುಲಿತ ಲಾಜ ಕವಲೈ ಭೂಪಾಲ ವಲ್ಲಭೈ ಮಂದುರಾಗತೈ ತುರಂಗಮೈ ಉದ್ಭಾಸಿತಂ. ಆಮೇಲೆ ಅಲ್ಲಿ ಕುದುರೆಗಳಿದ್ವು. ಅವು ತುಂಬ ಸೊಗಸಾದಂತಹ ಹೊದಿಕೆಗಳನ್ನು, ಬಣ್ಣ ಬಣ್ಣದ ಹೊದಿಕೆಗಳನ್ನು ಹೊಂದಿದ್ದವು. ಮತ್ತು ಅವುಗಳ ಹೇಷಾರವ ತುಂಬ ಚೆನ್ನಾಗಿತ್ತು. ಅವುಗಳ ಕೊರಳಿಗೆ ಕಾಲಿಗೆ ಕಟ್ಟಿರತಕ್ಕಂಥ ಬಂಗಾರದ ಗಂಟೆಗಳು ತುಂಬ ಸೊಗಸಾಗಿ ಬಹಳ ಇಂಪಾದ ಶಬ್ದವನ್ನು ಮಾಡ್ತಿದ್ವು. ಅವುಗಳ ಕೊರಳಿನ ಮೇಲೆ ಬೆಳೆದಂಥ ಜೂಲು ಅವು ಸೊಗಸಾದ ಕೇಸರ ಬಣ್ಣದಲ್ಲಿದ್ದು ಮಧಿಸಿದ ಆನೆಗಳನ್ನು ಕೊಲ್ಲುವ ಸಿಂಹಗಳು ಆನೆಯ ರಕ್ತದಿಂದ ತೊಯ್ದಾಗ ತಮ್ಮ ಕೇಸರ ಹೇಗಿರುತ್ತದೆಯೋ ಆ ರೀತಿ ಕಾಣಿಸ್ತಾ ಇದ್ವು. ಮತ್ತು ತಮ್ಮ ಎದುರಿಗಿಟ್ಟಂಥ ಧಾನ್ಯವನ್ನು, ಯವಸ ಅಂದರೆ ಜವೆ ಇತ್ಯಾದಿ ಧಾನ್ಯವನ್ನು ತಿಂತ ಮತ್ತು ಅಲ್ಲಿಯೇ ಹಾಡ್ತಾ ಇರತಕ್ಕಂಥ ಮಂಗಳಗೀತೆಗಳನ್ನು ಸ್ತಬ್ಧ ಕರ್ಣಗಳಿಂದ ಕೇಳಿಕೊಂಡು ತುಂಬ ಸಂತೋಷಪಟ್ಟು ಆಸ್ವಾದ ಮಾಡ್ತಾ ಅಶ್ವಶಾಲೆಯ ಪ್ರಾಂಗಣದಲ್ಲಿ ಮಹಾ ಅರಮನೆಯ ಮುಂದೆ ಇದ್ದುವು. ಅಧಿಕರಣ ಮಂಟಪ ಆಗತೈಶ್ಚ ಆರ್ಯವೇಷೈ ಅತ್ಯುಚ್ಚ ವೇತ್ರಾಸನೋಪವಿಷ್ಟೈ ಧರ್ಮಮಯೈರಿವ ಧರ್ಮಾಧಿಕಾರಿಭಿ ಮಹಾಪುರುಷೈ ಅಧಿಷ್ಠಿತಂ. ಮತ್ತು ಅಲ್ಲಿಯೇ ವೇತ್ರಾಸನ ಅಂದರೆ ಎತ್ತರದ ಬೆತ್ತದ ಆಸನಗಳ ಮೇಲೆ ಧರ್ಮಾಧಿಕಾರಿಗಳು ಕೂತಿದ್ದರು. ಧರ್ಮವೇ ಆಕಾರವನ್ನು ತಾಳಿದಂತೆ ಕಾಣಿಸ್ತಾ ಇತ್ತು. ಅರಮನೆ ಒಳಗೆ ಇನ್ನು ಹೋಗೋದಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಚಂದ್ರಪೀಡ ಹೋಗ್ತಾ ಇದ್ದಾನೆ ಒಳಗೆ. ಅಧಿಗತ ಸಕಲ ಗ್ರಾಮ ನಗರ ನಾಮಭಿ ಏಕಭವನಮಿವ ಜಗದಖಿಲಂ ಆಲೋಕಯದ್ಭಿ ಆಲಿಖಿತ ಸಕಲ ಭುವನ ವ್ಯಾಪಾರತೆಯ ಧರ್ಮರಾಜ ನಗರ ವ್ಯತಿಕರಮಿವ ದರ್ಶಯದ್ಭಿ ಅಧಿಕರಣ ಲೇಖಕೈ ಆಲಿಖ್ಯಮಾನ ಶಾಸನ ಸಹಸ್ರಂ. ಇನ್ನು ಅಲ್ಲಿ ಗಣಕರಿದ್ದರು, ಸ್ಕ್ರೈಬ್ಸು, ಕ್ಲಾರ್ಕ್ಸ್ ಎಲ್ಲ
ಅರಮನೆಯ ಹೊರವಲಯದಲ್ಲಿ ಈ ಭಟರು, ಅದಾದ ಮೇಲೆ ಆನೆಗಳು, ಕುದುರೆಗಳು, ಈ ಥರದ್ದಾದ ಮೇಲೆ ಒಳಕ್ಕೆ ಬಂದರೆ ಆಫೀಸಸ್ ಅಂತೀವಲ್ಲ, ಅರಮನೆಯ ಕಾರ್ಯಾಲಯಗಳು, ಕಚೇರಿಗಳು ಇದ್ದವು. ರಾಜನ ಕಾರ್ಯಾಲಯವೇ ಅಲ್ಲಿರುತ್ತದೆ. ಅಲ್ಲಿ ಗಣಕರು ಬೇರೆ ಬೇರೆ ಬಗೆಯಾದ ಕೆಲಸ ಮಾಡ್ತಕ್ಕಂಥವರಿದ್ದರು. ಕೌಟಿಲ್ಯ ಇದನ್ನೆಲ್ಲ ಅಕ್ಷಪಟಲ ಅಂತ ಒಂದು ಅಕ್ಷಪಟಲಾಧ್ಯಾಯದಲ್ಲಿ ಬರೀತಾನೆ ಅರ್ಥಶಾಸ್ತ್ರದಲ್ಲಿ. ಅಕ್ಷಪಟಲ ಅಂದರೆ ಈಗ ಅಕೌಂಟ್ಸ್ ಆಫೀಸರ್ ಅಂತಾರಲ್ಲ, ಆಡಿಟರ್ ಜನರಲ್, ಏಜಿಸ್, ಆ ರೀತಿಯಾದದ್ದು. ಒಂದೊಂದು ದಾಖಲೆಗಳನ್ನು 3-4 ಪ್ರತಿಗಳನ್ನಾಗಿ ಮಾಡಿ ಒಂದು ಸಾರ್ವಜನಿಕ ಪರಿಜ್ಞಾನಕ್ಕೆ ಫಾರ್ ಪಬ್ಲಿಕ್ ನೋಟಿಸ್ ಅಂತ, ಮತ್ತೊಂದು ಯಾರು ಅದಕ್ಕೆ ಆಯತ್ತರಾದವರು, ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್, ಹೂ ಇಸ್ ಡೆಸಿಗ್ನೇಟೆಡ್ ಫಾರ್ ದಟ್, ಅವರ ಕೈನಲ್ಲಿ, ಮತ್ತೊಂದು ರಾಜನಿಗೆ, ಇನ್ನೊಂದು ಅಕ್ಷಪಟಲದಲ್ಲಿ, ಹೀಗೆಲ್ಲ ಮಾಡಿ ಕೊಡ್ತಾ ಇದ್ರು. ಕೆಲವನ್ನ ತಾಮ್ರಪತ್ರಗಳಾಗಿ, ಕೆಲವನ್ನ ಶಿಲಾಲೇಖನಗಳಾಗಿ, ಕೆಲವನ್ನ ತೂಲಿಕೆಗಳಿಂದ ಭೂರ್ಜಪತ್ರದ ಮೇಲೆ, ಕೆಲವನ್ನ ಚೀನಾಂಬರದ ಮೇಲೆ ಬರೆದು 1, 3, 4, 2 ಈ ರೀತಿ ಸಾಕ್ಷ್ಯಗಳನ್ನು ಹಾಕಿ ಅದೆಲ್ಲ ಮಾಡಿ ಕೊಡ್ತಾ ಇದ್ರು. ಪ್ರತಿಯೊಂದು ದಾಖಲೆಯೂ ಇರ್ತಿತ್ತು. ಆ ರೀತಿಯ ದಾಖಲೆಗಳನ್ನು ಬರೆಯೋರು ಅಲ್ಲಿಯ ಆ ಒಂದು ಮಹಾ ಸಾಮ್ರಾಜ್ಯದಲ್ಲಿ ಗ್ರಾಮ, ಉಪವಸತ, ಖರ್ವ, ಕೇಟ, ಪ್ರಸ್ಥ, ದ್ರೋಣಮುಖ, ನಾವು ಹೇಳ್ತೀವಲ್ಲ, ಹಳ್ಳಿ, ಹೋಬಳಿ, ತಾಲೂಕು, ಜಿಲ್ಲೆ, ರಾಜ್ಯ ಅಂತ ಆ ರೀತಿಯಾದ ಕ್ಯಾಟಗರೀಸ್ ಮಾಡಿಕೊಂಡಿದ್ರು. ಅವುಗಳ ಹೆಸರುಗಳನ್ನು, ಅವುಗಳ ಉತ್ಪತ್ತಿಗಳನ್ನು, ಆ ಗ್ರಾಮ ನಾಯಕರು, ಪ್ರಮುಖರು ಯಾರಿದ್ದಾರೆ, ಸ್ಥಾನೀಯ ಅಂತೆಲ್ಲ ಅವರು ಇರ್ತಾ ಇದ್ದವರು, ಅವರೆಲ್ಲರ ಬಗ್ಗೆನೂ ವಿವರವಾದಂಥ ವಿಚಾರಗಳನ್ನು ತಿಳ್ಕೊಂಡು, ಎಲ್ಲವನ್ನೂ ತಿಳ್ಕೊಂಡು ವಾಚೋ ವಿಧೇಯವಾಗಿ ಇಟ್ಟುಕೊಂಡಂಥವರು ಜಗದಖಿಲಂ ಆಲೋಕ ಯದ್ಭಿ ಏಕಭವನಮಿವ, 3 ಲೋಕವನ್ನು ಒಂದು ಮನೆಯಂತೆ ನೋಡಿಕೊಂಡು ನಿರ್ವಾಹ ಮಾಡಬಲ್ಲಷ್ಟು ಗಟ್ಟಿತನ ಇದ್ದಂಥ ಆ ಲೇಖಕರು ಎಲ್ಲ ಇದ್ದರು. ಅವರೆಲ್ಲರೂ ಕೂಡ ತಮ್ಮ ತಮ್ಮ ಕರ್ಣಿಕ ಕೆಲಸವನ್ನು ಮಾಡ್ತಾ ಇದ್ರು. ಅಭ್ಯಂತರ ಅವಸ್ಥಿತ ನರಪತಿ ನಿರ್ಗಮ ಪ್ರತಿಕ್ಷಣ ಪರೇಣ ಚ ಸ್ಥಾನೇಶು ಬದ್ಧ ಮಂಡಲೇನ ಕನಕಮಯಾರ್ಧ ಚಂದ್ರ ತಾರಾಗಣ ಶಬಲ ಚರ್ಮ ಫಲಕೈ ನಿಶಾ ಸಮಯಮಿವ ದರ್ಶಯತಾ ಸ್ಫುರಿತ ನಿಶಿತ ಕರವಾಲ ಕರ ಪ್ರರೋಹ ಕರಾಲಿತ ಆತಪೇನ ಏಕಶ್ರವಣ ಪುಟ ಘಟಿತ ಧವಲ ದಂತ ಪತ್ರೇಣ ಊರ್ಧ್ವಬದ್ಧ ಮೌಲಿ ಕಲಾಪೇನ ಧವಲ ಚಂದನಸ್ಥಾಸಕ ಖಚಿತ ಭುಜೋರು ದಂಡೇನ ಬದ್ಧಾಸಿ ಧೇನುಕೇನ ಆಂಧ್ರ ದ್ರವಿಡ ಸಿಂಹಲ ಪ್ರಾಯೇಣ ಸೇವಕ ಜನೇನ ಆಸ್ಥಾನ ಮಂಡಪಗತೇನ ಚ ಯಥೋಚಿತ ಸೇನಾ ಉಪವಿಷ್ಟೇನ ಪ್ರಸಾರಯತಾ ದುರೋದರ ಕ್ರೀಡಾಮಭ್ಯಸ್ಯತಾಂ ಅಷ್ಟಾಪದ ವ್ಯಾಪಾರಂ ಆಸ್ಫಾಲಯತಾ ಪರಿವಾದಿನೀಮ ಆಲಿಖತಾ ಚಿತ್ರಫಲಕೆ ಭೂಮಿಪಾಲಕ ಪ್ರತಿಬಿಂಬ ಮಾಬದ್ನತಾ ಕಾವ್ಯಗೋಷ್ಠಿ ಮಾತನ್ವತಾ ಪರಿಹಾಸಕತಾಂ ವಿಂದತಾ ಬಿಂದುಮತೀಂ ಚಿಂತಯತಾ ಪ್ರಹೇಲಿಕಾಂ ಭಾವಯತಾ ನರಪತಿ ಕಾವ್ಯ ಸುಭಾಷಿತಾನಿ ಪಠತಾ ದ್ವಿಪದೀಂ ಗೃಹ್ಣತಾ ಕವಿಗುಣಾನುತ್ಕಿರತಾ ಪತ್ರಭಂಗಾನಾಲಪತಾ ವಾರ ವಿಲಾಸಿನಿ ಜನಮಾಕರ್ಣಯತಾ ವೈತಾಲಿಕ ಗೀತಂ ಅನೇಕ ಸಹಸ್ರ ಸಂಖ್ಯೇನ ಧವಲೋಷ್ಣೀಶ ಪಟಾಶ್ಲಿಷ್ಟ ವಿಕಟ ಕಿರೀಟ ಸಂಕಟ ಶಿರಸಾ ಸನಿರ್ಜರ ಶಿಖರ ಲಗ್ನ ಬಾಲಾತಪ ಮಂಡಲೇನೇವ ಕುಲಪರ್ವತ ಚಕ್ರವಾಲೇನ ಮೂರ್ಧಾಭಿಷಿಕ್ತೇನ ಸಾಮಂತಲೋಕೇನ ಅಧಿಷ್ಠಿತಂ. ಇದು ಇನ್ನೊಂದು ವಾಕ್ಯಖಂಡ. ಅಲ್ಲಿ ಸಾಮಂತರು ಇದ್ದರು, ಕ್ಲರ್ಕ್ಸು, ಇವ್ರಿಗೂ ಎಲ್ಲ ಅಫೀಷಿಯಲ್ಸ್ ಆದಮೇಲೆ ಸಾಮಂತರು. ಅವರು ಸಾಮಂತರು ಹೇಗಿದ್ದರು ಅಂತಂದರೆ, ಅವರು ತುಂಬ ಒಳ್ಳೆಯ ಅಲಂಕಾರವನ್ನು ಮಾಡಿಕೊಂಡಿದ್ರು. ಅವರು ಇನ್ನರ್ ಕ್ವಾರ್ಟರ್ಸ್ ಆಫ್ ದಿ ಪ್ಯಾಲೇಸ್ ಅಂತಾರಲ್ಲ, ಒಳಗಡೆಗೆ ಇದ್ದರು. ಅವರು ರಾಜ ಬರುವುದು ಹೋಗುವುದು ಅದನ್ನು ನಿರೀಕ್ಷೆ ಮಾಡಿಕೊಂಡಿದ್ದರು. ನಮ್ಮ ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು ಇವುಗಳನ್ನು ನೋಡಿಕೊಂಡು MP ಗಳು MLAಗಳು ಎಲ್ಲ ಹೇಗಿರ್ತಾರೆ, ಡೆಪ್ಯೂಟಿ ಮಿನಿಸ್ಟ್ರು, ಸ್ಟೇಟ್ ಮಿನಿಸ್ಟ್ರು, ಬೇರೆ ಮಿನಿಸ್ಟ್ರುಗಳು, ಚೀಫ್ ಸೆಕ್ರೆಟರಿಗಳು ಹೇಗೆ ನಿಲ್ತಾರೆ, ಆ ರೀತಿಯಾಗಿ ಅವರು ನಿರೀಕ್ಷೆ ಮಾಡ್ತಾ ಇದ್ದಂಥವರಾಗಿದ್ದರು. ಆಮೇಲೆ ಪ್ರಖರವಾದ ಮತ್ತು ನಿಶ್ಚಿತವಾದ ಕತ್ತಿಗಳನ್ನು ಹಿಡ್ಕೊಂಡಿದ್ರು. ಅದನ್ನು ನೋಡಿದಾಗ ಸೂರ್ಯನ ಬೆಳಕೆ ಮೊಳೆಯುತ್ತಾ ಇದೆಯಾ ಎನ್ನುವಂತೆ ಕಾಣಿಸ್ತಾ ಇತ್ತು. ಆಮೇಲೆ ಅವರು ದಂತದ ಹಲಿಗೆಗಳಿಂದ ಮಾಡಲ್ಪಟ್ಟಂತೆ ಕಿರೀಟಗಳನ್ನು ಕಟ್ಟಿಕೊಂಡಿದ್ದರು ಮತ್ತು ಧವಲ ಚಂದನವನ್ನು ಭುಜಗಳ ಮೇಲೆ ಹಚ್ಚಿಕೊಂಡಿದ್ದರು. ತೋಳಿನಲ್ಲಿ ಕತ್ತಿ ಅಥವಾ ಸೊಂಟಕ್ಕೆ ಕತ್ತಿ ಇತ್ತು. ಮತ್ತು ಅವರು ಬೇರೆ ಬೇರೆ ಪ್ರಾಂತದವರಾಗಿದ್ದರು. ಆಂಧ್ರ, ದ್ರವಿಡ, ಸಿಂಹಲ ಈ ರೀತಿಯಾಗಿ ಬೇರೆ ಬೇರೆ ಪ್ರಾಂತಗಳ ಸಾಮಂತರಾಗಿದ್ದರು. ಅನೇಕ ಸೇವಕರನ್ನು ಕೂಡ ಅಲ್ಲಿಂದ ಕರ್ಕೊಂಡು ಬಂದಿದ್ದರು. ಅವರವರ ಪರಿವಾರ ಅವರವರ ಸುತ್ತಲೂ ಇರ್ತಾ ಇತ್ತು. ಅವರು ರಾಜನ ನಿರೀಕ್ಷೆಯಲ್ಲಿರುವುದಲ್ಲದೆ ತಾವೇನೇ ಬೇಕಾದಷ್ಟು ಹೊತ್ತು ಹೋಗೋದಕ್ಕೆ ವಿನೋದ ಮಾಡ್ಕೊಳ್ತಾ ಇದ್ರು. ಅಫೀಷಿಯಲ್ಸ್ ಅವ್ರದ್ದಾದ ಕೆಲಸ ಇಟ್ಕೊಂಡ್ರೆ, ಇವರು ಸಾಮಂತರು ಹಾಗಲ್ವಲ್ಲ, ಅವ್ರದ್ದಾದಂಥ ಒಂದು ಅನುಕೂಲತೆ, ಅವರದಾದ ವಿಲಾಸ, ಇವಕ್ಕೆಲ್ಲ ಅವಕಾಶ ಇರ್ತದೆ.
ಮಿನಿಸ್ಟ್ರುಗಳಿಗೆ ಅವ್ರದ್ದಾದ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ, MLAಗಳಿಗೆ MP ಗಳಿಗೆ. ಆ ತರಹ ಅವರು ಪ್ರಸಾರಹಿತ ದುರೋಧ ಕ್ರೀಡಾ, ಜೂಜಾಡುವುದು ಅಥವಾ ಅಷ್ಟಾಪದ ಕ್ರೀಡಾ, ಚೌಕಾಬಾರ ಇತ್ಯಾದಿ, ಚೆಕ್ಕರ್ ಬೋರ್ಡ್ ಈ ಥರ ಅಂತಾರಲ್ಲ, ಚೆಸ್ ಬೋರ್ಡ್, ಅದನ್ನು ಇಟ್ಕೊಂಡು ಮಾಡ್ತಕ್ಕಂಥ ಆಟ. ಆಮೇಲೆ ಅಸ್ಫಾಲಿತ ಪರಿವಾದಿನಿ. ಪರಿವಾದಿನಿ ಎನ್ನುವಂಥದ್ದು ಒಂದು ವಿಶೇಷವಾದ ವೀಣೆ. ಆ ವೀಣೆಯನ್ನು ನುಡಿಸ್ತಾ ಇದ್ದರು ಅಂತ. ಪರಿವಾದಿನಿ ಅಂತಂದರೆ ಹೆಚ್ಚು ಜನಕ್ಕೆ ಕೇಳುವಂತೆ ನುಡಿಸಲ್ಪಡುವ ವೀಣೆ, ಹೆಚ್ಚು ತಂತ್ರಿಗಳಿರುವಂಥದ್ದು ಮತ್ತು ಹೆಚ್ಚು ಸೋರೆ ಬುರುಡೆಗಳಿಂದ ಅನುರಣನ ಆಗತಕ್ಕಂಥದ್ದು, ಅಂಥದ್ದು ಪರಿವಾದಿನಿ ವೀಣಾ ಅಂತ ಕರೀತಾರೆ. ಆಮೇಲೆ ಆಲಿಕತ ಚಿತ್ರಫಲಕೆ, ಚಿತ್ರಗಳನ್ನು ಕೆಲವರು ಬರೆಯೋರು. ಅಂದರೆ ಆ ಕಾಲದ ಸಾಮಂತರಿಗಿದ್ದ ಲರ್ನಿಂಗ್ ಆ್ಯಂಡ್ ಕಲ್ಚರ್ ಗೊತ್ತಾಗುತ್ತದೆ. ಇದೆಲ್ಲ ಕಲಿತಿದ್ರು. ನಮ್ಮ ಮಿನಿಸ್ಟ್ರುಗಳ ತರಹ MLA MP ಥರ ನಿರಕ್ಷರ ಕುಕ್ಷಿಗಳಾಗಿ ಅರಸಿಕರಾಗಿ ಇರ್ತಿರಲಿಲ್ಲ ಅಂತ. ಚಿತ್ರಫಲಕದಲ್ಲಿ ಚಿತ್ರ ಬರಿತಾ ಇದ್ರು. ಆಲಿಕತ ಚಿತ್ರಫಲಕೆ ಭೂಮಿಪಾಲ ಪ್ರತಿಬಿಂಬಂ. ಮಹಾರಾಜನ ಪೇಂಟಿಂಗೇ ಮಾಡೋಕ್ಕೆ ಹೋಗ್ತಾ ಇದ್ರಂತೆ, ಅವನನ್ನು ಇಂಪ್ರೆಸ್ ಮಾಡಬೇಕು ಅಂತ. ಆಬದ್ಧತಾ ಕಾವ್ಯಗೋಷ್ಠಿ, ಕೆಲವರು ಆಶುಕವಿತಾ ಗೋಷ್ಠಿಯನ್ನು, ಕಾವ್ಯ ವ್ಯಾಸಂಗ ಗೋಷ್ಠಿಯನ್ನು ಶುರು ಮಾಡ್ಕೊಳ್ತಾ ಇದ್ದಂತೆ. ಆತನ್ವತಾ ಪರಿಹಾಸ ಕಥಾ, ವಿನೋದದ ಕಥೆಗಳನ್ನು ಮಾಡ್ತಾ ಇದ್ರು. ವಿಂದತಾ ಬಿಂದುಮತೀಂ, ಬಿಂದುಮತಿ ಅಂದರೆ ಅದೊಂದು ಬಗೆಯ ಒಗಟು. ಕೆಲವು ಹೆಸರುಗಳಿಗೆ, ಕೆಲವು ಪದಗಳಿಗೆ ಬಿಂದುವನ್ನು ಅಂದರೆ ಸೊನ್ನೆಯನ್ನು ಇಟ್ಟರೆ ಒಂದರ್ಥ, ಹಿಡಿದಿದ್ರೆ ಒಂದರ್ಥ. ಚಿಂತಾಯಶ್ಚ ಚಿತಾಯಶ್ಚ ಬಿಂದು ಮಾತ್ರ ವಿಶೇಷತ ಅಂತಾರಲ್ಲ, ಚಿತಾ ಚಿಂತ ಅಂತಕ್ಕಂಥದ್ದು ಬರ್ತಕ್ಕಂಥ ಒಂದು ಬಿಂದುವಿನಿಂದ ವ್ಯತ್ಯಾಸ. ಹೀಗೆ ಒಂದನ್ನು ಇನ್ನೊಂದಾಗಿ ಮಾಡುವುದು. ಬಿಂದುಮತಿ, ಅಕ್ಷರಚ್ಯುತಕ, ಮಾತ್ರಾಚ್ಯುತಕ, ಅಕ್ಷರಮುಷ್ಟಿಕ, ಕಾರಕಗುಪ್ತ, ಕ್ರಿಯಾಗುಪ್ತ, ಈ ತರಹ ಕೂಟ ಪದ್ಧತಿಗಳು ಅನೇಕ. ಕೂಟ ಅಂದರೆ ಒಗಟೆ, ಅವುಗಳು ಬೇಕಾದಂತೆ ಉಂಟು. ಇದನ್ನೆಲ್ಲವನ್ನೂ ಕೂಡ ಪ್ರಹೇಲಿಕ ಅಂತ ಅಥವಾ ಪ್ರವಲ್ಲಿಕ ಅಂತ ಕರೀತಾರೆ. ಅದರ ಒಂದು ಕ್ಯಾಟಗರಿ ಬರುತ್ತದೆ. ಹಾಗಾಗಿ ಉಂಟು. ಧರ್ಮದಾಸ ಮೊದಲಾದವರು ವಿದಗ್ಧ ಮುಖಮಂಡನ ಬರೆದಿದ್ದಾರೆ, ಅಥವಾ ಸುಭಾಷಿತ ರತ್ನಭಂಡಾಗಾರದ ಚಿತ್ರ ಪದ್ಧತಿ ನೋಡಬಹುದು. ಬೇಕಾದಷ್ಟು ಉಂಟು. ಜನಸೇನಾಚಾರ್ಯರ ಪೂರ್ವ ಪುರಾಣ ನೋಡಿದ್ರೆ ಸಾಕು, ಯಥೇಷ್ಟವಾದ ಈ ಚಮತ್ಕಾರಗಳು ಕಾಣಿಸುತ್ತವೆ. ಹಾಗೆಲ್ಲ ಅದನ್ನು ಮಾಡ್ತಾ ಇದ್ರು. ಈ ಕಾಲದಲ್ಲಿ ಮಾಡ್ತಾರಲ್ಲ, ಅದನ್ನು ರೂಬಿಕ್ ಕ್ಯೂಬ್ ಇರ್ಬೋದು, ರೂಬಿಕ್ ಪಿರಮಿಡ್ ಇರ್ಬೋದು, ಅಥವಾ ಕ್ರಾಸ್ ವರ್ಡ್ ಪಜಲ್ಸ್ ಮಾಡ್ತಕ್ಕಂಥದ್ದು, ಕ್ರಿಪ್ಟಿಕ್ ಕ್ರಾಸ್ ವರ್ಡ್ ಪಜಲ್ಸು, ಈ ಥರದ್ದು ಬೇಕಾದಷ್ಟು ಉಂಟು. ಆ ರೀತಿಯಾದದ್ದು ಆ ಕಾಲದ ಚಮತ್ಕಾರಗಳು, ಅವನ್ನು ಮಾಡ್ತಾ ಇದ್ರು. ಚಿಂತಯಿತಾ ಪ್ರಹೇಲಿಕಾಂ ಭಾವಯಿತಾ ನರಪತಿ ಕೃತ ಕಾವ್ಯ ಸುಭಾಷಿತಾನಿ. ಇನ್ನು ಮಹಾರಾಜನು ಕವಿತೆ ಮಾಡಿರ್ತಿದ್ದ, ಅದರ ವಿಮರ್ಶೆ ಮಾಡೋದು. ಅದು ಜೈ ವಿಮರ್ಶೆಯೋ, ಸೈ ವಿಮರ್ಶೆಯೋ ಅಥವಾ ಬೈ ವಿಮರ್ಶೆಯೋ ಯಾವುದೋ ಆಗಿರ್ತದೆ. ಒಟ್ಟಿನಲ್ಲಿ ಮಹಾರಾಜನ ಕಾವ್ಯ ವಿಮರ್ಶನವೂ ಮಾಡ್ತಾ ಇತ್ತು. ಪಠತ ದ್ವಿಪದಿ, ಈ ದ್ವಿಪದಿ, ತ್ರಿಪದಿ, ಈ ರೀತಿಯಾದ ಗೇಯ ಛಂದಸ್ಸುಗಳನ್ನು ಇಟ್ಟುಕೊಂಡು ಹಾಡುವುದು ಹೇಗೆ, ಬೇರೆ ಬೇರೆ ತಾಳಗಳಲ್ಲಿ ಅದನ್ನು ವಿನ್ಯಾಸ ಮಾಡುವುದು, ಆ ಥರ. ಗೃಹತಾ ಕವಿಗುಣಾನ್, ಇನ್ನು ಬೇರೆ ಕವಿಗಳು ಅಲ್ಲಿ ಬಂದಿದ್ದರೆ ಅವರ ಗುಣವಿಶೇಷಗಳನ್ನು ತಿಳ್ಕೊಂಡು ಅವರ ಜೊತೆಗೆ ಸಂವಾದ ಮಾಡುವುದು. ಉತ್ಕಿರತಾ ಪತ್ರಭಂಗಾನ್, ಪತ್ರಭಂಗ ಅನ್ನುವುದು ಒಂದು ರೀತಿ ಚುಕ್ಕೆ ಆಟದಂಥದ್ದು. ಬೇರೆ ಬೇರೆ ಹೂಗಳ ಪತ್ರಗಳನ್ನು, ದಳಗಳನ್ನು ಹಿಡ್ಕೊಳ್ತಾರೆ. ಇದು ವಾತ್ಸ್ಯಾಯನ ಕಾಮಸೂತ್ರದಲ್ಲಿ ಬರುವಂಥ ಚತುಷ್ಷಷ್ಟಿ ಕಲೆಗಳಲ್ಲಿ ಒಂದು ಸೂಜಿಯಲ್ಲಿ ಚುಚ್ಚುವುದು. ಎಷ್ಟು ದಳಗಳು ಚುಚ್ಚಿದ್ದೀಯಾ ಅಂತ ಗೆಸ್ ಮಾಡಿ ಹೇಳಬೇಕು. ಈ ರೀತಿಯಾದಂಥ ಈ ಥರದ ಆಟಗಳನ್ನೆಲ್ಲ ಆಡ್ತಾ ಇದ್ರು. ಆಲಪತ ವಾರ ವಿಲಾಸಿನಿ ಜನಂ, ಇನ್ನು ವೇಶ್ಯಾವರ್ಗವಂತೂ ಇಲ್ಲದೆ ಜಗತ್ತೇ ಇಲ್ಲ. ಅವ್ರ ಜೊತೆ ಕೆಲವು ಹರಟೆ ಮಲ್ಲರು ಫ್ಲರ್ಟ್ ಮಾಡ್ತಾ ಇರುವಂಥ ಆಲಪತ. ಆಕರ್ಣಯತ ವೈತಾಲಿಕ ಗೀತಂ, ಇನ್ನು ಹೊಗಳಭಟ್ರ ಹಾಡುಗಳನ್ನು ಕೇಳಿದ ಅದೆಲ್ಲ ನಿಜ ಅಂತ ಭಾವಿಸಿಕೊಂಡು ತಮ್ಮ ಕೀರ್ತಿಗೆ ತಾವೇ ಮುಗ್ಧರಾಗತಕ್ಕಂಥದ್ದು. ಪುಸ್ತಕವಿಡೀ ಅವರ ಬಿರುದುಗಳೇ ಇರ್ತವಲ್ಲ ಎಷ್ಟೋ ಜನರಿಗೆ. ಆ ರೀತಿಯಾಗಿ ಹಾಗೆ ವೈತಾಲಿಕ ಗೀತೆಗಳನ್ನು, ತಮ್ಮ ಬಗ್ಗೆ ತಾವೇ ಗೀತಾಲಾಪಗಳನ್ನು ಮಾಡ್ಕೊಳ್ಳುವಂಥದ್ದು. ಬೀಚಿ ಹೇಳ್ತಾರಲ್ಲ, ಮದನ ಅಂತ ಒಬ್ಬ ಇದ್ದನಂತೆ, ಅವನು ತನಗೆ ತಾನೇ ಪ್ರಣಯ ಪತ್ರ ಬರ್ಕೊಳ್ತಾ ಇದ್ದನಂತೆ. ಯಾರೂ ಬರಿತಾ ಇರಲಿಲ್ಲ ಅಂತ ಲವ್ ಲೆಟರ್ ತಾನೇ ಬರ್ಕೊಳ್ಳೋದು. ಹೀಗೆ ಆ ರೀತಿಯಲ್ಲಿ ಹಾಗೆ ಸಹಸ್ರ ಸಂಖ್ಯೆನ, ಸಾವಿರಾರು ಜನ ಧವಲೋಷ್ಣೀಶ, ಬೆಳ್ಳಗಿರ್ತಕ್ಕಂಥ ಮುಂಡಾಸು ಕಟ್ಟಿಕೊಂಡು, ವಿಕಟ ಕಿರೀಟ ಸಂಕಟ ಶಿರಸ, ದೊಡ್ಡ ದೊಡ್ಡ ಕಿರೀಟಗಳು, ಅಲಂಕೃತವಾದಂಥ ಕಿರೀಟಗಳು, ಬಗೆಬಗೆಯ ದಿವ್ಯ ರತ್ನ ಖಚಿತವಾದ ಕಿರೀಟ. ಅದು ತಲೆ ಮೇಲೆ ಇಟ್ಟುಕೊಂಡ್ರೆ ಬೇರೆಯವ್ರಿಗೆ ನೋಡೋಕ್ಕೆ ಚೆನ್ನಾಗಿ ಕಂಡ್ರು ಇವರಿಗೆ ಬಹಳ ಹಿಂಸೆ ಆಗುತ್ತೆ. ಒಮ್ಮೆಯಂತೂ ನನಗೆ ದೂರದರ್ಶನದ ಆರಂಭದ ದಿವಸಗಳು, ಆಗ ಅಲ್ಲಿ ಒಂದು ದೂತವಾಕ್ಯ ಅಂತ ಒಂದು ಸಂಸ್ಕೃತ ನಾಟಕ. ಆ ಸಂಸ್ಕೃತ ನಾಟಕದಲ್ಲಿ ನಾನು ಪತ್ರ ಮಾಡಬೇಕು ಅಂತ ಅದರ ನಿರ್ದೇಶಕರಿಗೆ ತುಂಬ ಜುಲುಮೆ. ನಾನು ಮಾಡುವುದಿಲ್ಲ ಅಂತ. ದೂತವಾಕ್ಯದಲ್ಲಿ ಕೃಷ್ಣನ ಪಾತ್ರ ಮಾಡು ಅಂತ. ನನ್ನ ದೇವರ ಪಾತ್ರ ನಾನು ಮಾಡೋದಿಲ್ಲ, ನಾನು ಎಂದೂ ಅದನ್ನು ನೋಡೋದಷ್ಟೇ, ನಾನು ಮಾಡೋದಿಲ್ಲ, ನನಗೆ ಸರಿ ಆಗೋದಿಲ್ಲ ಅಂತ. ಏನಾದರೂ ಒಂದು ಪಾತ್ರ ಮಾಡಬೇಕು ಅಂತ. ಇನ್ನು ಉಳಿದಿರೋ ಪಾತ್ರ ದುರ್ಯೋಧನ, ಅದು ನನ್ನ ಕೈಯಲ್ಲಿ ಎಲ್ಲ ಆಗುತ್ತೆ. ಮತ್ತೆ ಅಲ್ಲಿ ಹಾಡಿಕೊಂಡು ಬೇರೆ ಮಾಡಬೇಕು ಅಂತ ಅವ್ರದ್ದು ಕಟ್ನಿಟ್ಟು. ಕಡೆಗೊಬ್ಬರು ಹಾಡಬಲ್ಲಂತ ಒಬ್ಬರು ಕೃಷ್ಣನನ್ನು ಹುಡುಕಿದ್ದಾಯಿತು.
ಮತ್ತೆ ಹಾಡಲಾಗದೇ ಇದ್ರೂ ಜರ್ಪಾಗಿ ಮಾಡಬಲ್ಲಂತ ದುರ್ಯೋಧನನ್ನು ಹುಡುಕಾಯಿತು. ದುರ್ಯೋಧನಿಗೆ ಲಿಪ್ ಮೂಮೆಂಟ್ ಕೊಟ್ಟರೆ ಸಾಕು, ಪ್ಲೇಬ್ಯಾಕ್ ಸಿಂಗಿಂಗ್ ಕೂಡ ಮಾಡಿಸೋದಾಯಿತು. ಆದರೆ ದುರ್ಯೋಧನಿಗೆ ಮನೋಧರ್ಮ ಬಂದುಬಿಟ್ಟು ಕೆಲಸಕ್ಕೆ ಆ ಹೂ ಅಂತ ಅನ್ನೋವಾಗ ಪದ್ಯ ಮುಂದೆ ಹೋಗ್ತಾ ಇತ್ತು. ಮತ್ತೆ ಆ ಹೂಗಳು ಬಂದುಬಿಟ್ಟು ಪದ್ಯ ಛೇದ ಆಗ್ತಾ ಇತ್ತು. ಲಿಪ್ ಮೂಮೆಂಟ್ಗೂ ಇದಕ್ಕೂ ಸಿಂಕ್ ಆಗ್ತಿರಲಿಲ್ಲ. ರಿಹರ್ಸಲ್ಗಳು ತುಂಬ ಮಾಡಿಸ್ಬೇಕಾಗಿತ್ತು. ಇನ್ನು ಕೃಷ್ಣ ಅಲ್ಲಿ ಸಂಧಾನಕ್ಕೆ ಬಂದ ಮೇಲೆ ವಿಶ್ವರೂಪ ತೋರಿಸುವಾಗ ದಿವ್ಯಾಯುಧಗಳು ಬರುತ್ತವೆ. ಅದರೊಳಗೆ ಪ್ರಮುಖ ಆಯುಧವಾಗಿ ಸುದರ್ಶನ ಬಂದು ಮಿಕ್ಕ ಆಯುಧಗಳ ಜೊತೆ ಮಾಡೋದು. ಸುಮಾರು ಪದ್ಯಗಳೆಲ್ಲ ಬರುತ್ತೆ. ಆ ಸುದರ್ಶನ ನಾನು ಮಾಡ್ತೀನಿ ಅಂತ. ಮಿಕ್ಕ ಆಯುಧಗಳು ಅಲ್ಲಿ ಒಂದು ತಮಾಷೆ. ಪಾಪ ಸಂಸ್ಕೃತ ಎಲ್ಲ ಬಲ್ಲಂಥವ್ರು ಸಿಗುವುದು ತುಂಬ ಕಷ್ಟ, ನಟನೆ ಬಲ್ಲವರು ಮತ್ತೂ ಕಷ್ಟ. ಎರಡೂ ಇರೋರು ಇಲ್ಲವೇ ಇಲ್ಲ, ಇದ್ದವರಲ್ಲಿ ಮಾಡಿಕೊಳ್ಬೇಕು. ಪಾಪ ಅಲ್ಲಿ ಗರುಡನಾಗಿ ಒಬ್ಬ ಬರತಕ್ಕಂಥವನು ಕಿಂ ಚಂಡಮಾರುತಂ ಸೃಜಾಮಿ ಅಂತ ಹೇಳೋದಕ್ಕೆ ಹೋಗಿ ಚಂಡಮಾರುತಂ ಸೃಜಾಮಿ ಅಂತ ಆಯಿತು. ಈ ಥರದ ವಿನೋದಗಳು ತುಂಬ ಇತ್ತು. ಆಮೇಲಾದರೆ ದೂರದರ್ಶನದ ರೆಕಾರ್ಡಿಂಗ್ ಆಗಿದ್ದರಿಂದ ಟೇಕು ರೀಟೇಕು ಎಲ್ಲ ಮಾಡ್ಬೋದು. ಒಂದು 15-20 ದಿವಸ ರಿಹರ್ಸಲ್ ಬೇರೆ ಆಗಿತ್ತು. ಮತ್ತು ಆ ಸಭೆಯಲ್ಲಿ ಎಲ್ಲ ಸಭಾಭೂಷಣವಾಗಿ ತುಂಬ ಜನ ಇರಬೇಕು ಅಂತ ಅಲಂಕಾರವಾಗಿ ಮುದ್ದಾಗಿ ಕಾಣಿಸ್ತಕ್ಕಂಥವ್ರನ್ನೆಲ್ಲ ಕೂಡಿಸಿದ್ದಾಗಿತ್ತು. ಮತ್ತು ಗಾಂಧಾರಿ ಬರ್ತಾಳೆ ಅಂತ ಅವರು ಭಾಸನಾಟಕದಲ್ಲಿ ಇಲ್ಲದೇ ಇರುವ ಇನ್ನೆಷ್ಟೋ ಪಾತ್ರಗಳನ್ನು ಧೃತರಾಷ್ಟ್ರನ್ನೆಲ್ಲ ತರಿಸ್ಬಿಟ್ರು. ನಮ್ಮ ನಿರ್ದೇಶಕರಿಗೆ ತುಂಬ ಉತ್ಸಾಹ ಇತ್ತು. ಮೋಟಗಾನಹಳ್ಳಿ ಮಹಾದೇವ ಶಾಸ್ತ್ರಿಗಳು ಅವ್ರನ್ನೆಲ್ಲರನ್ನೂ ಸೇರಿಸ್ಬಿಟ್ರು. ಪಾಪ ಧೃತರಾಷ್ಟ್ರ ಏನೋ ಕಣ್ಣು ಕಾಣಿಸುತ್ತೆ, ತಡಕಾಡೋದು, ಆ್ಯಕ್ಟಿಂಗ್ ಮಾಡ್ಬೋದು. ಗಾಂಧಾರಿ ಕಣ್ಣು ಕಟ್ಕೊಂಡ್ಮೇಲೆ ಕಣ್ಣೇ ಕಾಣಿಸೋದಿಲ್ಲ. ಪಾಪ ಕೃಷ್ಣನಿಗೆ ಅರ್ಘ್ಯ ಕೊಡಬೇಕು ಅಂತ ತಟ್ಟೆ ಚೊಂಬು ಎಲ್ಲ ಒಳ್ಳೆ ಬೆಳ್ಳಿದೆಲ್ಲ ತೊಗೊಂಡು ಬಂದುಬಿಟ್ಟಿದ್ರು. ಪಾಪ ಅಯ್ಯಂಗಾರರು ದೂರದರ್ಶನದಲ್ಲಿ ಕಾಣಿಸ್ಕೋತಿದ್ದೀವಿ. ಆ ಕಾಲದಲ್ಲಂತೂ ಒಂದೇ ಚಾನಲ್ಲು, ಒಂದೇ ದೂರದರ್ಶನ, ಅದೆಲ್ಲ ಇದ್ದ ಅಪರೂಪದ. ಈಗ 25 ವರ್ಷದ ಕೆಳಗೆ ಅವರು ಪಾಪ ತಡಕಾಡ್ಕೊಂಡು ಬಂದು ಚೊಂಬು ತಟ್ಟೆ ಉರುಳಿಸ್ಕೊಂಡು ಬಿಡೋದಾಗ್ಬಿಡ್ತಾ ಇತ್ತು. ಬಹಳ ಅತ್ಯದ್ಭುತವಾದ ಕಾಮಿಡಿ ಆ ರಿಹರ್ಸಲ್ಗಳೆಲ್ಲ. ಆಗ ನಾನು ಸುದರ್ಶನನ ಪಾತ್ರಕ್ಕೆ ಅಂತ ಕರೆಕ್ಟ್ ಟೈಮಿಗೆ ಬರಬೇಕು ಅಂದರೂ ನಾನು ಊರಿಗೆ ಮುಂಚೆ ದೂರದರ್ಶನಕ್ಕೆ ಹೋದರೆ ನನಗೆ ಕಡೆಗೆ ಬರ್ತಕ್ಕಂಥದ್ದು ಮೊದಲು ಮೇಕಪ್ ಆಗಬೇಕು. ಅದು ಬಂದವರಿಗೆಲ್ಲ ಮುಖಕ್ಕೆ ಬಣ್ಣ ಬೆಳೆದು ಮೈಕೈಗೆ ಆಭರಣ ತೊಡಿಸಿ ತಲೆ ಮೇಲೆ ಭಾರಿ ಕಿರೀಟ, ಅದು ಸುದರ್ಶನ ಚಕ್ರ ಬೇರೆ ತೋರಬೇಕು ಅಂತ ಕಿರೀಟ. ನಾನು 9 ಗಂಟೆಗೆ ಬರಬೇಕು ಅಂದರೆ ಕರೆಕ್ಟ್ 8:45 ಹೋಗಿದ್ದೇನೆ. ಅವರು 8:45ಗೆ ಅಲಂಕಾರ ಶುರು ಮಾಡಿ 9:15 ಅಷ್ಟೊತ್ತಿಗೆ ಅಲಂಕಾರ ಮಾಡಿ ಕೂಡಿಸಿಬಿಟ್ಟಿದ್ದಾರೆ. ತಲೆ ಭಾರ, ತಲೆ ಶಿಲೋಭಾರ ಅಂತಾರಲ್ಲ, ಆ ಥರದ್ದಾಗಿದೆ. ಕಡೆಗೆ ರಿಹರ್ಸಲ್ ಆಗಿ ರಂಗಸ್ಥಳದಲ್ಲಿ ರೆಕಾರ್ಡಿಂಗ್ ಆಗುವಷ್ಟೊತ್ತಿಗೆ ರಾತ್ರಿ 8:15. ತೆಗೆದಿಡ್ತೀನಿ ಅಂದರೆ ಒಪ್ಪುತ್ತಾ ಇಲ್ಲ ನಮ್ಮ ನಿರ್ದೇಶಕರು. ತೆಗೆದಿಟ್ಬಿಟ್ರೆ ಮೂಡ್ ಹೊರಟೋಗುತ್ತೆ ಅಂತ. ಊಟ ಸರಿಯಾಗಿಲ್ಲ, ತಲೆನೋವು, ಅದು ಚಳಿ ಬೇರೆ, ದೂರದರ್ಶನದ AC, ಒಂದು ಕಾಫಿ ಗತಿ ಇಲ್ಲ, ಆ ಥರದ್ದು ಕಷ್ಟ ಆಗ್ತಾ ಇದೆ. ಸುದರ್ಶನ ದುರ್ದರ್ಶನ ಆಯ್ತಲ್ಲ ಅಂತ. ಆ ಕಿರೀಟದ ಭಾರ ನೋಡಿದವ್ರಿಗೆ ಎಷ್ಟು ಚೆನ್ನಾಗಿದೆ ಕಿರೀಟ, ಎಷ್ಟು ಚೆನ್ನಾಗಿದೆ ಅಂತ ತಲೆ ಭಾರ ಆಗ್ತಾ ಇತ್ತು, ತಲೆ ನೋವು ಬರ್ತಾ ಇತ್ತು. ಮಹಾರಾಜರುಗಳಿಗೂ ಪಾಪ ಅದೇ ರೀತಿಯಾಗಿಯೇ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಅವ್ರು ಕಿರೀಟ ಇಟ್ಕೋತಾರೆ. ಆದರೆ ಅವ್ರ ತಲೆಗೆ ಅದೆಷ್ಟು ಹಿಂಸೆ ಆಗುತ್ತದೆ. ಅದನ್ನು ಕಿರೀಟ ಸಂಕಟ ಶಿರಸ ಅಂತ ಹೇಳ್ತಾ ಇದ್ದಾನೆ ಕವಿ. ಕಿರೀಟದಿಂದ ಸಂಕಟ ಆಗಿರುವುದು. ದೊಡ್ಡ ದೊಡ್ಡ ಭಾರಿ ಅಲಂಕಾರಗಳು ಮಾಡಿಕೊಂಡ್ರೆ ಬಹಳ ಕಷ್ಟ. ಈಗ ಜರಿಶಾಲಿ ಯಾವುದೋ ಸನ್ಮಾನ ಆಯಿತು, ಹೊದ್ದುಕೊಂಡು ಬಂದೆ, ಅಲ್ಲಿ ಹೊದಿಸಿದ್ರು ಹಾಗೆ ಹೆಗಲ ಮೇಲೆ ಹಾಕ್ಕೊಂಡು ಬಂದೆ. ಎಷ್ಟು ಮುಳ್ಳು ಚುಚ್ಚುತ್ತದೆ ಅಂತಂದರೆ ತುಂಬ ಕಷ್ಟವಾಗುತ್ತದೆ. ಜರಿಶಾಲಿನಲ್ಲಿ ಅಂಥ ಹಿತ ಇರೋದಿಲ್ಲ. ಹಾಗೆ ಸನಿರ್ಜರ ಶಿಖರ ಅವಲಗ್ನ ಬಾಲಾತಪ ಮಂಡಲೇನೇವ ಕುಲಪರ್ವತ ಚಕ್ರವಾಲೇನ ಮೂರ್ಧಾಭಿಷಿಕ್ತೇನ ಸಾಮಂತ ಲೋಕೇನ ಅಧಿಷ್ಠಿತಂ. ನಿರ್ಜರಗಳು ಅಂದರೆ ಜಲಪಾತಗಳಿಂದ ಕೂಡಿರುವ ಒಂದು ಮನೋಹರವಾದ ಬೆಟ್ಟಗಳ ಪಂಕ್ತಿ ಹೇಗೆ ಕಾಣಿಸುತ್ತದೆಯೋ ಆ ರೀತಿ ಕುಲಪರ್ವತ ಪಂಕ್ತಿಯ ಹಾಗೆ ಆ ಮೂರ್ಧಾಭಿಷಿಕ್ತರಾದ ಪಟ್ಟಬಂಧ ಮಾಡಿಕೊಂಡಂಥ ಸಾಮಂತ ಲೋಕ ಆ ಅರಮನೆಯ ಒಳಭಾಗದಲ್ಲಿ ಇತ್ತು. ಅಸ್ತಾನುತ್ತಿತ ಭೂಪಾಲ ಸಂವರ್ತಿತಾನಾಂಚ ಕುತಾನಾಂ ರತ್ನಾಸನಾನಾಂ ರಾಶಿಭಿ ಅನೇಕ ವರ್ಣೈ ಇಂದ್ರಾಯುಧ ಪುಂಜೈರಿವ ವಿರಾಜಿತ ಸಭಾ ಪರ್ಯಂತಂ. ಮತ್ತು ಅವರು ತಮ್ಮ ಸ್ಥಾನಮಾನಕ್ಕೆ ತಕ್ಕಂತೆ ಆಸನಗಳು, ಅದರ ಎತ್ತರ, ಅಳತೆ, ಉದ್ದ, ಅಗಲ, ಅದರ ಮೇಲೆ ರಕ್ತ ಕಂಬಳಿಗಳು, ಅದರ ಮೇಲೆ ಚೀನಾಂಬರಗಳು, ಆ ಅಲಂಕಾರಗಳು ಕಾಮನ ಬಿಲ್ಲುಗಳೇ ನೆಲದ ಮೇಲೆ ಟಿಕಾಣಿ ಹೂಡಿವೆಯೋ ಎಂಬಂತೆ ಕಾಣಿಸ್ತಾ ಇತ್ತು. ಆಮೇಲೆ ಭೂಮಿ ಸಂಕ್ರಾಂತ ಮುಖ ನಿವಹ ಪ್ರತಿಬಿಂಬತೆಯ ವಿಕಚ ಕಮಲ ಪುಷ್ಪ ಪ್ರಕರಮಿವ ಸಂಪಾದಯಿತ ಗತಿವಶ ರಣಿತ ನೂಪುರ ಪಾರಿಹಾರ್ಯ ರಶನಾಸ್ವನ ಮುಖರೇಣ ಸ್ಕಂದಾವಸಕ್ತ ಕನಕದಂಡ ಚಾಮರೇಣ ನಿರ್ಗಚ್ಚತಾ ಪ್ರವಿಶತಾ ಚ ಅನವರತಂ ವಾರ ವಿಲಾಸಿನಿ ಜನೇನ ಆಕುಲಿತಂ. ಇನ್ನು ತಮ್ಮ ಸುಂದರವಾದ ಮುಖಗಳು ಹೊಳಹೊಳೆಯುವ ಆ ಗಾರೆ ಗಚ್ಚಿನ ಮೇಲೆ ಪ್ರತಿಫಲಿಸಿ ಸ್ಥಳಕಮಲಗಳು ಭೂಮಿಯಲ್ಲಿ ಉಂಟಾಗುವಂತೆ ಮಾಡ್ತಾ ತಮ್ಮ ಮನೋಹರವಾದ ದೇಹಕ್ಕೆ ಮತ್ತು ಮನೋಹರವಾದ ಆಭರಣಗಳಿಂದ ಅಲಂಕಾರ ಮಾಡಿಕೊಂಡು ಝಳಝಳಂಕಾರ ಕ್ರಿಯೆಯನ್ನು ಮಾಡುವಂಥ ಆ ನೂಪುರಗಳನ್ನು ಮಂಜೀರಗಳನ್ನು ಕಟ್ಟಿಕೊಂಡು ಆ ಧ್ವನಿಗಳ ಮಧ್ಯದಲ್ಲಿ ಓಡಾಡ್ತಾ ಇದ್ದರೆ
ಅವರು ಕೈಯಲ್ಲಿ ಬಂಗಾರದ ಹಿಡಿ ಇರ್ತಕ್ಕಂಥ ಚಾಮರವನ್ನು ಇಟ್ಟುಕೊಂಡು ಹೀಗೆ ಬೀಸ್ತಾ ಹಾಗೆ ಹೋಗ್ತಾ ಹೀಗೆ ಬರ್ತಾ ಈ ಥರ ಮಾಡ್ತಾ ಇದ್ದರೆ ಅದರಿಂದಲೇ ಅರಮನೆ ಮನೋಹರವಾಗ್ತಾ ಇತ್ತು ಅಂತ ದಾಸದಾಸಿಯರು, ವಿಶೇಷವಾಗಿ ವಾರವನಿತೆಯರಿದ್ದರು ಅಂತ. ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಏನೂ ಮಾಡದೇ ಇದ್ದರೂ ಓಡಾಡಬೇಕು. ಏನೇ ಸುಬ್ಬಿ ಓಡಾಟ ಅಂದರೆ ಶಾನ್ಭೋಗರ ಮನೆ ದೇವರೂಟ ಅಂತ ಒಂದು ಗಾದೆ ಇದೆಯಲ್ಲ, ಹಾಗೆ ಸುಮ್ಮನೆ ಓಡಾಡ್ತಾ ಇರಬೇಕು, ಏನೋ ಕೆಲಸ ಇದ್ದವರಂತೆ ನಟಿಸ್ತಾ ಇರಬೇಕು. ಮದುವೆ ಮನೆಗಳಲ್ಲಿ ಬೇರೆ ಬೇರೆ ರಾಜಕೀಯ ಸಮಾರಂಭಗಳಲ್ಲಿ ನೋಡ್ತಾ ಇರ್ತೀವಲ್ಲ, ಕೈಯಲ್ಲಿ ಸೆಲ್ಫೋನ್ ಇಟ್ಟುಕೊಂಡು ಇನ್ನು ಯಾರ ಜೊತೆಗೂ ಏನೋ ವಿಶೇಷವಾದದ್ದನ್ನು ಮಾತಾಡ್ತಾ ಇದ್ದೀವಿ ಅಂತ ಸೆರಗು ಬೀಸಿಕೊಂಡು ಅಬ್ಬರ ಮಾಡಿಕೊಂಡು ಓಡಾಡದೇ ಇದ್ದರೆ ವೈಭವ ಅಂತ ಅನಿಸೋದೇನೇ ಇಲ್ಲ. ನಮ್ಮ ಶೇಷಣ್ಣ ಶ್ರೋತಿಗಳು ಗುರುಗಳು ಹೇಳ್ತಾ ಇದ್ರು, ನೋಡಿಪ್ಪ ನೀವು ಧರ್ಮಶಾಸ್ತ್ರ ಶ್ರುತಿ ಸೂತ್ರ ಸ್ಮೃತಿ ಇವುಗಳಿಗೆ ಸರಿಯಾಗಿ ಮಾಡಬೇಕು, ವೈದಿಕ ಕಲಾಪ ಈ ವೈಭವ ಯಾಕೆ ಅಂತೆಲ್ಲ ಅಂತೀರಾ. ಹೆಣ್ಣುಮಕ್ಕಳು ಜರ್ತಾರಿ ಸೀರೆ ಉಟ್ಕೊಂಡು ಹೂ ಮುಡ್ಕೊಂಡು ಒಡವೆ ತೊಟ್ಕೊಂಡು ಅಬ್ಬರವಾಗಿ ಓಡಾಡದೇ ಇದ್ರೆ ಅದು ಮದುವೆನ ಸ್ಮಶಾನವಾಗಿ ಗೊತ್ತೇ ಆಗೋದಿಲ್ಲ ಅಂತ ಇದ್ರು. ಹಾಗೆ ಆ ಅರಮನೆಯಲ್ಲಿ ವೈಭವ ಅಂದರೆ ಸಮರ್ಥ ಟ್ರಾಫಿಕ್ ಆಫ್ ಪೀಪಲ್ ಬಹಳ ಮುಖ್ಯ. ಅದನ್ನು ಕವಿಯಲ್ಲಿ ಸೂಚನೆ ಮಾಡ್ತಾ ಇದ್ದಾನೆ. ಏಕದೇಶ ನಿಷಣ್ಣ ಚಾಮೀಕರ ಶೃಂಖಲ ಸಂಯತ ಶ್ವಗಣಂ. ಒಂದು ಕಡೆಗೆ ಬಂಗಾರದ ಸರಪಣಿ ಹಾಕಿದ ನಾಯಿಗಳಿದ್ವಂತೆ. ಕನಕಪು ಸಿಂಹಾಸನ ಮುನ ಅಲ್ಲ, ಕನಕ ಶೃಂಖಲ ಮುನ ಶುನಕಮು ಕುರ್ಚುಂಡ ಪೆಟ್ಟಿ ಕಟ್ಟಿ ಉಂಚಿ ಪೆಟ್ಟಿ ಅಂತ ನಾಯಿಗಳಿಗೂ ಬಂಗಾರದ ಸರಪಣಿ. ಅದು ಅರಮನೆ ನಾಯಿ ಅಲ್ವಾ, ಅದಕ್ಕೆ ಹಾಗೆ ಅವುಗಳನ್ನು ಮಾಡಿಟ್ಟಿದ್ರು. ನಮ್ಮಲ್ಲಿ ಕುಕ್ಕುರ ಲಕ್ಷಣ ಅಂತಲೇ ಇದೆ, ನಾಯಿಗಳ ಲಕ್ಷಣ ಅಂತ. ಡಾಗ್ ಬ್ರೀಡಿಂಗು, ಬಿಚ್ ಬ್ರೀಡಿಂಗು, ಅದನ್ನು ಹೇಗೆ ನಡೆಸಬೇಕು ಎಲ್ಲ ವರಾಹಮೀರ ತನ್ನ ಬೃಹತ್ ಸಮಿತಿಯಿಂದ ಮೊದಲುಗೊಂಡು ಬರೆದಿಟ್ಟಿದ್ದಾನೆ. ಇತಸ್ತತಃ ಪ್ರಚಲಿತ ಪರಿಚಿತ ಆಮಿತ ಕಸ್ತೂರಿಕಾ ಕುರಂಗ ಪರಿಮಳ ವಾಸಿತ ದಿಗ್ಮುಖಂ. ಅಲ್ಲಿ ಕಸ್ತೂರಿ ಮೃಗಗಳು ಓಡಾಡಿ ಆ ಕಸ್ತೂರಿ ಪರಿಮಳ ಬರ್ತಾ ಇತ್ತು. ಅನೇಕ ಕುಬ್ಜ ಕಿರಾತ ವರ್ಷವರ ಬಧಿರ ವಾಮನ ಮೂಕ ಸಂಕುಲಂ. ಅರಮನೆಯಲ್ಲಿ ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡಿಗೆ ಒಳ್ಳೆಯ ಎಂಪ್ಲಾಯ್ಮೆಂಟ್. ಈ ಕಾಲಕ್ಕೆ ಅದೊಂದು ಮಾಡಲ್ಲು. ಕುಬ್ಜರು, ಕುಳ್ಳರು, ಮತ್ತು ಕಂಜರು, ಮೋಟುಕಾಲ್ನವರು, ಮತ್ತು ವರ್ಷವರ ಅಂದರೆ ನಪುಂಸಕರು, ಕಿರಾತರು, ಕಿವುಡರು, ಮೂಕರು, ಗೂನರು, ಕುಳ್ಳರು, ಈ ಥರ ಅನೇಕರೆಲ್ಲ ಇರ್ತಾಯಿದ್ರು. ಅವರುಗಳಿಗೆ ಸಣ್ಣ ಪುಟ್ಟ ಕೆಲಸ. ಮತ್ತು ಕೆಲವು ಮಂತ್ರಾಲೋಚನೆಯಲ್ಲಿ ಅವ್ರ ಕೈ ಸನ್ನೆ ಮಾಡಿದ್ರೆ ಬರಬೇಕು, ಮಂತ್ರಾಲೋಚನೆ ಕೇಳಿಸ್ಕೊಳ್ಬಾರ್ದು ಅಂದರೆ ಕಿವುಡರೇ ಇರಬೇಕು. ಇನ್ನು ಕೆಲವು ಕಡೆ ಅವರಿಗೆ ಮಾತಾಡೋದಕ್ಕೆ ಯಾವತ್ತೂ ಆಗಬಾರ್ದು, ಅವರು ಮೂಕರಾಗಿರಬೇಕು. ಇನ್ನೊಬ್ಬರಿಗೆ ಆ ಮಾತನ್ನು ಕಳಿಸುವಂತೆ ಇರಬಾರ್ದು, ಅವರು ನಿರಕ್ಷರ ಕುಕ್ಷಿಗಳು ಆಗಿರಬೇಕು. ಹೀಗಿರುವಂಥದ್ದಿಲ್ಲದಿದ್ದರೆ ಆಪ್ತ ವಿಶ್ವಾಸಿಗಳು ಹೇಗಿರ್ತಾರೆ? ಇವರ ಕಳ್ಳ ವ್ಯವಹಾರಗಳಿಗೆ, ಅನೈತಿಕ ವ್ಯವಹಾರಗಳಿಗೆ ಪರಿಚಾರಕರು ಇಲ್ಲದೆ ಆಗೋದಿಲ್ಲ ಕೆಲಸ. ಆದರೆ ಪರಿಚಾರಕರು ಈ ರಹಸ್ಯವನ್ನು ಬಯಲು ಮಾಡಬಾರ್ದು, ಅಂಥದ್ದೆಲ್ಲ ಇರಬೇಕು. ತವರು ಮನೆಯಿಂದ ಕರೆಸ್ಕೊಳ್ತಕ್ಕಂಥ ದಾಸದಾಸಿಯರು ಹೀಗೆ ಬೇಕಾದಷ್ಟು ಇರ್ತಾ ಇತ್ತು. ಅದೆಲ್ಲ ಆ ಕಲಾಪ ಅಲ್ಲಿತ್ತು ಅಂತ. ಉಪಾಹೃತ ಕಿನ್ನರ ಮಿಥುನಂ. ಇನ್ನು ಕಿನ್ನರ ಜೋಡಿಯನ್ನು ಬೇರೆ ಕರೆದಿಟ್ಕೊಂಡು ಬಂದಿದ್ದಂತೆ. ಆನೀತ ವನಮಾನುಷಂ, ಕಾಡು ಮನುಷ್ಯರನ್ನು ತಂದಿಟ್ಟಿದ್ದಂತೆ. ಅರಮನೆಯಿಂದ ಅಮ್ಯೂಸ್ಮೆಂಟ್ ತಾನೆ, ಇದೊಂದು ಅಮ್ಯೂಸ್ಮೆಂಟ್ ಪಾರ್ಕು, ಮ್ಯೂಸಿಯಮ್ಮು, ಝೂ ಎಲ್ಲ ಇದ್ದಂತೆ ಬರ್ತದೆ. ಆಲಪ್ಯಮಾನ ಶುಕಸಾರಿಕಂ, ಗಿಣಿಗಳನ್ನು ಮಾತಾಡಿಸ್ತಾ ಇದ್ರು. ಇಬಪತಿ ಪರಿಮಳ ಇಬಪತಿ ಪರಿಮಳ ಆಮರ್ಷ ಜೃಂಭಿತೈಶ್ಚ ನಿಷ್ಕೂಜದ್ಭಿ ಶಿಖರಿಣಾಂ ಜೀವಿತೈರಿವ ಗಿರಿಗುಹಾ ನಿವಾಸಿಭಿರ್ಗೃಹೀತೈ ಪಂಜರ ಕೇಸರಿಭಿ ಉದ್ಭಾಸ್ಯಮಾನಂ. ಆ ಆನೆಗಳ ಹೊರಗಡೆ ಬೃಂಕಾರ ಮಾಡಿದ ತಕ್ಷಣ ಇವುಗಳು ಕೋಪ ಮಾಡಿಕೊಂಡು ಆರ್ಭಟ ಮಾಡಿ ಗರ್ಜನೆ ಮಾಡ್ತಾ ಇದ್ದಂಥ ಪಂಜರಬದ್ಧವಾದ ಸಿಂಹಗಳು ಅಲ್ಲಿದ್ದವು. ಅವು ಗಿರಿಗುಹೆಗಳಿಂದಲೇ ಹಿಡ್ಕೊಂಡು ಬಂದದ್ದಾಗಿತ್ತು. ಉತ್ರಾಸ್ಯಮಾನೈ ಕಾಂಚನ ಭವನ ಪ್ರಭಾ ಜನಿತ ದಾವಾನಲ ಶಂಕೈ ಲೋಲತಾರಕೈ ಭ್ರವದ್ಭಿ ಭವನ ಹರಿಣ ಕದಂಬಕೈ ಲೋಚನ ಪ್ರಭೆಯ ಶಬಲೀಕೃತ ದಿಗಂತರಂ. ಇನ್ನು ಜಿಂಕೆಗಳನ್ನು ತಂದಿಟ್ಟಿದ್ರು. ಆ ಜಿಂಕೆಗಳು ಆ ಅರಮನೆಯ ಬಂಗಾರದ ದೇದೀಪ್ಯಮಾನವಾದ ಅಲಂಕಾರಗಳನ್ನು, ಗೋಡೆಗಳಲ್ಲಿ ಪ್ರತಿಫಲಿಸ್ತಾ ಇರತಕ್ಕಂಥ ಕೆಂಬಣ್ಣವನ್ನು ಕಂಡು ಸುತ್ತಲೂ ಕಾಳ್ಗಿಚ್ಚೆ ಬಂತು ಅಂತ ಭಯಪಟ್ಟುಕೊಂಡು ದಿಗ್ಭ್ರಾಂತವಾದ ಭಯಚಕಿತವಾದ ಕಣ್ಣುಗಳಿಂದ ಹಾಗೆ ಹೀಗೆ ಓಡಾಡ್ತಾ ಇದ್ದರೆ ಆ ಕಣ್ಣುಗಳ ಕನ್ನೈದಿಲೆಯ ಕಾಂತಿ ಒಮ್ಮೆಲೆ ದಿಗಂತರದಲ್ಲಿಯೇ ಬೇರೆ ಬೇರೆ ಬಣ್ಣಗಳನ್ನು, ಸೊಗಸನ್ನು ಝಳಪಿಸುವಂತೆ ಮಾಡ್ತಾ ಇತ್ತು. ಉದ್ದಾಮ ಕೇಕರವ ಅನುಮೀಯಮಾನ ಮರಕತ ಕುಟ್ಟಿಮಸ್ಥಿತ ಶಿಖಂಡಿ ಮಂಡಲಂ. ಇನ್ನು ಮರಕತಮಯವಾದ ಸ್ಥಳ, ದಟ್ಟ ಹಸುರಿನ ದಿವ್ಯ ಮಣಿಗಳಿಂದ ಜಟಿತವಾದಂಥ ನೆಲ, ಅದರಲ್ಲಿ ಅದು ಮಯೂರವಾಸ ಅಂತ ಕರೀತಾರೆ. ಅಂದರೆ ನವಿಲುಗಳೆಲ್ಲ ಇರತಕ್ಕಂಥ ಜಾಗ. ಅವುಗಳು ಆ ಮರಕತ ಮಣಿಗಳ ಸ್ಥಳದ ಮೇಲೆ ಇದ್ದರೆ ಅವುಗಳು ಇದ್ದದ್ದು ಗೊತ್ತಾಗ್ತಿರಲಿಲ್ಲ, ಕೇವಲ ಅವುಗಳ ಕೇಕ ಮಾಡಿದಾಗ ಮಾತ್ರ ಶಬ್ದ ಗೊತ್ತಾಗ್ತಾ ಇತ್ತು ಅಂತ. ನಮ್ಮ ಶ್ರೀಹರ್ಷ ನೈಷಧೀಯದಲ್ಲಿ ಒಂದು ಕಡೆಗೆ ಬರೀತಾನೆ, ದಮಯಂತಿ ಮದುವೆಗೆ ಬಂದವರಿಗೆ
ಮಹಾರಾಜರುಗಳಿಗೆ ಬೇರೆ ಬೇರೆ ಥರ ತಟ್ಟೆಗಳು ಅವ್ರ ಯೋಗ್ಯತೆಗೆ ತಕ್ಕಂತೆ, ಪದ್ಮರಾಗದ ತಟ್ಟೆ ಒಬ್ಬರಿಗೆ, ಮರಕದ ತಟ್ಟೆ ಒಬ್ಬರಿಗೆ, ನೀಲಮಣಿಯ ತಟ್ಟೆ ಒಬ್ಬರಿಗೆ, ರಜತ ಪಾತ್ರ ಒಬ್ಬರಿಗೆ, ಹೀಗೆಲ್ಲ ಕೊಡ್ತಾ ಇತ್ತು. ಕೊಟ್ಟರೆ ಪದ್ಮರಾಗ ಸ್ಥಾಲಿಯಲ್ಲಿ ದಾಳಂಬರಿ ಬಡಿಸಿದ್ರೆ ದಾಳಂಬರಿ ಬೀಜ ಕಾಣಿಸ್ತಾನೆ ಇರಲಿಲ್ಲ, ಅದು ಪೂರ್ತಿ ರೂಬೀಸು. ಆ ತಟ್ಟೆಯಲ್ಲಿ ದಾಳಂಬರಿ ಯಾವುದು ರೂಬಿ ಯಾವುದು ಗೊತ್ತಾದೆ ಕೈ ಇಟ್ಕೊಂಡು ಪರದಾಡ್ತಾ ಇದ್ರು. ಇನ್ನು ಹಸಿರು ಚಟ್ನಿಯನ್ನು ಇತ್ಯಾದಿ ಪದಾರ್ಥಗಳನ್ನು ಯಾರೋ ಪಾಪ ಬಹಳ ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಆಹಾರ ತಿನ್ನಬೇಕು ಅಂತ ಗ್ರೀನ್ ಪೀಸ್ನವರು ಯಾರೋ ಗೊತ್ತಿಲ್ಲ, ಅವರು ಆ ಮರಕದ ತಟ್ಟೆ ಇಟ್ಕೊಂಡ್ರೆ ಏನು ಬಡಿಸಿದ್ದಾರೆ ಅಂತ ಗೊತ್ತಿಲ್ಲ, ಖಾಲಿ ತಟ್ಟೆ ಅಂತ. ಇನ್ನೊಬ್ಬರು ಒಳ್ಳೆ ಕಿಚಡಿನ, ಸೊಗಸಾಗಿರ್ತಕ್ಕಂಥ ಕಿಚಡಿ, ಹೆಚ್ಚಾಗಿ ಹೆಸರು ಬೇಳೆಯನ್ನು ಹಾಕಿರ್ತಕ್ಕಂಥದ್ದು ತೊವೆ, ಅದನ್ನು ಬಂಗಾರ ತಟ್ಟೆಗೆ ಹಾಕಿದ್ರೆ ಆ ಹಳದಿ ಬಣ್ಣ ಈ ಹಳದಿ ಬಣ್ಣ ಸೇರಿ ಏನೂ ಇದೆ ಅಂತ ಗೊತ್ತಾಗದೆ ಬೀಗರಿಗೆ ಗೇಲಿ ಆಗ್ತಾ ಇತ್ತು ಅಂತ ಬರೀತಾರೆ. ಆ ಥರದ ಒಂದು ಭ್ರಮೆ ಅದು ಈ ನವಿಲುಗಳು ಆ ಮರಕತಮಯವಾದ ಕುಟ್ಟಿಮ ಸ್ಥಳದಲ್ಲಿ ಓಡಾಡ್ತಾ ಇದ್ದರು. ಕೇಕಾರವದಿಂದ ಮಾತ್ರ ಅನುಮೀಯಮಾನವಾಗಿ ತೋರ್ತಾ ಇತ್ತು. ಆತಿಶಿಶಿರ ಚಂದನ ವಿಟಪಿಚ್ಛಾಯ ನಿಷಣ್ಣ ನಿದ್ರಾಯಮಾಣ ಗೃಹ ಸಾರಸಂ. ಇನ್ನು ಸಾರಸ ಪಕ್ಷಿಗಳು, ಜಲಪಕ್ಷಿಗಳು ತಂಪಾಗಿರತಕ್ಕಂಥ ಚಂದನ ವೃಕ್ಷದ ಕೆಳಗೆ ನಿದ್ರೆಯನ್ನು ಹಾಯಾಗಿ ಮಾಡ್ತಾ ಇದ್ವಂತೆ. ಅಂತಃಪುರೇಣ ಚಬಾಲಿಕಾ ಜನ ಪ್ರಸ್ತುತ ಕಂದುಕ ಪಾಂಚಾಲಿಕಾ ಕ್ರೀಡನಕೇನ ಅನವರತ ಸಂವಾಹ್ಯಮಾನ ದೋಲಾಶಿಖರ ಕುಣಿತ ಘಂಟಾ ಟಂಕಾರ ಪೂರಿತ ಆಶಾಮುಖೇನ ಭುಜಂಗಮ ನಿರ್ಮೋಕ ಶಂಕಿತ ಮಯೂರ ಹ್ರಿಯಮಾಣ ಹಾರೇಣ ಸೌಧ ಶಿಖರ ಅವತೀರ್ಣ ಪ್ರಚಲಿತ ಪಾರಾವತ ಕುಲತಯ ಸ್ಥಳೋತ್ಪಲಿನೀವನ ವನೇನೇವ ಅಂತಃಪುರಿಕಾ ಜನ ಪ್ರಸ್ತುತ ನರಪತಿ ಚರಿತ ವಿಡಂಬನ ಕ್ರೀಡನೇನ ಅಶ್ವಮಂದುರಾ ಪರಿಭ್ರಷ್ಟ ಆಗತೈ ಅವಲುಪ್ತ ಭವನ ದಾಡಿಮೀ ಫಲೈ ಆಖಂಡಿತ ಅಂಗಣ ಸಹಕಾರ ಪಲ್ಲವೈ ಅಭಿಭೂತ ಕುಬ್ಜಾ ವಾಮನ ಕಿರಾತ ಕರತಲಾಚ್ಛಿನ್ನಾನಿ ಭೂಷಣಾನಿ ವಿಕರದ್ಭಿ ಕಪಿಭಿ ಆಕುಲೀಭೂತೇನ ಶುಕಸಾರಿಕಾ ಪ್ರಕಾಶಿತ ಸುರತ ವಿಶ್ರಂಭಾಲಾಪ ಲಜ್ಜಿತ ಅವರೋಧ ಜನೇನ ಪ್ರಾಸಾದ ಸೋಪಾನ ಸಮಾರೋಹಣ ಚಲಿತೈರಬಲಾನಾಂ ಚರಣಾವಸಿಕ್ತೈ ಮಣಿಮೈ ಪದೇ ಪದೇ ರಣದ್ಭಿ ತುಲಾಕೋಟಿ ವಲಯೈ ದ್ವಿಗುಣೀಕೃತ ಕೂಚಿತ ಋತಾಭಿ ಭವನ ಹಂಸ್ಯ ಮಾಲಿಕಾಭಿ ಧವಲಿತಾಂಗಣೇನ ಧೃತಧೌತ ಧವಲ ದುಕೂಲೋತ್ತರೀಯೈ ಕಲಧೌತ ದಂಡ ಅವಲಂಬಿಭಿ ಫಲಿತ ಪಾಂಡುರ ಮೌಲಿಭಿ ಆಧಾರ ಮಯೈರಿವ ಮರ್ಯಾದಾಮಯೈರಿವ ಮಂಗಲಮಯೈರಿವ ಗಂಭೀರಾಕೃತಿಭಿ ಸ್ವಭಾವಧೀರೈ ಉಷ್ಣೀಷಿಭಿ ವಯಃ ಪರಿಣಾಮೇಪಿ ಜರತ್ಸಿಂಹೈ ಅವಪರಿತ್ಯಕ್ತ ಸತ್ವಾವಷ್ಟಂಭೈ ಕಂಚುಕಿಭಿ ಅಧಿಷ್ಠಿತೇನ ಸಮುಪೇತ ಅಭ್ಯಂತರಂ. ಇದು ಇನ್ನೊಂದು ವಾಕ್ಯಖಂಡ. ಆ ಅರಮನೆಯ ಅಂತಃಪುರದ ಭಾಗ ಏನಾಗಿದೆ ಅಂತ. ಹೊರಗಿನ ಪ್ರಾಕಾರ, ಆ ಪಹರೆಯ ಭಟರು, ಆನೆಗಳು, ಕುದುರೆಗಳು, ಆಯುಧ ಶಾಲೆ, ಕರ್ಣಿಕರ ಶಾಲೆ, ಸಾಮಂತರ ಭವನ, ಅದರ ಒಳಗೆ ಬರ್ತಾ ಇದ್ದಂತೆ ಬೇರೆ ಬೇರೆ ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಇರತಕ್ಕಂಥ ಆಂತರಂಗಿಕವಾದ ಒಂದು ಮೃಗಾಲಯ, ಪಕ್ಷಿ ವೀಕ್ಷಣಾಲಯ. ಅದರ ಒಳಕ್ಕೆ ಬಂದರೆ ಅಂತಃಪುರ. ಅಂತಃಪುರ ಅಂದರೆ ಅರಮನೆಯ ಒಳಗೆ ಒಂದು ಊರು ಅಂತ, ಅಷ್ಟು ದೊಡ್ಡದಾಗಿರ್ತಾ ಇತ್ತು ಹೇರಂ. ಆ ಒಂದು ಸಮಾಜದ ವೈಭವ ಏನು ಅನ್ನೋದನ್ನು ಕವಿ ಇಲ್ಲಿ ಹೇಳ್ತಾನೆ. ಅಲ್ಲಿ ಅನೇಕ ಸುಂದರಿಯರು ಇದ್ದರು. ಅವರು ಚೆಂಡಾಟ ಆಡ್ತಾ ಇದ್ರು, ಆಟದ ಗೊಂಬೆಗಳನ್ನು ಇಟ್ಕೊಂಡಿದ್ರು, ಮತ್ತು ಬಗೆ ಬಗೆಯ ಗಂಟೆಗಳ ಝಣತ್ಕಾರ ಇತ್ತು. ತಮ್ಮ ನವರಾದ ತೆಳ್ಳಗಿರ್ತಕ್ಕಂಥ ಬೆಳ್ಳಗಿನ ಉತ್ತರೀಯಗಳನ್ನು, ಅಂದರೆ ದಾವಣಿ ಇತ್ಯಾದಿಗಳನ್ನು ಹಾಕಿಕೊಂಡು ಅದನ್ನು ಹೊಯ್ದಾಡಿಸಿಕೊಂಡು ಹೋಗ್ತಾ ಇದ್ದರೆ ನವಿಲುಗಳು ಅದು ಹಾವುಗಳು ಏನು ಅಂತ ಭ್ರಮಿಸಿಕೊಂಡು ಹತ್ತಿರ ಬರುತ್ತಾ ಇತ್ತು. ಮತ್ತು ಶಿಖರದ, ಅರಮನೆಯ ಸೌಧ ಶಿಖರದ ಮೇಲಿಂದ ಪಾರಿವಾಳಗಳು ಕಾಣಿಸ್ಕೊಳ್ತಾ ಇದ್ದರೆ, ಪಾರಿವಾಳಗಳು ಹೇಗಿತ್ತು ಅಂದರೆ ಅಲ್ಲೆಲ್ಲ ಅಲಂಕಾರಕ್ಕೆ ಕನ್ನೈದಿಲಗಳನ್ನು ಸಿಕ್ಕಿಸಿದಂತೆ ತೋರ್ತಾ ಇತ್ತು. ಅರಮನೆಯ ಸೂರು, ಅದನ್ನು ವಲಭಿ ಅಂತ ಕರೀತಾರಲ್ಲ ಅಲ್ಲಿ. ಇನ್ನು ಅಲ್ಲಿ ಅರಮನೆಯ ಕುದುರೆಯ ಲಾಯದಲ್ಲಿ ಹೆಚ್ಚಾಗಿರ್ತಾ ಇದ್ದ ಕೋತಿಗಳು ಉದ್ಯಾನಕ್ಕೂ ಬಂದುಬಿಡ್ತಾ ಇದ್ವು ಅಂತಃಪುರದಲ್ಲಿ. ಸಾಮಾನ್ಯವಾಗಿ ಕೋತಿಗಳಿಗೂ ಕುದುರೆ ಲಾಯಕ್ಕೂ ತುಂಬ ನಿಕಟತೆ. ಕುದುರೆಗಳಿಗೆ ಬಗೆ ಬಗೆಯ ಆಹಾರಗಳನ್ನು ಕೊಡುವಾಗ ಕೋತಿಗಳು ತಿಂದುಬಿಡ್ತಾ ಇದ್ವು. ಆನೆಗಳ ಹತ್ತಿರಕ್ಕೆ ಕೋತಿಗಳು ಸುಳಿತಾ ಇರಲಿಲ್ಲ, ಸೊಂಡಲಿನಲ್ಲಿ ಹೊಡೆದು ಬಿಡ್ತವೆ ಆನೆಗಳು. ಆದರೆ ಪಾಪ ಕುದುರೆಗಳಿಗೆ ಆ ಥರ ಏನೂ ಮಾಡೋಕ್ಕಾಗೋಲ್ಲ, ಅವುಗಳಿಗೆ ಕರ ಅನ್ನುವುದಿಲ್ವಲ್ಲ, ಆನೆಗೆ ಕರ ಇರುವುದರಿಂದಲೇ ಅದು ಕರಿ ಅಂತ ಆಯಿತು ಅಂತ. ಹೀಗಾಗಿ ಆನೆಗಳಿಗೆ ತುಪ್ಪ ಸೇರಿಸಿದ ಅನ್ನವನ್ನು, ಬೆಲ್ಲವನ್ನು, ಅಕ್ಕಿಯನ್ನು, ಬಗೆ ಬಗೆಯ ಹಣ್ಣುಗಳನ್ನು, ಗೊನೆ ಬಾಳೆಹಣ್ಣನ್ನೆಲ್ಲ ಕೊಟ್ಟರೆ ಅವುಗಳ ಕೋತಿಗಳನ್ನು ಸೇರಿಸೋಲ್ಲ. ಕುದುರೆಗಳಿಗೆ ಹಾಗಲ್ಲ, ಬೇಯಿಸಿದ ಹುರುಳಿಯೇ ಮೊದಲುಗೊಂಡು ಅನೇಕ ಕೊಡುವಾಗ ಕೋತಿಗಳು ಬಂದು ತಿಂತಾ ಇರ್ತವೆ.
ಅದನ್ನು ಕುದುರೆಗಳು ದೂರ ಮಾಡೋಕ್ಕಾಗೋಲ್ಲ. ಹಾಗಾಗಿ ಅಲ್ಲಿ ಮಂದುರ ಅಂದರೆ ಕುದುರೆ ಲಾಯ ಸಂಸ್ಕೃತದಲ್ಲಿ, ಅಲ್ಲಿ ಅವು ಇರ್ತಾ ಇದ್ವು. ಅವುಗಳು ಅರಮನೆಯ ಒಳಗಿರ್ತಕ್ಕಂಥ ತೋಟಕ್ಕೂ ಬಂದು ಅಲ್ಲಿರುವ ದಾಳಿಂಬರೆ ಹಣ್ಣಿರ್ಬೋದು, ಮಾವಿನ ಹಣ್ಣಿರ್ಬೋದು, ಅವುಗಳನ್ನು ಕಿತ್ತುಕೊಂಡು ತಿನ್ನುವ ಭರದಲ್ಲಿ ಆ ಗಿಡ ಮರಗಳ ಟೊಂಗೆಗಳನ್ನು, ರೆಂಬೆಗಳನ್ನು ಕಿತ್ತು ಚೆಲ್ಲಾಪಿಲ್ಲಿ ಮಾಡ್ತಾ ಇದ್ವು. ಹಾಗೆ ಮಾಡುವ ಅಂತಃಪುರದ ಒಳಗೂ ಬಂದು ಆ ಕೋತಿಗಳು ನರವಾನರಗಳನ್ನು ಕಂಡು ಅಂತಃಪುರ ಸ್ತ್ರೀಯರು ಬೆದರಿ ಚಿತ್ಕಾರ ಮಾಡ್ತಾ ಇದ್ರು. ಅಲ್ಲಿದ್ದ ಕುಂಟ ಮೋಟ ಮೊದಲಾದವರು ಎಲ್ಲರೂ ಭಯಂಕರವಾದ ಈ ನರವಾನರಗಳ ಆಗಮದಿಂದ ಚಿತ್ಕಾರ ಮಾಡಿಕೊಂಡು ಓಡಲಾಗದೆ, ನಿಂತು ನಿಲ್ಲಲಾಗದೆ ಜಾರಿ ಹೋಗತಕ್ಕಂಥದ್ದು, ಆ ಓಟ ಕೂಡ ವೇಗ ಇಲ್ಲದೆ ಇರುವುದರಿಂದ ಒದ್ದಾಡುವುದು, ಈ ಸೀನ್ಸ್ ಎಲ್ಲ ಕ್ರಿಯೇಟ್ ಆಗ್ತಾ ಇತ್ತು ಅಂತ. ಬಾಣಭಟ್ಟನ ಪ್ರಭುವಾದ ಶ್ರೀಹರ್ಷವರ್ಧನ ಶೀಲಾದಿತ್ಯ ಅವನು ತನ್ನ ರತ್ನಾವಳಿಯಲ್ಲಿ ಅರಮನೆ ಒಳಗೆ ನುಗ್ಗಿ ಬಂದ ನರವಾನರಗಳ ಕೋಲಾಹಲ ಎಂಥದ್ದು ಅಂತ ಒಂದು ಸೀನ್ ಕ್ರಿಯೇಟ್ ಮಾಡ್ತಾನೆ. ಹಿಂದೊಮ್ಮೆ ಶ್ರೀಹರ್ಷನ ಬಗೆಗಿನ ಒಂದು ರಾಷ್ಟ್ರೀಯ ವಿಚಾರಗೋಷ್ಠಿಯಲ್ಲಿ ಅದರ ನರ್ತನವನ್ನು ನಾನು ಮಾಡಿಸಿದ್ದೆ. ಇಂದಿರಾ ಕಡಂಬಿಯವರು, ಡಾಕ್ಟರ್ ಶ್ರೀಧರ್ ಅವರು, ಇವರು ಎಲ್ಲರಿಗೂ ಹಲವು ಶ್ಲೋಕಗಳನ್ನು ಆಯ್ದುಕೊಟ್ಟು ಶ್ರೀಹರ್ಷನದು ಗಂಭೀರ ವಿನೋದ, ಶೃಂಗಾರ ಎಲ್ಲ ಇರುವಂಥ ಬಗೆಬಗೆಯ ರಸಗಳಲ್ಲಿ ಇದೊಂದು ಹಾಸ್ಯ. ಆ ನರವಾನರಗಳು ಹೊಕ್ಕರೆ ಅರಮನೆ ಒಳಗೆ ಅಂತಃಪುರದಲ್ಲಿ ಏನೇನಾಗುತ್ತದೆ ಅಂತ, ಆ ಅರಮನೆಯ ಸ್ತ್ರೀಯರಿರ್ಬೋದು, ಮತ್ತು ಅಲ್ಲಿರುವಂತಹ ನಪುಂಸಕರಿರ್ಬೋದು, ಕುಂಟರಿರ್ಬೋದು, ಮೋಟರಿರ್ಬೋದು, ಕಿವುಡರಿರ್ಬೋದು, ಅದೆಲ್ಲ ಬಹಳ ಸೊಗಸಾಗಿ ಅವರು ಮಾಡಿದರು. ಕಿವುಡರಿಗೆ ನರವಾರರ ಚಿತ್ಕಾರ ಕಾಣಿಸೋದೇ ಇಲ್ಲ, ಹಾಗೇ ನಿಂತಿರ್ತಾರೆ. ಇದ್ದಕ್ಕಿದ್ದಂಗೆ ಬಂದುಬಿಟ್ರೆ ಭಯವಾಗುತ್ತದೆ. ಮೂಕರಿಗೆ ಆ ನರವಾನರಗಳು ಬಂದುವು ಅಂತ ಹೇಳೋಕ್ಕಾಗೋಲ್ಲ, ಅವರು ಚಿತ್ಕಾರವನ್ನು ಮಾಡಲಾಗದೆ ಓಡೋಗ್ತಾರೆ, ಬೇರೆಯವ್ರಿಗೂ ಎಚ್ಚರ ಕೊಡೋಕ್ಕಾಗೋಲ್ಲ, ಆ ರೀತಿಯಾದ ಸ್ಥಿತಿ. ಇದನ್ನೆಲ್ಲ ತುಂಬ ಸುಂದರವಾಗಿ ವರ್ಣಿಸಿದ್ರು. ತನ್ನ ಪ್ರಭುವಿನ ಕೃತಿಯ ಒಂದು ಸೊಗಸನ್ನು ಇಲ್ಲಿ ತಂದಿಡ್ತಾ ಇದ್ದಾನೆ. ಆಮೇಲೆ ಅವರು ತಮ್ಮ ಗೆಜ್ಜೆಗಳನ್ನು, ನೂಪುರಗಳನ್ನು ಕಟ್ಟಿಕೊಂಡ ಕಾಲಿಂದ ಅಲ್ಲಿ ಓಡಾಡ್ತಾ ಇದ್ದರೆ ಆ ಭವನ ಕಲಹಂಸಗಳು ಅದರಿಂದ ಮರುಳಾಗಿ ಪ್ರತಿಧ್ವನಿಯನ್ನು ಮಾಡ್ತಾ ಇದ್ವು. ಆಮೇಲೆ ಬೆಳ್ಳಿಯ ಬಣ್ಣದ ಉತ್ತರಿಗಳನ್ನು ಅವರು ಕಟ್ಟಿಕೊಂಡು ಓಡಾಡ್ತಾ ಇದ್ದರೆ ಅದು ತುಂಬ ಮಂಗಳಮಯವಾಗಿ ತೋರ್ತಿತ್ತು. ಅಂತ ಬಿಳುಪಿನ ಉಷ್ಣೀಶವನ್ನು, ಬಿಳುಪಿನ ಕಂಚುಕವನ್ನು, ಬಿಳುಪಿನ ನಿಲವಂಗಿಯನ್ನು, ಪಂಚೆಯನ್ನು ಉಟ್ಟು ಬೆಳ್ಳಗಿನ ತಲೆಗೂದಲು ಗಡ್ಡಗಳಿಂದ ರಂಜಿತರಾದಂತಹ ಅಂತಃಪುರದ ಅಧಿನಾಯಕರು, ಮೇಲ್ವಿಚಾರಕರಾದ ಕಂಚುಕಿಗಳಿರ್ತಾ ಇದ್ದರು. ಚೇಂಬರ್ಲಿಯನ್ ಅಂತ ಕರೀತಾರೆ. ಅಂತಃಪುರ ಚರೋ ವೃದ್ಧ ಮಾನ್ಯ ಅಂತ ನಾಟ್ಯಶಾಸ್ತ್ರದಲ್ಲಿ ಬರ್ತದೆ. ಅವನು ತುಂಬ ಸೌಮ್ಯನಾದಂಥವನು, ವಿದ್ಯಾ ವಿನಯ ಸಂಪನ್ನನಾದವನು. ಅವರುಗಳೆಲ್ಲ ಬಂಗಾರದ ದಂಡವನ್ನು ಹಿಡ್ಕೊಂಡು ಅಲ್ಲಿ ಓಡಾಡ್ತಾ ಇದ್ರು. ಹೀಗೆ ಅಂತಃಪುರ ವೈಭವಪೂರ್ಣವಾಗಿತ್ತು. ಅವರು ಮುದಿಸಿಂಹಗಳ ಹಾಗೆ ಗಡ್ಡ ಮೀಸೆ ಬೆಳೆಸಿಕೊಂಡು ತೋರ್ತಾ ಇದ್ರು. ತಮ್ಮ ಸತ್ವಕ್ಕೆ ತಾವು ಅಂಟಿಕೊಂಡಿದ್ದರು. ಜಲಧರ ಸನಾತಮಿವ ಕೃಷ್ಣಾಗರ ಧೂಮ ಪಟಲೈ ಸನಿಹಾರಮಿವ ಯಾಮ ಕುಂಜರ ಘಟ ಕರಸೀಕರೈ ಸನಿಶಮಿವ ತಮಾಲ ವೀಥಿಕಾಂತಕಾರೈ ಸಬಲಾತಪಮಿವ ರಕ್ತಾಶೋಕೈ ಸತಾರಕಾ ಗಣಮಿವ ಮುಕ್ತಾಕಲಾಪೈ ಸರ್ವಾ ಸವರ್ಷಾ ಸಮಯಮಿವ ಧಾರಾಗ್ರಹೈ ಸರ್ತಡಿಲ್ಲತಮಿವ ಹೇಮಮಯೀಭಿ ಮಯೂರ ಯಷ್ಟಿಭಿ ಸಗೃಹದೇವತಾಭಿರಿವ ಸಗೃಹದೇವತಮಿವ ಶಾಲಭಂಜಿಕಾಭಿ ಶಿವಭವನಮಿವ ದಾರಾವಸ್ಥಿತ ದಂಡಪಾಣಿ ಪ್ರತಿಹಾರ ಗಣಂ ಉತ್ಕೃಷ್ಟ ಕವಿಗದ್ಯಮಿವ ವಿಚಿತ್ರ ಧವಲ ವರ್ಣ ಶ್ರೇಣಿ ಪ್ರತಿಪಾದ್ಯಮಾನ ಅಭಿನವಾರ್ಥ ಸಂಚಯಂ ಅಪ್ಸರೋಗಣಮಿವ ಪ್ರಕಟ ಮನೋರಮ ಆರಂಭಂ. ಮುಂದೆ ವಿಸ್ತೃತವಾಗಿ ಶ್ಲೇಷಾಲಂಕಾರಗಳನ್ನು ಮಾಡ್ತಾ ಬರ್ತಾನೆ. ಅದನ್ನು ಬಿಡಿಸಿ ಬಿಡಿಸಿಯೇ ಹೇಳ್ತಾ ಬರಬೇಕಾಗುತ್ತದೆ. ಈ ಅರಮನೆ ಹೇಗಿತ್ತು ಅನ್ನೋದನ್ನು ಪರಿಸಂಖ್ಯಾಲಂಕಾರದಿಂದ ಶ್ಲೇಷ ಮೂಲಕವಾದ ಹೋಲಿಕೆ ಇದು ಮಾಡ್ತಾ ಬರ್ತಾನೆ. ಇದು ಜಲಧರ ಸನಾತಮಿವ ಕೃಷ್ಣಾಗರು ಧೂಮ ಪಟಲೈಹಿ. ಧೂಪ ಹಾಕಿದಾಗ ಹಾಲುಮಡ್ಡಿ, ಸಾಂಬ್ರಾಣಿ ಮೊದಲಾದವುಗಳಿಂದ ಇದು ಮೋಡಗಳಿಂದಲೇ ತುಂಬಿದೆಯೋ ಎಂಬಂತೆ ಕಾಣಿಸ್ತಾ ಇತ್ತು. ಮತ್ತು ಆ ಪ್ರತಿ ಯಾಮಕ್ಕೂ ಭ್ರೂಂಕಾರ ಮಾಡತಕ್ಕಂಥ ಆನೆಗಳು ಪ್ರತಿ ಜಾವ ಆಗುತ್ತಾ ಇದ್ದಂತೆ ಪನ್ನೀರನ್ನು ಸೊಂಡಿಲಿನಲ್ಲಿ ತೆಗೆದುಕೊಂಡು ಭ್ರೂಂಕಾರ ಪುರಸ್ಸರವಾಗಿ ಸಿಂಪಡಿಸ್ತಾ ಇರತಕ್ಕಂಥ ಆನೆಗಳಿಗೆ ಟ್ರೈನಿಂಗ್ ಕೊಟ್ಟಿದ್ರು. ಆ ಥರ ಅವುಗಳಿಂದಾಗಿ ಅದು ಒಂದು ಮಂಜಿನ ಮತ್ತು ಇಬ್ಬನಿಯ ಹನಿಗಳನ್ನು ಬೀಳಿಸ್ತಾ ಇರತಕ್ಕಂಥ ಶಿಶಿರ ಋತುವಿನ ಹೊತ್ತಿನಂತೆ ತೋರ್ತಾ ಇತ್ತು. ಇನ್ನು ಮಳೆಗಾಲದಂತೆ ಧಾರಾಗ್ರಹಗಳಿಂದ ಕಾಣಿಸ್ತಾ ಇತ್ತು. ಅರಮನೆಗಳಲ್ಲಿ ಬೇರೆ ಬೇರೆ ಭಾಗಗಳಿರ್ತಾ ಇದ್ವು. ವಸಂತ ಋತುವಿನಲ್ಲಿ ಒಂದು ಭಾಗದಲ್ಲಿ ಇರ್ತಾ ಇದ್ರು. ಅಲ್ಲಿ ಹಸಿರು, ಆ ಋತುವಿಗೆ ತಕ್ಕಂಥ ಗಿಡಗಳು ಎಲ್ಲ ಇರ್ತಾ ಇದ್ವು. ಒಂದೊಂದು ಋತುವಿಗೂ ಬೇರೆ ಬೇರೆ ಗಿಡಗಳು ಹೂ ಬಿಡುತ್ತವೆ, ಕಾಯಿ ಬಿಡುತ್ತವೆ. ಅದಕ್ಕೆ ಆಯಾ ಋತುಭವನಗಳಲ್ಲಿ ಆಯಾ ರೀತಿಯಾದ ಗಿಡಗಳನ್ನು ನೆಡ್ತಾ ಇದ್ರು. ಹಾಗೆ ಬೇಸಿಗೆ ಬಂದಾಗ ಧಾರಾಯಂತ್ರಗ್ರಹ ಅಂತ ಮೇಲಿಂದ ನೀರು ಸುರಿತಾ ಇತ್ತು ಧಾರೆಯಾಗಿ. ಕಿಟಕಿಗಳ ಪಕ್ಕದಲ್ಲೆಲ್ಲ ನೀರು ತುಂತುರಾಗಿ ಬೀಳ್ತಾ ಇತ್ತು. ವಾಟರ್ ಟ್ರಿಕ್ಲಿಂಗ್ ಫ್ರಮ್ ಎವ್ರಿವೇರ್. ಈ ಕಾಲದ AC ಅನ್ನೋದನ್ನು ಆ ಕಾಲಕ್ಕೆ ಅವ್ರು ಮಾಡಿಕೊಂಡಿದ್ದ ಹಾಗೆ. ಮತ್ತು ಎತ್ತರವಾಗಿರ್ತಾ ಇತ್ತು ಆ ಭವನಗಳು.
ಮತ್ತು ಚಾಮರಗಳನ್ನು, ಲಾವಂಚದ ತಡಿಕೆಗಳನ್ನು ಕಟ್ಟಿ ಅಲ್ಲಿ ಮತ್ತೆ ಮತ್ತೆ ನೀರನ್ನು ಸುರಿತಾ ಇದ್ದರು. ಬೇರೆ ಬೇರೆ ಬೀಸಣಿಗೆಗಳಿಂದ ಬೀಸ್ತಾ ಇದ್ದರು. ಈ ರೀತಿಯಾದ ವ್ಯವಸ್ಥೆ ಇದ್ದಂಥದ್ದು ಗ್ರೀಷ್ಮ ಗೃಹ. ಮಳೆಗಾಲದಲ್ಲಿ ಚಿಕ್ಕ ಚಿಕ್ಕ ಕಿಟಕಿಗಳು, ಮಳೆಯ ಸೊಗಸನ್ನು ನೋಡೋಕ್ಕಾಗುವಷ್ಟು ಮಾತ್ರ ಇದ್ದಂಥದ್ದು, ದಪ್ಪ ಗೋಡೆಗಳು. ಯಾಕೆ ಇರ್ಚಲು ಹೊಡೆಯಬಾರದು ಮತ್ತು ಗುಡುಗು ಸಿಡಿಲು ಕೇಳಿ ಆ ಸುಂದರಿಯರಿಗೆ ಎದೆ ಕಂಪಿಸಬಾರದು, ಈ ರೀತಿಯಾಗಿದ್ದಂಥದ್ದು. ಶಿಶಿರದಲ್ಲಿ ಬೆಚ್ಚಗೆ ಇರಬೇಕಾದಂಥ ದಪ್ಪ ದಪ್ಪ ವಸ್ತ್ರಗಳು ಮತ್ತು ಅಲ್ಲಿ ಅಗ್ಗಿಷ್ಟಿಕೆಗಳು, ಯಾವುದನ್ನೆಲ್ಲ ಹಾರ್ತ್ ಅಂತೆಲ್ಲ ಕರೀತಾರೆ, ಆ ಬಗೆಯೆಲ್ಲ ವಿನ್ಯಾಸ ಮಾಡಿಕೊಂಡು ಹೀಗೆ ಎಲ್ಲ ಋತುಗಳಿಗೂ ಅನುಕೂಲವಾಗುವಂಥ ಬಗೆಯಲ್ಲಿ ಮಾಡ್ತಾಯಿದ್ರು. ಶರತ್ಕಾಲದಲ್ಲಿ ವಿಶಾಲವಾದಂಥ ವಾತಾಯನಗಳು, ಚಂದ್ರಕಾಂತಿ ಚೆನ್ನಾಗಿ ಬರಬೇಕು, ತಂಗಾಳಿ ಬೀಸಬೇಕು, ಆ ರೀತಿಯಾಗಿದ್ದಂಥದ್ದು. ಅಲ್ಲಲ್ಲಿ ಕೃತಕ ಸರೋವರಗಳು, ಅದರೊಳಗೆ ಶರತ್ಕಾಲದಲ್ಲಿ ಅರಳತಕ್ಕಂಥ ತಾವರೆಗಳಿರಬೇಕು, ಹಂಸಗಳು ಓಡಾಡ್ತಾ ಇರಬೇಕು, ಈ ರೀತಿಯಾದದ್ದನ್ನೆಲ್ಲ ಮಾಡಿಕೊಂಡಿದ್ರು. ಹೀಗೆ ಆಯಾ ಋತುಗಳಿಗೆ ಅನುಸಾರವಾದ ಪ್ರಾಣಿಗಳು, ಪಕ್ಷಿಗಳು, ಹೂಗಳು, ಬಳ್ಳಿಗಳು ಇರುವಂಥ 6 ವಿಭಾಗಗಳು ಇರ್ತಾಯಿದ್ವು, ಕಕ್ಷಾ ವಿಭಾಗಗಳು. ಕನಿಷ್ಠ 4 ಆದರೂ ಇರ್ತಾಯಿದ್ವು. ಆ ಧಾರಾಯಂತ್ರ ಗೃಹಗಳಿರ್ತಾಯಿದ್ವು. ಮಯೂರ ಮಣಿಭೂಮಿಕಾ ಅಂತ, ಅದು ಮಳೆಗಾಲಕ್ಕೆ, ಅದು ಇನ್ನೊಂದು ಕ್ವಾರ್ಟರ್ಸ್ ಇರ್ತಾಯಿತ್ತು. ಇನ್ನು ಬಂಗಾರದ ಅಲಂಕಾರದಿಂದ ಮಿಂಚೆ ಇರುವಂತೆ ಕಾಣಿಸ್ತಾ ಇತ್ತು ಅರಮನೆಯ ತುಂಬ. ಇನ್ನು ದೇವತಾ ನಿವಾಸ ಎಂಬಂತೆ ಶಾಲಭಂಜಿಕೆಯರು ಕಾಣಿಸ್ತಾ ಇದ್ರು. ಶಿವಭವನದಂತೆ ಬಾಗಿಲಿನಲ್ಲಿ ದಂಡಪಾಣಿಗಳಿರ್ತಾ ಇದ್ರು. ಶಿವಭವನದಲ್ಲಿ ದಂಡಪಾಣಿಯಾಗಿ ಸಾಕ್ಷಾತ್ ವಿನಾಯಕನೇ ನಿಂತವನಲ್ವ. ಇನ್ನು ತಾನು ತನ್ನ ಕಲೆಯ ಒಂದು ಹೋಲಿಕೆಯನ್ನು ಕೊಡ್ತಾನೆ. ಅರಮನೆ ಉತ್ಕೃಷ್ಟ ಕವಿ ಗದ್ಯಮಿವ ವಿವಿಧ ವರ್ಣ ಶ್ರೇಣಿ ಪ್ರತಿಪಾದ್ಯಮಾನ ಅಭಿನವಾರ್ಥ ಸಂಚಯಂ. ಶ್ಲೇಷಾಲಂಕಾರ ಇಲ್ಲಿದೆ. ಉತ್ಕೃಷ್ಟ ಕವಿಯ ಗದ್ಯದಲ್ಲಿ ಬಗೆಬಗೆಯ ವರ್ಣಗಳ ಅಕ್ಷರಗಳ ಶ್ರೇಣಿ ಸಮೂಹ ಇರುತ್ತದೆ. ಅದರಿಂದ ಪ್ರತಿಪಾದ್ಯಮಾನವಾದ ಅಕ್ಷರಗಳು ಪದಗಳಾಗಿ, ಪದಗಳು ವಾಕ್ಯಗಳಾಗಿ, ವಾಕ್ಯಗಳ ಮೂಲಕ ಹೊಮ್ಮುವಂಥ ಹೊಸ ಹೊಸ ಅರ್ಥಗಳಿರ್ತವೆ ಅಂತ. ಇನ್ನೊಂದು, ಈ ಅರಮನೆಗೆ ಅನ್ವಯದಂತೆ ವಿವಿಧ ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ಎಲ್ಲ ವರ್ಣಗಳ ಶ್ರೇಣಿ, ಗಿಲ್ಡ್ಸ್ ಅಂತ ಏನು ಹೇಳ್ತಾರೆ, ಬೇರೆ ಬೇರೆ ಒಂದೇ ವರ್ಣದಲ್ಲಿ ಬಗೆ ಬಗೆ ಕೆಲಸ ಮಾಡ್ತಾ ಇರ್ತಾರೆ. ಆ ಕೆಲಸ ಮಾಡುವಂಥವರ ಶ್ರೇಣಿಗಳು, ಅವರೆಲ್ಲರೂ ಕೂಡ ದುಡಿದು ಒಟ್ಟಂದದಲ್ಲಿ ಸಮೂಹದಲ್ಲಿ ಅವರು ಈ ಅರಮನೆಯ ಸಮೃದ್ಧಿಯನ್ನು ಹೆಚ್ಚಿಸ್ತಾ ಇರ್ತಾರೆ. ದೇ ಎನ್ರಿಚ್ ದಿ ಪ್ರಾಸ್ಪರಿಟಿ ಆಫ್ ದಿ ಕಂಟ್ರಿ. ಅಭಿನವ ಅರ್ಥ ಸಂಚಯವನ್ನು ಮಾಡ್ತಾ ಇರ್ತಾರೆ. ಹಿಂದೆ ಎಲ್ಲ ಬೇರೆ ಬೇರೆ ವೃತ್ತಿಗಳನ್ನು ಮಾಡುವವರು ತಮ್ಮ ತಮ್ಮದಾದ ಸಮೂಹ ಇಟ್ಕೊಳ್ತಾ ಇದ್ರು. ಅದನ್ನು ಶ್ರೇಣಿ, ಪೂಗ ಅಂತೆಲ್ಲ ಕರಿತಾ ಇದ್ರು. ಅವರುಗಳೆಲ್ಲ ಇರ್ತಾ ಇದ್ರು ಅಂತ. ಇನ್ನು ಈ ಅರಮನೆ ಅಪ್ಸರೆಯರ ಸಮೂಹದಂತೆ ಮನೋರಮದಿಂದ ಕೂಡಿತ್ತು ಅಂತ. ಮನೋರಮ ಅಂತ ಒಬ್ಬಳು ಅಪ್ಸರೆ, ಮನೋರಮ, ಪುಂಜಿಕಸ್ಥಲ, ಇನ್ನು ಸ್ವರ್ಣಕೇಶಿ, ಮಂಜುಘೋಷ, ಹರಿಣಿ, ರಂಭಾ, ಉರ್ವಶಿ, ಮೇನಕಾ, ತಿಲೋತ್ತಮ, ಸಹಜನ್ಯ, ಒಂದು ರಾಶಿ ಜನ ಇದ್ದಾರಲ್ಲ, ಅವರಲ್ಲಿ ಯಾರು ನಮಗೆ ಅನುಕೂಲವೋ ಅವರ ಹೆಸರಿಟ್ಕೊಂಡು ಶ್ಲೇಷ ಮಾಡ್ತಕ್ಕಂಥದ್ದು. ತೆಲುಗಿನಲ್ಲಿ ಭಕ್ತ ಪ್ರಹ್ಲಾದ ಅಂತ ಒಂದು ಸಿನಿಮಾ ಬಂದಿತ್ತು. ಅಲ್ಲಿ ಹಿರಣ್ಯಕಶಿಪುವಿಗೆ ಎಂಟರ್ಟೈನ್ ಮಾಡೋಕ್ಕೆ ದೇವಲೋಕದ ಅಪ್ಸರೆಯರು ಬಂದಾಗ ಅಲ್ಲಿ ಅವರು ಹಾಡುವ ರಾಗಮಾಲಿಕೆಯ ಸೊಗಸಾದ ಹಾಡಿನಲ್ಲಿ ಈ ರಂಭಾ, ಊರ್ವಶಿ, ಮೇನಕಾ, ತಿಲೋತ್ತಮಾದಿ ಹೆಸರುಗಳನ್ನು ಶ್ಲೇಷದಿಂದ ಹಾಡಲ್ಲಿ ತಂದಿರತಕ್ಕಂಥದ್ದು. ಆ ಪರಿರಂಭ, ಈ ರಂಭ ಅಂತ, ಪರಿರಂಭ ಅಂದರೆ ಆಲಿಂಗನ ಅಂತ. ಪರಿರಂಭ ಉಳ್ಳವಳು, ನಿನ್ನನ್ನು ಆಲಿಂಗನ ಮಾಡಿಕೊಳ್ಳುವಂಥ ರಂಭ ಇದ್ದಳು ಇಲ್ಲಿ ಅಂತ ಹೇಳ್ಬಿಟ್ಟಿದ್ನುವೆ. ಹಾಗೆ ನಿಟ್ಟೂರ್ವ ಶಿರಮ್ಮು, ನಿಟ್ಟುಸಿರು ಬಿಟ್ಟುಕೊಂಡು ತಲೆದೂಗಿತುಕೊಂಡು ನಿನ್ನ ಹತ್ರ ಬಂದಿದ್ದೀನಿ ಅಂತ ಆ ಊರ್ವಶಿ ಅಂತಕ್ಕಂಥದ್ದು. ಆ ರೀತಿ ಮೇನಕಾನಿ ವಲಪುಲ ಅಂದರೆ ನಿನ್ನ ದೇಹ ತಾಳಲಾಗದಷ್ಟು ಸೊಗಸು ನನ್ನ ದೇಹದಲ್ಲಿದೆ ಅಂತ. ಮೇನಕಾನಿ ವಲಪುಲ, ಆ ಮೇನಕ. ಆ ರೀತಿ ಶಬ್ದಶ್ಲೇಷ ಮಾಡಿಕೊಂಡು ಒಳ್ಳೆ ಅವಧಾನದ ದತ್ತಪದಿ ಮಾಡಿದಂತೆ ಆ ಹಾಡನ್ನು ಮಾಡಿದ್ರು. ಇವರುಗಳೆಲ್ಲ ಈ ಥರ ಶಬ್ದಚ್ಛಲ ಮಾಡಿಕೊಂಡು ಬಾಣಭಟ್ಟಾದಿಗಳು ಲೀಲಾಜಾಲವಾಗಿ ಮಾಡ್ತಾರೆ. ದಿವಸಕ ರೋದಯಮಿವ ಉಲ್ಲಸತ್ ಪದ್ಮಕರ ಕಮಲಾ ಮೋದಂ. ಇನ್ನು ಸೂರ್ಯೋದಯದಂತೆ ಇಲ್ಲಿ ಪದ್ಮಗಳು ಅರಳ್ತಾ ಇದ್ವು ಅಂತ. ಅರಮನೆಯೊಳಗೂ ಪದ್ಮಗಳಿದ್ದುವು. ಇನ್ನೊಂದು ಪದ್ಮ ಅನ್ನುವ ನಿಧಿ, ಪದ್ಮ, ಮಹಾಪದ್ಮ, ಶಂಖ, ಕಚ್ಚಪ, ನೀಲ, ಮುಕುಂದ ಇತ್ಯಾದಿ ನವನಿಧಿಗಳು ಉಂಟಲ್ವ, ಅದು ಇದ್ದು ಅಂತಾಗುತ್ತದೆ. ಉಷ್ಣಕಿರಣಮಿವ ನಿಜಲಕ್ಷ್ಮೀಕೃತ ಕಮಲೋಪಕಾರಂ. ಸೂರ್ಯನಂತೆ ತನ್ನ ಲಕ್ಷ್ಮೀ ನಿಲಯವಾದ ಕಮಲಕ್ಕೆ ಉಪಕಾರ ಮಾಡುವ ಹಾಗಿತ್ತು. ಅಂದರೆ ಅರಮನೆ ತನ್ನ ಸಂಪತ್ತಿಗೆ, ತನ್ನ ಸ್ಥಳಕಮಲಗಳಿಗೆ ಅನುಕೂಲ ಮಾಡಿಕೊಡುವಂತೆ ಇತ್ತು. ನಾಟಕಮೇವ ಪತಾಕಾಂಕ ಶೋಭಿತಂ. ಪತಾಕೆಗಳಿಂದ ಶೋಭಿತವಾಗಿತ್ತು. ಅರಮನೆಯಲ್ಲಿ ಧ್ವಜಗಳು. ನಾಟಕದಲ್ಲಿ ಪತಾಕ, ಅಂಕ. ಪತಾಕ ಅಂದರೆ ಡ್ರಾಮ್ಯಾಟಿಕ್ ಐರನಿ ಅಂತೀವಿ, ಅಂಕ ಅಂದರೆ ಆ್ಯಕ್ಟ್ಸ್ ಅಂತೀವಲ್ಲ, ಅಂಕಗಳಿದ್ದದ್ದು ನಾಟಕ. ನಾಟಕದಲ್ಲಿ ಪತಾಕ ಸ್ಥಾನ ಅಂದರೆ ಈ ದುರ್ಯೋಧನ ಊರುಭಂಗದಲ್ಲಿ ತನ್ನ ಹೆಂಡತಿ ಭಾನುಮತಿ ಜೊತೆ ಮಾತಾಡ್ತಾ ಇದ್ದರೆ
ಕಂಚುಕಿ ಬಂದು ಮಹಾರಾಜ ಮಹಾರಾಜ ಅಂತಾನೆ. ಅವನು ತನ್ನ ರಾಣಿ ತೊಡೆ ಮೇಲೆ ಕೂತ್ಕೊಳ್ಳಿ ಅಂತ ಇದೋ ತೊಡೆ ಅಂತಂತಾನೆ, ಊರು ಅಂತಂತಾನೆ. ತಕ್ಷಣ ಭಗ್ನಃ ಅಂತ ಅವನು ಬಂದು ಹೇಳ್ತಾನೆ, ತೊಡೆ ಮುರಿಯಿತು ಅಂತ. ಕೇನ ಅಂತಂದರೆ ಭೀಮೇನ ಅಂತಾನೆ, ಭೀಮನಿಂದ ತೊಡೆ ಮುರಿತು, ಮುಂದೆ ಆಗುವುದದ್ದೇನೆ. ಏನು ನೀನು ಹುಚ್ಚಪಟ್ಟು ಹೇಳ್ತಿದ್ಯಲ್ಲಂದರೆ ಭಗ್ನಃ ಭೀಮೇನ ಮಾರುತೇನ ತವ ರಥಧ್ವಜ ಅಂತಾನೆ. ಭಯಂಕರವಾದ ಗಾಳಿಯಿಂದ ನಿನ್ನ ರಥದ ಧ್ವಜ ಮುರಿದು ಹೋಯಿತು ಅಂತ. ಅಂದರೆ ಮೊದಲಿಗೆ ಇವನು ತೊಡೆ ಮುರಿಯಿತು ಅಂದ್ರೆ ಮುಂದೆ ಅಲ್ಲಿ ಆಗುವಂಥ ಘಟನೆ. ಹೀಗೆ ಮುಂದೆ ಆಗುವ ಘಟನೆಯನ್ನು ಮಾತಿನ ಚಮತ್ಕಾರದಲ್ಲಿ ತೋರಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರತಿಜ್ಞಾ ಯೋಗಂಧರಾಯಣದಲ್ಲಿ ಮಹಾರಾಜ ಪ್ರದ್ಯೋತ ತನ್ನ ಹೆಂಡತಿ ಅಂಗಾರಕವತಿ ಜೊತೆ ಮಗಳಿಗೆ ಯಾವ ವರನ್ನ ಕೊಡೋಣ, ಯಾರು ವರ? ವತ್ಸರಾಜ ಅಂತ ಓಡ್ ಬಂದು ಕಂಚುಕಿ ಹೇಳ್ತಾನೆ. ಏನು ವತ್ಸರಾಜ ಅಂತಿ ಅಂತ. ಅವನೇ ಮುಂದೆ ವರನಾಗ್ತಾನೆ ವಾಸವದತ್ತೆಗೆ. ಗೃಹೀತ ವತ್ಸರಾಜ, ಸೆರೆಗೆ ಒಳಗಾದ ಅಂತ. ಹೀಗೆ ಪತಾಕ ಸ್ಥಾನ ಅಂತ ಹಾಗಂತಾರೆ. ಪತಾಕ ಅಂದರೆ ಬಾವುಟ ಅಂತಲೂ ಇರೋ ಶ್ಲೇಷ. ಶೋಣಿತಪುರಮಿವ ಬಾಣಯೋಗ್ಯ ವಾಸೋಪೇತಂ. ಶೋಣಿತಪುರ ಬಾಣಾಸುರನ ರಾಜಧಾನಿ. ಶೋಣಿತಪುರದ ಹಾಗೆ ಇದು ಬಾಣಯೋಗ್ಯವಾಗಿತ್ತು ಅಂತ. ಬಾಣಗಳು ಇಲ್ಲಿದ್ದುವು ಅಂತ ಅರಮನೆಯಲ್ಲಿ, ಆಯುಧಾಗಾರದಲ್ಲಿ. ಪುರಾಣಮಿವ ವಿಭಾಗಾವಸ್ಥಾಪಿತ ಸಕಲ ಭುವನಕೋಶಂ. ಪುರಾಣಗಳಲ್ಲಿ ಆ ಕಾಲದ ಒಂದು ಜಿಯೋಗ್ರಫಿಯ ವಿವರಗಳಿರ್ತಾ ಇದ್ವು, ಅದಕ್ಕೆ ಭುವನಕೋಶ ಅಂತಾನೆ. ಇನ್ನೊಂದು ಭುವನ ಅನ್ನೋದಕ್ಕೆ ದೊಡ್ಡದಾದ ಕೋಶ, ಬೊಕ್ಕಸದಿಂದ ಕೂಡಿತ್ತು ಈ ಅರಮನೆ. ಸಂಪೂರ್ಣ ಚಂದ್ರೋದಯಮಿವ ಮೃದುಕರ ಸಹಸ್ರ ಸಂವರ್ಧಿತ ರತ್ನಾಲಯಂ. ಸಂಪೂರ್ಣ ಚಂದ್ರೋದಯದ ಹಾಗೆ ತನ್ನ ಮೃದುವಾದ ಕಿರಣ, 1000 ಕಿರಣಗಳಿಂದ ವರ್ಧಿತ ಉಬ್ಬಿಸ್ತಾ ಇತ್ತು ರತ್ನಾಲಯ, ರತ್ನಾಕರ ಅನ್ನುವ ಸಮುದ್ರವನ್ನು. ಅರಮನೆಗಿದು ಹೇಗೆ? ಮೃದುವಾದ ಟ್ಯಾಕ್ಸೇಷನ್. ತುಂಬ ಬಹಳ ಭಯಂಕರವಾಗಿ ಕರ ಸಂಗ್ರಹಕ್ಕೆ ಹಿಂಡ್ತಾ ಇರಲಿಲ್ಲ, ತುಂಬ ತೆರಿಗೆ ಹಾಕ್ತಾ ಇರಲಿಲ್ಲ. ಮೃದುಕರದಿಂದ ಸಂವರ್ಧಿತ ರತ್ನಾಲಯಂ, ತನ್ನ ಬೊಕ್ಕಸವನ್ನು ಬೆಳೆಸ್ಕೋತಾ ಇತ್ತು, ಪ್ರಜೆಗಳ ಮೇಲೆ ತುಂಬ ಕರ ಹಾಕ್ತಾ ಇರಲಿಲ್ಲ ಅನ್ನುವುದು ಅರಮನೆಗೆ ಅನ್ವಯಿಸುವ ಅರ್ಥ. ದಿಗ್ಗಜಮಿವ ಅವಿಚ್ಛಿನ್ನ ಮಹಾದಾನ ಸಂತಾನಂ. ಅರಮನೆ ನಿರಂತರವಾಗಿ ದಾನ ಮಾಡ್ತಾ ಇತ್ತು. ದಿಗ್ಗಜದಲ್ಲಿ ದಾನ ಮದಧಾರೆ ಸುರಿತಾ ಇತ್ತು ಅಂತ ಅರ್ಥ. ಬ್ರಹ್ಮಾಂಡಮಿವ ಸಕಲ ಜೀವಲೋಕ ವ್ಯವಹಾರ ಕಾರಣೋತ್ಪನ್ನ ಹಿರಣ್ಯ ಗರ್ಭಂ. ಬ್ರಹ್ಮಾಂಡ ಹಿರಣ್ಯ ಗರ್ಭನನ್ನು ಒಳಗೊಂಡಂತೆ ಇದಿತ್ತು ಅಂತ. ಈ ಅರಮನೆಯಲ್ಲಿ ಹಿರಣ್ಯ ಗರ್ಭ, ಬಂಗಾರ ಅರಮನೆಯ ಬೊಕ್ಕಸದಲ್ಲಿ ಗರ್ಭೀಕೃತವಾಗಿತ್ತು. ಈಶಾನ ಬಾಹುವನಮಿವ ಮಹಾಭೋಗಿ ಮಂಡಲ ಸಹಸ್ರಾಧಿಷ್ಠಿತ ಪ್ರಕೋಷ್ಠಂ. ಈಶಾನ ಮಹಾದೇವ, ಅವನಿಗೆ ಒಟ್ಟು 10 ಕೈಗಳು, ಅದಕ್ಕೆ ಬಾಹುವನ. ತೋಳುಗಳು ಹಿಂಗಿಂಗೆ ಓಡಾಡಿದ್ರೆ ಒಂದು ವನವೇ ಓಡಾಡದಂತೆ, ವನದ ಅಂದರೆ ಮರಗಳಿಂದ ತುಂಬಿದ ಕಾಡೇ ಓಡಾಡದಂತೆ ಕಾಣಿಸ್ತಾ ಇತ್ತು. ಕಾಡಿನ ಮರಗಳಲ್ಲಿ ಹಾವುಗಳು ಸುತ್ತಕೊಂಡಿರ್ತವಲ್ಲ, ಹಾಗೆ ಇವನ ಈ ಅರಮನೆಯಲ್ಲಿ ಮಹಾಭೋಗಿ ಮಂಡಲ ಸಹಸ್ರ ಅಧಿಷ್ಠಿತ ಪ್ರಕೋಷ್ಠಂ. ಶಿವನಿಗೆ ಒಂದೊಂದು ಕೈಯ ಮುಂಗೈಯಲ್ಲಿ, ತೋಳಿನಲ್ಲಿ, ಎಲ್ಲ ಕಡೆಯಲ್ಲೂ ಹಾವುಗಳು. ಕನಿಷ್ಠ ಅಂದರೆ ಒಂದು 2 ಹಾವು ಒಂದು ತೋಳಿಗಿರಬೇಕು. ಹಾಗೆ 10 ಕೈಗೆ ಒಂದು 20 ಹಾವಾದರೂ ಇರಬೇಕು. ಆ ಕೈಗಳು ಮರದ ಕೊಂಬೆಗಳಂಗೆ ಆದರೆ ಆ ಮರದ ಕೊಂಬೆಗಳಿಗೆ ಸುತ್ತಕೊಂಡ ಬಳ್ಳಿಗಳಂತೆ ಈ ಹಾವುಗಳು. ಇಲ್ಲಿ ಮಹಾಭೋಗಿ ಮಂಡಲ ಸಹಸ್ರಾಧಿಷ್ಠಿತ ಪ್ರಕೋಷ್ಠಂ. ಪ್ರಕೋಷ್ಠ ಅನ್ನೋದಕ್ಕೆ ರಿಸ್ಟ್ ಅಂತ ಅರ್ಥ, ಇನ್ನೊಂದು ಪ್ರಕೋಷ್ಠ ಅನ್ನೋದಕ್ಕೆ ಚೇಂಬರ್ ಅಂತ ಅರ್ಥ. ಈ ಅರಮನೆಯ ಚೇಂಬರ್ಸಲ್ಲಿ ಮಹಾಭೋಗಿಗಳು ತುಂಬಿಕೊಂಡಿದ್ರು ಅಂತ, ಮಹಾಭೋಗವನ್ನು ಅನುಭವಿಸ್ತಕ್ಕಂಥವರಿದ್ರು ಅಂತ. ಮಹಾಭಾರತಮಿವ ಅನಂತ ಗೀತಾಕರ್ಣನಾನಂದಿತ ನರಂ. ಮಹಾಭಾರತದ ಹಾಗೆ ಇಲ್ಲಿ ಅನಂತ ಗೀತಾಕರ್ಣನ ನಡೀತಾ ಇತ್ತು ಅಂತ. ಸಂಗೀತವನ್ನು ಕೇಳ್ತಾ ಇದ್ರು ಅಂತ. ಇನ್ನೊಂದು ಮಹಾಭಾರತದಲ್ಲಿ ಭಗವದ್ಗೀತೆ, ಅನುಗೀತೆ, ಪಾಂಡವಗೀತ, ಮಂಕಿ ಗೀತ ಅಂತ ಬೇರೆ ಬೇರೆ ಗೀತಗಳು ಇದ್ವಲ್ಲ, ಅದು ಕೂಡ ಬರ್ತದೆ. ಯದುವಂಶಮಿವ ಕುಲಕ್ರಮಾಗತ ಶೂರ ಭೀಮ ಪುರುಷೋತ್ತಮ ಬಲ ಪರಿಪಾಲಿತಂ. ಯದುವಂಶದಲ್ಲಿ ಬಂದ ರಾಜರು ಶೂರ, ಭೀಮ, ಪುರುಷೋತ್ತಮನಾದ ಮಹಾವಿಷ್ಣು ನಾರಾಯಣ ಕೃಷ್ಣ ಇದ್ದ. ಇಲ್ಲಿ ಶೂರರಾದ ಭೀಮ, ಭಯಂಕರರಾದ ಪುರುಷೋತ್ತಮ, ಬೆಸ್ಟ್ ಅಮಾಂಗ್ ದಿ ಮೆನ್, ಇವರುಗಳು ಬಲ ಅಂದರೆ ಬಲರಾಮ, ಅವರುಗಳ ಬಲದಿಂದ ರಕ್ಷಿತವಾಗಿತ್ತು ಅರಮನೆ, ಗಾರ್ಡ್ಸ್ ಆಗಿದ್ದರು ಅಂತ ಒಂದು ಶ್ಲೇಷ. ವ್ಯಾಕರಣಮಿವ ಪ್ರಥಮ ಮಧ್ಯಮೋತ್ತಮ ಪುರುಷ ವಿಭಕ್ತಿ ಸ್ಥಿತ ಅನೇಕ ದೇಶ ಕಾರಕಾಖ್ಯಾತ ಸಂಪ್ರದಾನ ಕ್ರಿಯಾವ್ಯಯ ಪ್ರಪಂಚ ಸುಸ್ಥಿತಂ. ಎಲ್ಲ ವ್ಯಾಕರಣದ ಸುಮಾರು ಪರಿಭಾಷೆಯನ್ನು ಇಟ್ಟಿದ್ದಾನೆ. ವ್ಯಾಕರಣದ ಹಾಗೆ ಇಲ್ಲಿ ಪ್ರಥಮ ಪುರುಷ, ಉತ್ತಮ ಪುರುಷ, ಮಧ್ಯಮ ಪುರುಷ, ಮತ್ತು ವಿಭಕ್ತಿಗಳು, ಆಮೇಲೆ ಆದೇಶ, ಆಖ್ಯಾತ ಅಂದರೆ ಕ್ರಿಯಾಪದ, ಸಂಪ್ರದಾನ, ಅಪಾದಾನ, ಕಾರಕಗಳು, ಅವ್ಯಯ, ಈ ರೀತಿಯಾದ ಟರ್ಮ್ಸ್ ಎಲ್ಲ ವ್ಯಾಕರಣದಲ್ಲಿ ಬರುತ್ತವೆ. ಇಲ್ಲಿ ಹೇಗಿತ್ತು ಅಂದರೆ ಅರಮನೆಯಲ್ಲಿ ಉತ್ತಮ ಪುರುಷರು, ಮಧ್ಯಮ ಪುರುಷರು, ಅಧಮ ಪುರುಷರಿಗೂ ಅವಕಾಶ ಇತ್ತು, ಪ್ರಥಮ ಪುರುಷರಿಗೂ. ಮತ್ತು ವಿಭಕ್ತಿ, ಅವ್ರನ್ನೆಲ್ಲರನ್ನೂ ವಿಭಾಗಿಸಿ ಕ್ಯಾಟಗರೈಸ್ ಮಾಡಿ ಹಂಚಿಕೊಟ್ಟಿತ್ತು. ಮತ್ತು ಅನೇಕ ಆದೇಶ ಅಂದರೆ ಆರ್ಡರ್ಸ್ ಅವಿದ್ದು.
ಮತ್ತು ಅಖ್ಯಾತ ಕಾರಕ ಆಕ್ಟಿವಿಟೀಸ್ ಇತ್ತು. ಅಖ್ಯಾತ ಅಂದರೆ ಏನನ್ನು ಹೇಳ್ತೆ ಇಂಗಿತದಿಂದಲೇ ತಿಳ್ಕೊಳ್ಬೇಕು. ನಥಿಂಗ್, ನೋ ಆರ್ಡರ್ಸ್ ವಿಲ್ ಬಿ ಎಕ್ಸ್ಪ್ಲಿಸಿಟ್ಲಿ ಗಿವನ್, ಇಟ್ ವಿಲ್ ಆಲ್ ಬಿ ಇಂಪ್ಲಿಸಿಟ್ ಅಂತ. ಮತ್ತು ಸಂಪ್ರದಾನ ಕೊಡುವುದು ಇರ್ತಾ ಇತ್ತು. ಅವ್ಯಯ, ಎಷ್ಟು ಕೊಟ್ಟರೂ ಖಾಲಿ ಆಗ್ತಾ ಇರಲಿಲ್ಲ, ಅವ್ಯಯವಾದಂಥ ಸಂಪತ್ತಿಯಲ್ಲಿದ್ದದ್ದು ಅಂತ ಹೀಗೆ ಶ್ಲೇಷ ಮಾಡ್ತಾನೆ. ಉದದಿಮಿವ ಭಯ ಅಂತ ಪ್ರವಿಷ್ಟ ಸಪಕ್ಷ ಭೂಭೃತ್ ಸಹಸ್ರ ಸಂಕುಲಂ. ಸಮುದ್ರದ ಹಾಗೆ ಭಯದಿಂದ ಬಂದ ಅನೇಕ ರಾಜರುಗಳು, ಭೂಭೃತ್ ಅಂದರೆ ಭೂಮಿಯನ್ನು ಧರಿಸಿದ ರಾಜರು, ಸಾಮಂತರಿಗೆ ಆಶ್ರಯ ಆಗಿತ್ತು ಅರಮನೆ. ಇನ್ನೊಂದು ಭೂಭೃತ್ ಅಂದರೆ ಬೆಟ್ಟ. ಸಪಕ್ಷ ಅಂದರೆ ತಮ್ಮ ಪಕ್ಷದವರಾದಂಥ ರಾಜರುಗಳಿಗೆ, ಸಾಮಂತರಿಗೆ ಅರಮನೆ ಆಶ್ರಯ ಕೊಡ್ತು. ಸಪಕ್ಷ ಅಂದರೆ ರೆಕ್ಕೆಗಳಿಂದ ಕೂಡಿದ್ದು ಅಂತ ಅರ್ಥ. ನಮ್ಮ ಪುರಾಣಗಳಲ್ಲಿ ಕಥೆ ಇದೆ, ಹಿಂದೆ ಬೆಟ್ಟಗಳಿಗೆಲ್ಲ ರೆಕ್ಕೆ ಇದ್ದಾಗ ಇಂದ್ರ ಅದನ್ನು ಕತ್ತರಿಸ್ದ, ಆಗ ಕೆಲವು ಬೆಟ್ಟಗಳು ಸಮುದ್ರದ ಒಳಗೆ ಹೋಗಿ ಬಚಾವಾದವು, ಉದಾಹರಣೆಗೆ ಮೈನಾಕ ಅಂತ. ಆ ರೀತಿಯಾದಂಥ ಒಂದು ಅರ್ಥವನ್ನು ಹೇಳ್ತಾನೆ. ಉಷಾ ನಿರುದ್ಧ ಸಮಾಗಮವಿವ ಚಿತ್ರಲೇಖಾ ದರ್ಶಿತ ವಿಚಿತ್ರ ಸಕಲ ತ್ರಿಭುವನಾಕಾರಂ. ಉಷಾ ಮತ್ತು ಅನಿರುದ್ಧ ಇವರ ಕಥೆ ಬರುತ್ತದೆ ಭಾಗವತದಲ್ಲಿ, ಹರಿವಂಶದಲ್ಲಿ. ಉಷೆ ಕನಸಿನಲ್ಲಿ ಒಬ್ಬ ಸುಂದರ ಪುರುಷನ ನೋಡ್ತಾಳೆ, ಬಾಣಾಸುರನ ಮಗಳು. ಅವನನ್ನು ತಾನು ಪಡೆಯಬೇಕು ಅಂದ್ಕೋತಾಳೆ. ಅವಳಿಗೆ ಅವನು ಯಾರು, ಅವನ ಅಡ್ರೆಸ್ಸು ಏನೂ ಗೊತ್ತಿರೋಲ್ಲ. ಆಗ ಅವಳು ತನ್ನ ಗೆಳತಿ ಕುಂಭಾಂಡನ ಮಗಳು ಚಿತ್ರಲೇಖೆಗೆ ಹೇಳ್ತಾಳೆ. ಆಗ ಅವಳು, ನನಗೆಲ್ಲ ಪ್ರಪಂಚದ ಸುಂದರರ ಚಿತ್ರ ಬರೆಯೋಕ್ಕೆ ಬರುತ್ತದೆ, ಬರಿತಾ ಹೋಗ್ತೀನಿ, ನಿನ್ನ ಕನಸಿನ ಸುಂದರ ಯಾರಿದ್ದಾನೆ, ಕನಸಿನ ಕುವರ, ಅವನನ್ನು ನೀನು ನೋಡಿ ಮ್ಯಾಚ್ ಮಾಡ್ಕೊ ಅಂತ. ಅವಳು ಪ್ರಪಂಚದ ಸುಂದರರನ್ನೆಲ್ಲ ಬರೀತಾಳೆ. ಕೃಷ್ಣ ಆಯಿತು, ಪ್ರದ್ಯುಮ್ನ ಆಯಿತು, ಹತ್ತತ್ರ ಬಂತು ಅಂತ. ಅನಿರುದ್ಧನ ಬರೆದಾಗ ಇವನೇ ಅಂತಾಳೆ. ಹಾಗೆ ಆ ಕಥೆ ಆ ರೀತಿಯಲ್ಲಿ ಅನೇಕ ಚಿತ್ರಗಳಿಂದ ತ್ರಿಭುವನವನ್ನೇ ತೋರಿಸಿದಂತೆ ಇತ್ತು. ಅರಮನೆಯಲ್ಲಿ ಒಳ್ಳೆ ಪೇಂಟಿಂಗ್ ಗ್ಯಾಲರಿ ಇತ್ತು ಅಂತ ಅರ್ಥ. ಅಲ್ಲಿ 3 ಲೋಕದ ಸೊಗಸೆಲ್ಲ ಇತ್ತು ಅಂತ. ಬಲಿಯಜ್ಞಮಿವ ಪುರಾಣ ಪುರುಷ ವಾಮನಾಧಿಷ್ಠಿತ ಅಭ್ಯಂತರಂ. ಬಲಿಯಜ್ಞದಲ್ಲಿ ಪುರಾಣ ಪುರುಷನಾದ ವಾಮನ ಬಂದನಲ್ಲ, ಹಾಗಿತ್ತು ಅಂತ. ಪುರಾಣ ಪುರುಷ ಅಂದರೆ ಮುದಿಯಾದ ಮನುಷ್ಯರು ಅಂತಲೂ ಅರ್ಥ. ವಾಮನ ಕುಳ್ಳರು ಇದ್ದರು ಅರಮನೆಯಲ್ಲಿ, ಮುದುಕರಿಗೆ, ಮೋಟರಿಗೆ, ಎಲ್ಲರಿಗೂ ಅರಮನೆಯಲ್ಲಿ ಕೆಲಸ ಅಂತ. ಶುಕ್ಲಪಕ್ಷ ಪ್ರದೋಷಮಿವ ವಿತತ ಶಶಿಕರಣ ಕಲಾಪ ಧವಲ ಅಂಬರ ವಿತಾನಂ. ಶುಕ್ಲಪಕ್ಷದ ಹಾಗೆ ಬೆಳ್ಳಗಿರ್ತಕ್ಕಂಥ ಬಟ್ಟೆಗಳ ಅಲಂಕಾರ ಇತ್ತು, ಧವಲಾಂಬರ. ಇನ್ನೊಂದು ಅಂಬರ ಅನ್ನೋದಕ್ಕೆ ಆಕಾಶ. ಶುಕ್ಲ ಪಕ್ಷದಲ್ಲಿ ಬೆಳ್ಳಗೆ ಚಂದ್ರನ ಬೆಳದಿಂಗಳಿದ್ದು ಆಕಾಶ ಬೆಳ್ಳಗಿರುತ್ತದೆ ಅಂತ. ವಿತಾನ ಅನ್ನುವುದಕ್ಕೆ ನಮ್ಮಲ್ಲಿ ಇವತ್ತು ಶಾಮಿಯಾನ ಅಂತ ಏನು ಅರ್ಥ ಇದೆ ಅದು. ವಿತಾನ ಅಂದರೆ ಚಪ್ಪರ ಅಂತ ಸಂಸ್ಕೃತದಲ್ಲಿ ಅರ್ಥ. ಆದರೆ ಬಾಣಾದಿಗಳು ಬಳಸುವುದು ಸ್ಪೆಷಲ್ ಆಗಿ ವಿತಾನ ಅಂತಂದರೆ ಬಟ್ಟೆಯ ಒಂದು ಡೇರೆಯ ಕೆಳಭಾಗ. ಪಟಕುಟೀರ, ಉಪತ್ಯಕ ಅಂತೆಲ್ಲ ಹೆಸರುಗಳು ಉಂಟು. ಆದರೆ ಇಲ್ಲಿ ಅರಮನೆಯ ಒಳಗೆ ಬೆಳ್ಳಗೆ ಹಾಸ್ತಾ ಇದ್ರು ಬಟ್ಟೆಯನ್ನು ಮೇಲಿಂದ ಕೆಳಕ್ಕೆ, ಅಂದರೆ ಚಾವಣಿಯ ಕೆಳಗೆ. ಆ ರೀತಿಯಾದದಕ್ಕೆ ವಿತಾನ ಅಂತ ಕರೀತಾ ಇದ್ರು. ನರವಾಹನ ದತ್ತ ಚರಿತಮಿವ ಅಂತಃಸಂವರ್ಧಿತ ಪ್ರಿಯದರ್ಶನ ರಾಜದಾರಿಕಾ ಗಂಧರ್ವ ದತ್ತೋತ್ಕಂಠಂ. ನರವಾಹನ ದತ್ತನ ಕಥೆ ಬೃಹತ್ ಕಥೆಯಲ್ಲಿ ಬರುತ್ತದೆ. ಅವನು ಪ್ರಿಯದರ್ಶನ ರಾಜನ ಮಗಳನ್ನು, ಗಂಧರ್ವ ದತ್ತ ಅನ್ನೋಳನ್ನು ಮದುವೆ ಆದ. ಇಲ್ಲಿ ಹಾಗಿತ್ತು ಅಂತ. ಇಲ್ಲಿ ಪ್ರಿಯದರ್ಶನ, ಇಷ್ಟಪಟ್ಟವರನ್ನ ನೋಡುವಂತೆ ಅಥವಾ ತುಂಬ ಚೆನ್ನಾಗಿ ಕಾಣಿಸುವವರ ರಾಜದಾರಿಕೆ, ರಾಜರ ಮಕ್ಕಳುಗಳ. ಗಂಧರ್ವ ದತ್ತ ಉತ್ಕಂಠಂ. ಗಂಧರ್ವ ಅಂದರೆ ಸಂಗೀತ ಮೊದಲಾದ ಕಲೆಗಳು. ಅದರೊಳಗೆ ತುಂಬ ಆಸಕ್ತಿ ವಹಿಸಿದಂಥ ರಾಜಕುಮಾರಿಯರಿದ್ದರು ಅಂತರ್ಥ. ತುಂಬ ಇದಕ್ಕೆ ಬೇರೆ ಬೇರೆ ಶಾಸ್ತ್ರಗಳ ಪಾಂಡಿತ್ಯ, ಕಥಾ ವಿವರಗಳು ಅವೆಲ್ಲ ಗೊತ್ತಿರಬೇಕು. ಮಹಾತೀರ್ಥಮಿವ ಸದ್ಯ ಅನೇಕ ಪುರುಷ ಪ್ರಾಪ್ತ ಅಭಿಷೇಕ ಫಲಂ. ಪುಣ್ಯತೀರ್ಥಗಳ ಹಾಗೆ ಅನೇಕ ಮಹಾಪುರುಷರ ಅಭಿಷೇಕ ಆಗಿದೆ ಇಲ್ಲಿ ಅಂತ. ಎಲ್ಲರೂ ಸ್ನಾನ ಮಾಡ್ತಾರೆ. ಈ ಅರಮನೆಯಲ್ಲಿ ಅನೇಕ ಮಹಾಪುರುಷರ ರಾಜರುಗಳಿಗೆ ಪಟ್ಟಾಭಿಷೇಕ ಆಗಿದೆ ಅಂತ. ಪ್ರಾಗ್ವಂಶಮಿವ ನಾನಾ ಆಸವ ಪಾತ್ರ ಸಂಕುಲಂ. ಪ್ರಾಗ್ವಂಶ ಅಂದರೆ ಯಜ್ಞಶಾಲೆ ಅಂತ. ಪೂರ್ವ ದಿಕ್ಕಿಗೆ ಯಜ್ಞಶಾಲೆಯ ಮೇಲಿನ ಬೊಂಬುಗಳ ತುದಿ ಇರುತ್ತದಲ್ಲ, ಅದಕ್ಕೆ ಪ್ರಾಗ್ವಂಶ ಅಂತ. ಯಜ್ಞಶಾಲೆಯನ್ನು ಬಿದಿರುಗಳಗಳಿಂದ ಮಾಡ್ತಾರೆ. ಆ ಬಿದಿರುಗಳಗಳ ಚೂಪ ತುದಿ, ಅಗ್ರ ತುದಿ ಯಾವುದಿದೆ ಅದು ಪೂರ್ವ ದಿಕ್ಕಿಗೆ ಇರುವಂತೆ ಇರ್ತದೆ, ಅದಕ್ಕೆ ಪ್ರಾಗ್ವಂಶ ಅಂತ ಕರೀತಾರೆ. ಅದರ ಕೆಳಗೆ ತ್ರೇತಾಗ್ನಿಗಳನ್ನು ಇಡ್ತಾರೆ. ಹಾಗೆ ನಾನಾ ವಿಧವಾದ ಆಸವ ಪಾನೀಯ ಪಾತ್ರೆಗಳಿಂದ ಕೂಡಿತ್ತು ಅಂತ. ಯಜ್ಞದಲ್ಲಿ ಬಗೆ ಬಗೆಯ ಯಜ್ಞ ಪಾತ್ರೆಗಳಿರುತ್ತವೆ, ಅದಕ್ಕೆ ಗ್ರಹ ಅಂತ ಕರೀತಾರೆ. ಆ ಪಾತ್ರೆಗಳಿಂದ ಕೂಡಿತ್ತು. ಆಸವ ಅನ್ನೋಕ್ಕೆ ಮದ್ಯ ಅಂತಲೂ ಅರ್ಥ ಇದೆ. ಈ ಅರಮನೆಯಲ್ಲಿ ಅನೇಕ ಮದ್ಯಪಾನ ಪಾತ್ರೆಗಳಿದ್ದವು ಅಂತ, ಬಗೆ ಬಗೆಯ ಗಾಬ್ಲೆಟ್ಸು. ಕೆಲವರಿಗೆಲ್ಲ ಒಂದು ಫ್ಯಾಂಟಸಿ ಇರುತ್ತೆ, ಕೀ ಬಂಚ್ ಕಲೆಕ್ಷನ್ನು, ಪೆನ್ ಕಲೆಕ್ಷನ್ನು, ಅಥವಾ ಇನ್ಯಾವುದಾದ್ರೂ ರೇರ್ ಬಾಟ್ಲುಗಳ ಕಲೆಕ್ಷನ್ನು ಕೆಲವರು ಮಾಡ್ತಾರೆ. ಬಗೆ ಬಗೆಯ ಮದ್ಯ ಪಾತ್ರೆಗಳ ಕಲೆಕ್ಷನ್ನು. ಎಸ್ಪೆಷಲಿ ಬಾಟ್ಲುಗಳ ಪೈಕಿ
ಈ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಬಾಟ್ಲುಗಳ ಶೇಪ್ಸ್ ಇರೋಷ್ಟು ಚೆನ್ನಾಗಿ ಇನ್ಯಾವುದೂ ಇರೋದಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಯಾರ ಮನೆಯಲ್ಲೂ ಒಂದು ಗಿಡುಗನ ರೀತಿಯಲ್ಲಿರ್ತಕ್ಕಂಥದ್ದು ಯಾವುದು ಈಗಲ್ ಬಾಟ್ಲ್ ಒಂದನ್ನು ನೋಡಿದ್ದು ನೆನಪಾಗುತ್ತದೆ. ಆ ಥರ ತರತರಾವರಿಯಾದಂಥ ವಿಚಿತ್ರವಾದ ಬಾಟ್ಲ್ಸ್ ಇರುತ್ತದೆ. ಅಂಥವೆಲ್ಲ ಪಾನಪಾತ್ರೆಗಳು ಅಲ್ಲಿದ್ದವು. ನಿಶಾ ಸಮಯಮಿವ ಅನೇಕ ನಕ್ಷತ್ರ ಮಾಲಾ ಅಲಂಕೃತಂ, ರಾತ್ರಿ ಹಾಗೆ ಅನೇಕ ನಕ್ಷತ್ರಗಳಿದ್ದವು ಅಂತ. ಇಲ್ಲಿ ಈ ರಾತ್ರಿ ಹಾಗೆ ಅನೇಕ ವಿಧವಾದ ನಕ್ಷತ್ರಗಳು ಇದ್ದವು ಅಂತ, ಬಗೆ ಬಗೆಯ ಅಲಂಕಾರಗಳು ಇದ್ದವು. ನಕ್ಷತ್ರ ಅನ್ನೋದಕ್ಕೆ 27 ಅಂತ ಅರ್ಥ ಉಂಟು. 27 ಸಂಖ್ಯೆಯ ಬಗೆ ಬಗೆಯ ವಸ್ತುಗಳು ಅಲ್ಲಿದ್ದವು ಅಂತ. ಉದಾಹರಣೆಗೆ ನಕ್ಷತ್ರ ಮಾಲಾ ಅಂತಂದರೆ 27 ಮಣಿಗಳು ಹಾಕಿರ್ತಕ್ಕಂಥ ಪದಕ ಅಂತಲೇ ಅರ್ಥ ಉಂಟು. ಹಾಗೆಲ್ಲ ಇದ್ದವು. ಆಮೇಲೆ ಗಂಧಿಕ ಭವನಮಿವ ಸ್ನಾನ ಧೂಪ ವಿಲೇಪನ ವರ್ಣಕೋಜ್ವಲಂ, ಗಂಧಿಗೆ ಅಂಗಡಿಯವರ ಹಾಗೆ ಇಲ್ಲಿ ಬೇಕಾದಷ್ಟು ಬೇರೆ ಬೇರೆ ವಿಲೇಪನಗಳು, ಸ್ನಾನ ದ್ರವ್ಯಗಳು, ಮೂಲಿಕೆಗಳು ಇವೆಲ್ಲ ಇದ್ದವು. ತಾಂಬೂಲಿಕಾ ಭವನಮಿವ ಕೃತ ಲವಲೀ ಲವಂಗ ಏಲ ಕಂಕೋಲ ಪತ್ರ ಸಂಚಯಂ, ಎಲೆ ಅಡಿಕೆಯವರ ಮನೆ ಹತ್ರ ಇಲ್ಲಿ ಎಲ್ಲ ಜಾಕಾಯಿ, ಜಾಪತ್ರೆ ಮತ್ತು ನಾಗವಲ್ಲಿ, ಪೂಗ ಇತ್ಯಾದಿಗಳೆಲ್ಲ ಇದ್ವು. ಅಷ್ಟೊಂದು ಅಂಗಡಿಗಾಗುವಷ್ಟು ಸಾಮಗ್ರಿ ಅರಮನೆಯಲ್ಲಿ ಒಂದು ದಿವಸಕ್ಕೆ ಬೇಕಾಗುತ್ತಿತ್ತು ಅಂತ. ಪ್ರಥಮ ವೇಶ್ಯಾ ಸಮಾಗಮಮಿವ ಅವಿದಿತ ಹೃದಯಾಭಿಪ್ರಾಯ ಚೇಷ್ಟಾ ವಿಕಾರ. ತುಂಬ ಸೊಗಸಾದ ಹೋಲಿಕೆ. ಮೊದಲು ವೇಶ್ಯೆಯ ಅರಮನೆಗೆ ಮನೆಗೆ ಹೋದವನಿಗೆ ಅವಳು ನಿಜವಾಗಿ ಪ್ರೀತಿಸ್ತಾ ಇದ್ದಾಳ, ಅದು ತೋರಿಸ್ತಾ ಇರೋದು ಬಿಂಕ, ಕೃತಕವಾದ ನಟನೇನಂತ ಗೊತ್ತಾಗಲ್ವಲ್ಲ. ಅರಮನೆಯಲ್ಲಿ ತೋರಿಸುವ ಪ್ರೀತಿ, ವಿಶ್ವಾಸಗಳು, ಮಾತುಗಾರಿಕೆ, ನಯವೂ ಅದೇ ಥರ ಇತ್ತು ಅಂತ. ಬಾಣಭಟ್ಟ ಏನೆಲ್ಲ ಕಲ್ಪನೆಗಳು ಮಾಡ್ತಾ ರಿಯಲಿಸಮ್ ಹೇಗೆ ತರ್ತಾನೆ ಅನ್ನೋದಕ್ಕೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕಾಗುತ್ತೆ. ಅರಮನೆಯ ವರ್ತನೆಯಲ್ಲ ವೇಶ್ಯಾ ಸಹಜವಾದಂಥದ್ದು. ವಾರಾಂಗನೇವ ನೃಪನೀತಿರ ಅನೇಕ ರೂಪ, ಆ ರೀತಿಯಾದ ವಿಸ್ಡಮನ್ನು ಕೊಟ್ಬಿಡ್ತಾನೆ. ಕಾಮುಕ ಜನಮಿವ ಬಹುಚಾಟು ಸಲ್ಲಾಪ ಸುಭಾಷಿತ ರಸಾಸ್ವಾದ ದತ್ತ ತಾಲ ಶಬ್ದಂ. ಕಾಮುಕರ ಹಾಗೆ ಇದು ಬಗೆ ಬಗೆಯ ಚಮತ್ಕಾರದ ಮಾತುಗಳನ್ನು, ಸುಭಾಷಿತಗಳನ್ನು ಆಡ್ತಾ ಕೈ ತಟ್ಟುವ ಚಮತ್ಕಾರ ಎಲ್ಲ ಮಾಡ್ತಾ ಇತ್ತು. ಕಾಮುಕರು ಕೈ ಚಪ್ಪಾಳೆ ತಟ್ಟಿ ಒಬ್ಬರನ್ನ ಮೆಚ್ಚೋದು, ಮತ್ತೊಂದು ಈ ಥರ ಮಾಡ್ತಾರಲ್ಲ, ಹಾಗೆ ಅರಮನೆಯಲ್ಲಿ ನಡೀತಾ ಇತ್ತು. ಎಲ್ಲ ಕೃತಕವಾದದ್ದು. ಧೂರ್ತ ಮಂಡಲಮಿವ ದೀಯಮಾನ ಮಣಿಷತ ಸಹಸ್ರಾಲಂಕರಣ ಕೃತ ಲೇಖ್ಯ ಪತ್ರ ಸಂಚಯಂ. ಇನ್ನು ಜೂಜಾಳಿಗಳು ಯಾರಿದ್ದಾರೆ ಆ ರೀತಿ 100, 1000, ಲಕ್ಷ ಕೊಡೋದು, ತಗೊಳ್ಳೋದು ಇವೆಲ್ಲ ನಡೀತಾ ಇತ್ತು ಅಂತ. ಪತ್ರ ಬರೆದು ಕೊಡುವುದು. ಜೂಜಾಟದಲ್ಲೂ ಅಷ್ಟೇ, ನನ್ನ ಹತ್ರ ದುಡ್ಡಿಲ್ಲ ಅಂದರೆ ನಾನು ಪ್ರಾಮಿಸರಿ ನೋಟ್ ಬರ್ಕೊಟ್ಟಿರ್ತೀನಯ್ಯ ಅಂತ ಹೇಳದಂತೆ. ಕ್ಯಾಸಿನೋಗಳಲ್ಲೆಲ್ಲ ನಿಮ್ಮ ಹತ್ರ ದುಡ್ಡಿಲ್ವಾ, ಸಾಲವನ್ನು ಕೊಡೋದಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇದೆ ಅಂತಾನೆ. ಹಾಗೆ ಮಾಡ್ತಾರೆ. ಆ ರೀತಿಯಲ್ಲಿ ನಡೀತಾ ಇತ್ತು ಅಂತ. ಆಮೇಲೆ ಘರ್ಮಾರಂಭಾವಶೇಷ ಜನ ಮನಃ ಪ್ರಹ್ಲಾದನಂ, ಘರ್ಮಾರಂಭಮಿವ ಅಶೇಷ ಜನ ಮನಃ ಪ್ರಹ್ಲಾದನಂ. ಬೇಸಿಗೆ ಆರಂಭದ ಹಾಗೆ ತುಂಬ ಜನಕ್ಕೆ ಸಂತೋಷ ಕೊಡ್ತಾ ಇತ್ತು ಅಂತ. ಬೇಸಿಗೆಯ ಆರಂಭ ಸೊಗಸಾಗಿರುತ್ತೆ, ಚಳಿಗಾಲ ಈಗಷ್ಟೇ ಹೋಯಿತು ಅಂತ ಬೇಗೆ ಹಿತ ಕಾಣಿಸುತ್ತಲ್ಲ, ಆ ಥರ ಇತ್ತು. ಆಮೇಲೆ ಉಗ್ರವಾಗುತ್ತದೆ ಅರಮನೆಯ ಲಕ್ಷಣವೂ ಹಾಗೆ. ಮಹಾವನಮಿವ ಶ್ವಾಪದ ದ್ವಿಜ ಉಪಗುಷ್ಟಂ. ದೊಡ್ಡ ಕಾಡಿನ ಹಾಗೆ ಕಾಡು ಪ್ರಾಣಿಗಳಿಂದ, ದ್ವಿಜ ಪಕ್ಷಿಗಳಿಂದ ಕೂಡಿತ್ತು. ಇಲ್ಲಿ ಬ್ರಾಹ್ಮಣರು ಇದ್ದರೂ ಕ್ರೂರವಾದಂಥ ಜೀವಿಗಳು ಇದ್ದರು ಅಂತ ಅರಮನೆಯಲ್ಲಿ. ರಾಮಾಯಣಮಿವ ಕಪಿಕಥಾ ಸಮಾಕುಲಂ. ರಾಮಾಯಣದ ಹಾಗೆ ಕಪಿಗಳು ಇಲ್ಲಿದ್ದವು ಅರಮನೆಯಲ್ಲಿ. ಮನುಷ್ಯರೇ ಕಪಿಗಳಾಗಿ ಆಡತಾರೆ ಅಂತ ಇಟ್ಕೊಳ್ಳಿ. ಮಾದ್ರಿ ಕುಲಮಿವ ನಕುಲಾಲಂಕೃತಂ. ಮಾದ್ರಿಯ ಸಂತಾನದ ಹಾಗೆ ನಕುಲ ಇತ್ತು ಅಂತ. ನಕುಲ ಅಂದರೆ ಮುಂಗುಸಿ. ಅರಮನೆಯಲ್ಲಿ ಹಾವುಗಳು ಬಂದರೆ ಅಂತ ರಕ್ಷಣೆಗಾಗಿ ಮುಂಗುಸಿಗಳು, ಮತ್ತು ನಾಗ ವಿರೋಧ ಸಸ್ಯಗಳು ಇವೆಲ್ಲ ಇರುತ್ತವೆ. ವಿಷವೈದ್ಯರು, ವಿಷಜಾಂಗಲಿಕರು, ವಿಷ ಅಪಹರಣದ ಪಾತ್ರಗಳು ಇತ್ಯಾದಿಗಳೆಲ್ಲ ಇರ್ತಾ ಇದ್ವು. ಮಹಾರಾಜರು ಒಮ್ಮೆ ಸ್ನಾನಕ್ಕೆ ಹೋಗಬೇಕು ಅಂತಂದರೆ ಆ ಸರೋವರದಲ್ಲಿ ಮೊಸಳೆ ಇಲ್ಲ ತಾನೆ, ನೀರು ಹಾವುಗಳಿಲ್ಲ ತಾನೆ ಅಂತ ಹುಡುಕಾಡುವರು, ಮತ್ತು ಕಬ್ಬಿಣದ ಬಲೆ ಕಟ್ಟುವವರು ಇಂಥವರೆಲ್ಲ ಇರ್ತಾ ಇದ್ರು ಅಂತ ಕಾಳಿದಾಸ ರಘುವಂಶದ 16ನೇ ಸರ್ಗದಲ್ಲಿ ಹೇಳ್ತಾನೆ. ಹೀಗೆಷ್ಟೊಂದೆಲ್ಲ ಮಾಡಬೇಕು. ಸಂಗೀತ ಭವನಮಿವ ಅನೇಕ ಸ್ಥಾಪಿತ ಮೃದಂಗಂ. ಸಂಗೀತದ ಶಾಲೆ ಇದ್ದಂತೆ ನಾನಾ ವಾದ್ಯಗಳಲ್ಲಿದ್ದವು. ರಘುಕುಲಮಿವ ಭರತ ಗುಣಾನಂದಿತಂ. ರಘುವಂಶದಂತೆ ಭರತ ಗುಣದಿಂದ ಕೂಡಿತ್ತು ಅಂತ. ಭರತನ ಸದ್ಗುಣ, ಅಣ್ಣನ ಪಾದುಕೆಗಳನ್ನೇ ತಲೆ ಮೇಲೆ ಇಟ್ಟುಕೊಂಡು ಪಾದುಕಾ ಪಟ್ಟಾಭಿಷೇಕ ಮಾಡಿದ್ನಲ್ಲ ಹಾಗೆ ಅಂತ. ಇನ್ನೊಂದು ಭರತ ಗುಣ ಅಂದರೆ, ಭರತರು ಅಂದರೆ ನಾಟ್ಯಶಾಸ್ತ್ರ ಕೋವಿದರಾದ ನಟರು, ಅವರಿಂದ ಕೂಡಿತ್ತು ಅಂತ. ಜ್ಯೋತಿಷಮಿವ ಗ್ರಹಮೋಕ್ಷ ಕಲಾಭಾಗ ನಿಪುಣಂ. ಜ್ಯೋತಿಷ ಶಾಸ್ತ್ರದಂತೆ ಗ್ರಹಗಳ ಮೋಕ್ಷ ಇತ್ಯಾದಿ ಕಲಾ ಅಂದರೆ 16ನೇ ಒಂದು ಭಾಗದ ಲೆಕ್ಕಾಚಾರ ಇದರಿಂದ ಕೂಡಿತ್ತು ಅಂತ.
ಇನ್ನೊಂದು ಗ್ರಹ ಮೋಕ್ಷ ಅಂದರೆ, ಗ್ರಹ ಅಂದರೆ ಒಬ್ಬರನ್ನ ಸೆರೆ ಹಿಡಿಯೋದು ಮತ್ತು ಅವ್ರನ್ನ ಬಿಡುಗಡೆ ಮಾಡುವುದು. ಈ ಒಂದು ಕಾನ್ಫಿಸಿಕೇಟಿಂಗ್ ಆ್ಯಂಡ್ ರಿಲೀಸಿಂಗ್ ಆ ಜಾಣ್ಮೆ ಗೊತ್ತಾದಂಥ ವ್ಯಕ್ತಿಗಳು ಇಲ್ಲಿ ಕೂಡಿದ್ದನು. ನಾರದೀಯಮಿವ ವರ್ಣ್ಯಮಾನ ರಾಜಧರ್ಮಂ. ನಾರದೀಯ ಪುರಾಣ ಅಂತ ಇದೆ. ನಾರದ ಪುರಾಣದಲ್ಲಿ ರಾಜಧರ್ಮ ಪ್ರಕರಣ ಹೆಚ್ಚು ಬರುತ್ತದೆ. ಮತ್ತು ನಾರದ ಮಹಾಭಾರತದಲ್ಲಿ ಪಾಂಡವರಿಗೆ ಒಂದಷ್ಟು ನೀತಿಯನ್ನು ಬೋಧನೆ ಮಾಡ್ತಾನೆ. ಇಲ್ಲಿ ರಾಜಧರ್ಮವನ್ನು ಹೇಳುವವರಿದ್ದರು ಒಳ್ಳೆ ನಾರದೀಯ ಪುರಾಣದಂತೆ. ಯಂತ್ರಮಿವ ವಿವಿಧ ಶಬ್ದ ರಸಲಬ್ಧಾಸ್ವಾದಂ. ಗಾಣದ ಹಾಗೆ ಬಗೆ ಬಗೆಯ ರಸಾಸ್ವಾದದ ಶಬ್ದಗಳು ಬರ್ತಾ ಇದ್ವು ಅಂತ. ಗಾಣ ತಿರುಗಿಸಿದಾಗ ಕರಕರ ಶಬ್ದ ಬರ್ತದೆ, ಕಬ್ಬಿನ ರಸ ಬರುತ್ತದೆ. ಇಲ್ಲಿ ಹಾಗೆ ಬೇರೆ ಬೇರೆ ಶಬ್ದಗಳ ಕಾವ್ಯಗಳ ಪ್ರಯೋಗದಿಂದ ರಸ ಸಿಗುತ್ತಾ ಇತ್ತು. ಮೃದುಕಾವ್ಯಮಿವ ಅನ್ಯಚಿಂತಿತ ಸ್ವಭಾವಾಭಿಪ್ರಾಯ ಆವೇದಕಂ. ಒಳ್ಳೆ ಸೂಕ್ಷ್ಮವಾದ ಧ್ವನಿಕಾವ್ಯದ ಹಾಗೆ ಅನೇಕ ಅರ್ಥಗಳನ್ನು ಕೊಡುವಂಥ ಮಾತುಗಳು ಇಲ್ಲಿ ಬರ್ತಾ ಇದ್ದವು ಅಂತ. ಅರಮನೆಯಲ್ಲಿ ಒಂದರ್ಥ ಇರುವಂಥ ಮಾತುಗಳಿರಲ್ಲ, ಬಗೆಬಗೆಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ಅರ್ಥ ಕೊಡುವಂಥ ಮಾತುಗಳು ಆಡ್ಕೊಂಡು ಹೋಗ್ತಾರೆ. ಮಹಾನದಿ ಪ್ರವಾಹಮಿವ ಸರ್ವ ದುರಿತಾಪಹರಂ. ಆದರೂ ಅರಮನೆ ಎಲ್ಲ ಪಾಪಗಳನ್ನು ಹೋಗಲಾಡಿಸುತ್ತದೆ. ಮಹಾನದಿ ಹಾಗೆ. ಧನಮಿವ ನ ಕಸ್ಯಚಿನ್ ನ ಕಾಂಕ್ಷಣೀಯಂ. ದುಡ್ಡಿನ ಹಾಗೆ ಯಾರೂ ಬೇಡ ಅನ್ನುವಂತೆ ಇರಲಿಲ್ಲ ಅಂತ ಅರಮನೆಯಲ್ಲಿ. ತುಂಬ ಸೊಗಸಾದದ್ದು. ಅಧಿಕಾರ ಸ್ಥಾನ, ಸಂಪತ್ತಿಯ ಸ್ಥಾನ ಯಾರು ಬೇಡ ಅಂತಾರೆ. ಭೋಗಸ್ಥಾನ. ಸಂಧ್ಯಾ ಸಮಯಮಿವ ದೃಶ್ಯಮಾನ ಚಂದ್ರಾಪೀಡೋದಯಂ. ಚಂದ್ರನ ಅಲಂಕಾರದಿಂದ ಕೂಡಿ ಸಂಧ್ಯೆ ಹೇಗೆ ಆರಂಭವಾಗುತ್ತದೋ ಹಾಗೆ ಚಂದ್ರಾಪೀಡನ ಉದಯದಿಂದ ಕೂಡಿತ್ತು. ದೃಶ್ಯಮಾನ, ಚಂದ್ರಾಪೀಡ ಒಳಗೆ ಬರ್ತಾ ಇದ್ದ, ಅರಮನೆಯಲ್ಲಿ ಬೆಳೀತಾನೆ, ಹಾಗಿತ್ತು. ನಾರಾಯಣ ವಕ್ಷಸ್ಥಲಮಿವ ಶ್ರೀರತ್ನ ಪ್ರಭಾ ಭಾಸಿತ ದಿಗಂತಂ. ನಾರಾಯಣನ ವಕ್ಷಸ್ಥಲದ ಹಾಗೆ ಲಕ್ಷ್ಮಿಯಿಂದ ಕೂಡಿತ್ತು. ಬಲಭದ್ರಮಿವ ಕಾದಂಬರಿ ರಸ ವಿಶೇಷ ವರ್ಣನಾಕುಲಮಿತಂ. ಇನ್ನು ಬಲರಾಮನ ಹಾಗೆ ಕಾದಂಬರಿ ರಸ ವಿಶೇಷದಿಂದ ಅದರ ವರ್ಣನೆಯಿಂದ ಕೂಡಿತ್ತು. ತನ್ನ ಕಾವ್ಯದ ಬಗ್ಗೆನೇ ಹೇಳ್ಕೊಳ್ತಾ ಇದ್ದಾನೆ. ಬಲರಾಮ ನಿರಂತರವಾಗಿ ಮಧುಪಾನ ಲೋಲ. ಇದು ಕಾದಂಬರಿ ಅನ್ನುವ ಕಾವ್ಯದ ರಸ ವಿಶೇಷದ ವರ್ಣನೆಯಿಂದ ತುಂಬಿತ್ತು ಅಂತ. ರಸವಿಶೇಷ ವರ್ಣನ ಅಂದರೆ ಎಂಥ ವೈನು, ಇದರ ಕ್ವಾಲಿಟಿ ಏನು ಅಂತ ವರ್ಣನೆ ಮಾಡುವವರು ಇರ್ತಾರೆ. ದೇ ಆರ್ ದಿ ಕಾನಾಯ್ಷರ್ಸ್ ಆಫ್ ಡ್ರಿಂಕ್ಸ್. ನನ್ನ ಸ್ನೇಹಿತ ಸುಧೀರ ಒಂದು ಗಾಬ್ಲೆಟ್ಟಲ್ಲಿ ವೈನನ್ನು ತಿರುಗಿಸಿದ್ರೆ ಅದು ಗೆರೆ ಹೆಂಗೆ ಬೀಳುತ್ತೆ, ಅದರಿಂದ ಕ್ವಾಲಿಟಿ ಏನು, ಎಷ್ಟು ಕಾಲದಲ್ಲಿ ಯಾವ ಪೀಪಾಯಿನಲ್ಲಿಟ್ಟರೆ ಅದಕ್ಕೆ ಯಾವ ಸ್ವಾರಸ್ಯ ಬರುತ್ತದೆ ಅಂತ ವರ್ಣಿಸ್ತಾ ಇರ್ತಾನೆ. ನನಗೆ ಆ ರಸಿಕತೆ ಇಲ್ಲ, ಏನು ಮಾಡೋಣ, ಹೇಳಿದ್ದನ್ನು ಕೇಳಿ ಸಂತೋಷ ಪಡ್ತೀನಿ. ಹಬ್ಬ ಇಷ್ಟೆಲ್ಲ ಇಟ್ಟುಕೊಂಡು ಕುಡಿತೀಯಲ್ಲಪ್ಪ ಅಂತ. ಅದೊಂದು ಸ್ವಾರಸ್ಯ. ಒಂದು ಭೋಗಕ್ಕೆ ಒಂದು ಮನಸ್ಸಿನ ಸ್ಥಿತಿ ಬೇಕು, ಒಂದು ಹದ ಬೇಕು. ಸುಮ್ಮನೆ ಕಚಕಚ ಅಂತ ತಿಂದುಬಿಟ್ರೆ ಆಗುತ್ತದೆಯಾ? ಅದಕ್ಕೆ ಸಮಾಧಾನ ಬೇಕು. ಡಿ ವಿ ಜಿಯವರು ಅವರ ಮಗ BGL ಸ್ವಾಮಿಯವರು ಒಂದು ಎಲೆ ಅಡಿಕೆ ಹಾಕ್ಕೊಳ್ಳೋದ್ರ ಬಗ್ಗೆ ಹೇಳ್ತಾರೆ. ಒಬ್ಬ ಮೂಟೆ ಹೊರತಕ್ಕಂಥ ಆಳು ಎಷ್ಟು ಮಜವಾಗಿ ಆ ಒಣಕಲು ಎಲೆಯನ್ನು ತಿತ್ತಿಯಿಂದ ತೆಗೆದು ಅದನ್ನು ಸಮ ಮಾಡಿ ಒಳಗಡೆ ಇರುವ ಗೋಟಡಿಕೆಯನ್ನು ತೆಗೆದು ಉಫ್ ಅಂತ ಊದಿ ಅದನ್ನು ಬಾಯಿಗೆ ಹಾಕ್ಕೊಂಡು ಕಣ್ಣು ಮುಚ್ಚಿಕೊಂಡು ಕಟಮ್ ಅಂತ ಅಗದು ಅದನ್ನು ಮತ್ತೆ 4 ತುಂಡು ಮಾಡಿಕೊಂಡು ನೆನೆಸಿಕೊಂಡು ಆಮೇಲೆ ಒಣಗೋಗಿರುವ ಸುಣ್ಣದ ಡಬ್ಬಿಯನ್ನು ತೆಗೆದು ಅದಕ್ಕೊಂದಿಷ್ಟು ನೀರು ಹನಿಕಿಸಿಕೊಂಡು ಅದನ್ನು ಮೆತ್ತಗೆ ಮಾಡಿ ಕಡ್ಡಿಯಿಂದ ತಿವಿದು ಮತ್ತೆ ಚಪ್ಪಟೆಯಾದಂಥ ಮತ್ತೊಂದು ಕಡ್ಡಿಯಿಂದ ತೆಗೆದು ಮೆಲ್ಲನೆ ಆ ಸುಣ್ಣವನ್ನು ಒಣಕಲು ಎಲೆಗೆ ಲೇಪಿಸಿ ಅದನ್ನು ನವರಾಗಿ ಆ ನರ ಅಂತ ಕರೀತಾರಲ್ಲ, ವೆಯಿನ್ಸ್ ಆಫ್ ದಿ ಲೀಫ್, ಅದನ್ನೆಲ್ಲ ತೆಗೆದು ಸವರಿ ಆ ಒಂದು ಎಲೆಯನ್ನು ಮಡಚಿ ಬಾಯಿಗೆ ಹಾಕ್ಕೊಂಡು ಜಗದು ಈ ದವಡೆಯಿಂದ ಆ ದವಡೆಗೆ, ಆ ದವಡೆಯಿಂದ ಈ ದವಡೆಗೆ ನಿಧಾನವಾಗಿ ಪ್ರಶಾಂತವಾಗಿ ಸಾವಧಾನವಾಗಿ ಸಮನಸ್ಕವಾಗಿ ಹೊರಳಿಸಿ ಒಂದು 5 ನಿಮಿಷ ಆದಮೇಲೆ ಇನ್ನು ಹೋಗೋಣ ನಡಿ, ಇನ್ನು 5 ಕಿಲೋಮೀಟರ್ ನಡಿಬೇಕಾಗೈತೆ ಅಂತಂದಂತೆ. ಭಗವಂತ ಇವನಿಗಿರುವ ರುಚಿ ರಾಸಿಕ್ಯ, ಈ ಒಂದು ತಾಂಬೂಲ ರಾಸಿಕ್ಯ ನನಗೆ ಬರಲಿಲ್ವಲ್ಲ ಅಂತ ಅವರಂತಾರೆ. ಬಡತನ ಸಿರಿತನ ಅಲ್ಲ. ಟೇಸ್ಟ್ ಫಾರ್ ಲೈಫ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ರಿಚ್ನೆಸ್ ಆರ್ ಪಾವರ್ಟಿ. ಅದು ಒಂದು ಮನೋಲಹರಿ. ಅದನ್ನು ಬಾಣಭಟ್ಟ ಹೇಳ್ತಾ ಇದ್ದಾನೆ. ಬ್ರಾಹ್ಮಣಮಿವ ಉಪದೇಶ ದರ್ಶಿತ ಭೂಮಂಡಲಂ. ಒಬ್ಬ ಬ್ರಾಹ್ಮಣ ಪದ್ಮಾಸನದಲ್ಲಿ ಕೂತ್ಕೊಂಡು ಜಗತ್ತನ್ನೆಲ್ಲ ವರ್ಣಿಸೋ ತರಹ ಇದು ಆ ಎಲ್ಲ ಸೊಗಸನ್ನು ತೋರಿಸ್ತಾ ಇತ್ತು. ಸ್ಕಂದಮಿವ ಶಿಖಿ ಕ್ರೀಡಾರಂಭ ಚಂಚಲಂ. ಸ್ಕಂದನಂತೆ ನವಿಲಿನ ಆಟದಿಂದ ಸಂತೋಷ ಪಡುವಂತಿತ್ತು. ಅಲ್ಲಿ ನವಿಲುಗಳಿದ್ವಲ್ಲ. ಕುಲಾಂಗನ ಪ್ರಚಾರಮಿವ ಸರ್ವದಾ ಉಪಜಾತ ಶಂಕಂ. ಪತಿವ್ರತಿ ಹಾಗೆ ಎಲ್ಲ ಕಡೆಯಲ್ಲೂ ನೋಡಿ ಸಂದೇಹ ಪಡ್ತಾ ಇತ್ತು ಅಂತ. ನನ್ನನ್ನು ಯಾರು ನೋಡ್ತಾರೋ, ನನ್ನ ಯಾರು ಕೆಡಿಸ್ತಾರೋ ಅಂತ ಮಹಾಪತಿವ್ರತೆಯರ ಚಿಂತೆ. ಅರಮನೆಯಲ್ಲೂ ಯಾರು ಕಾನ್ಸ್ಪಿರಸಿ ಮಾಡ್ತಾರೋ, ಯಾರು ಬ್ಯಾಕ್ ಸ್ಟ್ಯಾಬಿಂಗ್ ಮಾಡ್ತಾರೋ, ಏನು ಮಾಡ್ತಾರೋ ಅಂತ ಚಿಂತೆ. ಇವನು ಕೊಡುವ ಹೋಲಿಕೆಗಳು ಎಷ್ಟು ಧ್ವನಿಮಯವಾಗಿವೆ ನೋಡಿ.
ವೇಶ್ಯ ಜನಮಿವ ಉಪಚಾರ ಚತುರಂ, ವೇಶ್ಯರಾಗಿ ಉಪಚಾರ ಚತುರವಾಗಿತ್ತು ಅರಮನೆ. ದುರ್ಜನಮಿವ ಅಪಗತ ಪರಲೋಕ ಭಯಂ, ದುರ್ಜನನಿಗೆ ನರಕ ಭಯ ಇಲ್ಲವಲ್ಲ ಆ ಥರ ಇತ್ತು ಅರಮನೆ. ಅರಮನೆಯೊಳಗೆ ಏನೆಲ್ಲ ಪಾಪಕೃತ್ಯಗಳು ನಡೆಯುತ್ತವೆ ಅಂದರೆ ನರಕ ಭಯ ಇಲ್ಲದೆ ಇದ್ರೇ ಮಾಡೋದಕ್ಕೆ ಸಾಧ್ಯ. ಒಂದು ಅರಮನೆಯೊಳಗೆ ಎಷ್ಟು ಸ್ಮಶಾನವಾಗಿರುತ್ತೋ ಯಾರಿಗೆ ಗೊತ್ತು? ಒಂದು ಅರಮನೆಯ ಪಲ್ಲಂಗದ ಮೇಲೆ ಎಷ್ಟು ಕೊಲೆಗಳಾಗಿವೆಯೋ ಯಾರಿಗೆ ಗೊತ್ತು? ಒಂದು ಅರಮನೆಯ ನರ್ತನ ಶಾಲೆಯಲ್ಲಿ ಎಷ್ಟು ಜನರ ಕಾಲು ಕತ್ತರಿಸಿದ್ದಾರೋ, ಒಂದು ಅರಮನೆಯ ಸಂಗೀತ ಶಾಲೆಯಲ್ಲಿ ಎಷ್ಟು ಜನರ ಕಿವಿ ಕತ್ತರಿಸಿದ್ದಾರೋ, ಕಣ್ಣು ತಿವಿದಿದ್ದಾರೋ ಗೊತ್ತಾಗೋದಿಲ್ಲ. ಒಂದು ಅರಮನೆಯ ಊಟದ ಮೇಜಿನ ಮೇಲೆ ಎಷ್ಟು ಜನಕ್ಕೆ ವಿಷ ಕುಡಿಸಿದ್ದಾರೋ ಹೇಗೆ ಗೊತ್ತಾಗುತ್ತದೆ? ಆ ರೀತಿಯಾದಂಥದ್ದು ಅಂತ್ಯ ಜನಮಿವ ಅಗಮ್ಯ ವಿಷಯಾಭಿಲಾಷಂ. ಅಂದರೆ ಸುಂದರರಾಗಿದ್ದರೆ ಯಾವ ಜಾತಿಯವರೂ ಪರವಾಗಿಲ್ಲ, ಅವ್ರನ್ನ ಮದುವೆ ಆಗಬೇಕು, ಸಮಾಗಮ ಬೇಕು ಅನ್ನುವಂತೆ ಅಗಮ್ಯ ಅಂದರೆ ಸೇರಬಾರದ ಜನರಲ್ಲಿ ಅಭಿಲಾಷೆ ಇತ್ತು ಅಂತ. ಅರಮನೆಯ ವರ್ತನೆ ಏನಂದರೆ ಮಾಡಬಾರದ ಕೆಲಸದಲ್ಲಿ ಸೇರಬಾರದ ಕಡೆ ಹೋಗಬೇಕು ಅನ್ನುವ ಆಸೆ ಇರುವಂಥ ಜನಗಳಿಂದ ಕೂಡಿರುವಂಥದ್ದು. ಅಗಮ್ಯ ವಿಷಯಾಸಕ್ತಮಪಿ ಪ್ರಶಂಸನೀಯಂ. ಪ್ರವೇಶ ಮಾಡಬಾರದ ಜಾಗಗಳಲ್ಲಿ ಪ್ರವೇಶ ಮಾಡಿದ್ರೂ ಪ್ರಶಂಸನೀಯವಾಗಿತ್ತು ಅರಮನೆ ಅಂತ ವಿರೋಧಾಲಂಕಾರ ಮಾಡ್ತಾನೆ. ಅಂತಕ ಭಟ ಗಣಮಿವ ಕೃತ ಅಕೃತ ಸುಕೃತ ವಿಚಾರ ನಿಪುಣಂ. ಯಮನ ಭಟರ ಹಾಗೆ ಹಿಂದು ಮುಂದೆ ನೋಡದೆ ಕೆಲಸ ಮಾಡ್ತಾ ಇತ್ತು. ಇವರು ಪುಣ್ಯವಂತರ, ಇವರು ಪಾಪಿಷ್ಟ್ರ ಅಂತ ಗೊತ್ತಿಲ್ಲದೆ ಯಮಕಿಂಕರರು ಎಲ್ಲರನ್ನೂ ಬಂದು ಕೊಂದು ಹೋಗ್ತಾರಲ್ಲ, ಸಮವರ್ತಿ ಅಂತ ಯಮನಿಗೆ ಹೇಳ್ತಾರಲ್ಲ, ಆ ರೀತಿಯ ಜನರಿಂದ ಕೂಡಿತ್ತು. ಸುಕೃತಮಿವ ಆದಿ ಮಧ್ಯಾವಸಾನ ಕಲ್ಯಾಣ ಕರಂ. ಪುಣ್ಯದ ಹಾಗೆ ಮೊದಲಿಗೆ, ಮಧ್ಯದಲ್ಲಿ, ಕೊನೆಯಲ್ಲಿ ಕೂಡ ಕಲ್ಯಾಣಕಾರಿಯಾಗಿತ್ತು ಅಂತ. ಇನ್ನೊಂದು ಕಲ್ಯಾಣ ಅನ್ನೋದಕ್ಕೆ ಬಂಗಾರ ಅಂತ ಅರ್ಥ ಇದೆ. ಈ ಅರಮನೆ ಎಂಟ್ರನ್ಸಲ್ಲಿ, ಎಕ್ಸಿಟ್ಟಲ್ಲಿ, ಮಧ್ಯದಲ್ಲೂ ಬಂಗಾರದಿಂದ ಕೂಡಿತ್ತು. ವಾಸರಾರಂಭಮಿವ ಪದ್ಮ ರಾಗಾರುಣೀಕ್ರಿಯಮಾಣ ನಿಶಾಂತಂ. ದಿವಸದ ಮೊದಲ ಭಾಗದ ಹಾಗೆ ಪದ್ಮರಾಗದ ಸೌಂದರ್ಯದಿಂದ ಕೂಡಿತ್ತು. ಪದ್ಮರಾಗದ ಮಣಿಗಳಿದ್ವು. ದಿವ್ಯ ಮುನಿಗಣಮಿವ ಕಲಾಪಿ ಸನಾಥ ಶ್ವೇತಕೇತು ಶೋಭಿತಂ. ದಿವ್ಯ ಮುನಿಗಳಲ್ಲಿ ಒಬ್ಬ ಶ್ವೇತಕೇತು, ಆತ ಉದ್ದಾಲಕನ ಮಗ, ಹಾಗೆ ಇತ್ತು ಅಂತ. ಇನ್ನೊಂದು ಶ್ವೇತಕೇತು ಅಂದರೆ ಬಿಳಿಯ ಬಾವುಟಗಳಿಂದ ಕೂಡಿತ್ತು. ಭಾರತ ಸಮರಮಿವ ಕೃತವರ್ಮ ಬಾಣ ಚಕ್ರ ಸಂಭಾರ ಭೀಷಣಂ. ಮಹಾಭಾರತ ಯುದ್ಧದ ಹಾಗೆ ಕೃತವರ್ಮನ ಮತ್ತು ಬಾಣ ಚಕ್ರಗಳ ಸಂಭಾರ ಅಂದರೆ ಅವುಗಳ ಪ್ರಯೋಗದಿಂದ ಭಯಂಕರವಾಗಿತ್ತು. ಮಹಾಭಾರತದಲ್ಲಿ ಕೃತವರ್ಮ ಸೌಪ್ತಿಕ ಪರ್ವದಲ್ಲಿ ಬಂದು ಉಪಪಾಂಡವರನ್ನ ಕೊಲ್ಲುವ ಅಶ್ವತ್ಥಾಮನಿಗೆ ಸಹಾಯ ಮಾಡ್ತಾನಲ್ಲ, ಹಾಗೆ ಅವನ ಬಾಣದಿಂದ, ಅವನ ಚಕ್ರದಿಂದ ಶೋಭಿತವಾದಂಥ ಮಹಾಭಾರತ ಹೇಗೂ ಆಗಿತ್ತು ಅಂತ. ಪಾತಾಳಮಿವ ಮಹಾಕಂಚುಕ್ಯಧಿಷ್ಠಿತಂ. ಪಾತಾಳದಂತೆ ಮಹಾಕಂಚುಕಿಗಳಿಂದ ಕೂಡಿತ್ತು. ಕಂಚುಕ ಅನ್ನೋದಕ್ಕೆ ಲಾಂಗ್ ಕೋಟ್ ಅಂತ ಅರ್ಥ. ಅರಮನೆಯ ಅಂತಃಪುರದಲ್ಲಿ ಕಂಚುಕಿಗಳಿರಬೇಕು. ಇನ್ನೊಂದು ಅರ್ಥ ಕಂಚುಕ ಅಂದರೆ ಪೊರೆ. ಹಾವು ಪೊರೆಯನ್ನು ಬಿಡುವುದರಿಂದ ಕಂಚುಕಿ ಅಂತ ಹಾವುಗಂತಾರೆ. ಪಾತಾಳದಲ್ಲಿ ಹಾವುಗಳೆಲ್ಲ ಇರುವುದು. ಅದಕ್ಕೆ ಭೋಗವತಿ ಅಂತಲೇ ರಾಜಧಾನಿ. ಅಲ್ಲಿಯೇ ವಾಸುಕಿ, ಶೇಷ, ತಕ್ಷಕ, ಶಂಖ, ಕುಳಿಕ ಮೊದಲಾದ ಸರ್ಪರಾಜರುಗಳಿದ್ದಾರೆ ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ. ವರ್ಷ ಪರ್ವತ ಸಮೂಹಮಿವ ಅಂತಸ್ಥಿತ ಅಪರಿಮಿತ ಶೃಂಗಿ ಹೇಮಕೂಟಂ. ಇದು ಪರ್ವತ ಶ್ರೇಣಿ ಹಾಗೆ ಹೇಮಕೂಟಾದಿಗಳಿಂದ ಕೂಡಿತ್ತು ಅಂತ. ಬಂಗಾರದ ಶಿಖರಗಳಿಂದ ಕೂಡಿತ್ತು ಅಂತ ಮತ್ತೊಂದು ಅರ್ಥ. ಮಹಾದ್ವಾರಮಪಿ ದುಷ್ಪ್ರವೇಶ. ಅರಮನೆಗೆ ದೊಡ್ಡ ಬಾಗಿಲಿದ್ರೂ ಒಳಗೆ ಹೋಗೋದು ಸುಲಭವಾಗಿರಲಿಲ್ಲ. ಸಮುದ್ರದ ನಂಟಸ್ತನ, ನೀರಿಗೆ ಬಡತನ. ಅವಂತಿ ವಿಷಯ ಗತಮಪಿ ಮಾಗದ ಜನಾಧಿಷ್ಠಿತಂ. ಅವಂತಿ ಪ್ರಾಂತಕ್ಕೆ ಸೇರಿದ್ರು ಮಾಗದ ಜನರಿಂದ ಕೂಡಿತ್ತು, ಮಗಧ ದೇಶದ ಜನರಿಂದ ಕೂಡಿತ್ತು. ಮಾಗದರು ಅಂದರೆ ಹೊಗಳು ಭಟ್ರು. ಹೊಗಳವರು ಯಾವ ಊರಿನವರಾದರೂ ನಮಗೆ ಬನ್ನಿ, ವಾಸ್ತವವನ್ನು ಹೇಳುವವರು ನಮ್ಮವರಾದರೂ ದೂರ ಇರಿ ಅನ್ನುವ ಧ್ವನಿ ಬರ್ತದಲ್ಲ. ಸ್ಫೀತಮಪಿ ಭ್ರಮನ್ ನಗ್ನಲೋಕಂ ರಾಜಕುಲಂ ವಿವೇಶ. ಸ್ಫೀತ ತುಂಬಿಕೊಂಡಿದ್ರೂ ನಗ್ನವಾಗಿತ್ತು ಅಂತ. ಅಂದರೆ ಅರಮನೆ ಬಟಾಬೈಲು ಎಲ್ಲ ಕುಲ್ಲಾಂಕುಲ್ಲ ಆ ರೀತಿಯಾಗಿತ್ತು ಅಂತ. ಮತ್ತೆ ಭ್ರಮನ್ ನಗ್ನಕುಲ ಅಂದರೆ ಅಲ್ಲಿ ಜೈನ ಮುನಿಗಳು ಹೋಗೋದಕ್ಕೆ ಅವಕಾಶವಿತ್ತು ಅಂತ. ನ್ಯೂಡಿಸ್ಟ್ ಕಾಲೋನಿಯೋ ಅಲ್ಲಿತ್ತು ಅಂತ ಬೇಕಾದ್ರೂ ಅರ್ಥ ಮಾಡಿಕೊಳ್ಳಿ. ಯಾರ್ಯಾರು ಹೇಗಿರ್ತಾರೆ ಅಂತ ಗೊತ್ತಾಗಲ್ಲ. ರೋಮನ್ ಚಕ್ರಾಧಿಪತ್ಯದ ಕಥೆಯನ್ನು ಓದಿದ್ರೆ, ನಮ್ಮ ರಾಜತರಂಗಿಣಿ ಓದಿದ್ರೆ ಜಗತ್ತೆಲ್ಲ ಒಂದೇ, ಇಂದೂ ಅಷ್ಟೇ ಅಂದೂ ಅಷ್ಟೇ ಅಂತ ಅನಿಸುತ್ತದೆ. ಈ ರೀತಿಯಾಗಿರುವ ರಾಜಕುಲವನ್ನು ಚಂದ್ರಾಪೀಡ ಪ್ರವೇಶ ಮಾಡದ ಅಂತ ತುಂಬ ಅದ್ಭುತವಾದ ಉದ್ದಾಮವಾದ ವರ್ಣನೆ. ಈ ಥರದ ವರ್ಣನೆಗಳು ಬಹಳ ವಿರಳ. ಕಾದಂಬರಿಯಲ್ಲಿ ಇಂಥ 7-8 ವರ್ಣನೆಗಳು ಇವೆ ಅಂತಂದನಲ್ಲ.
ಎಲ್ಲಿ ತೆಗೆದರೂ ಕಾದಂಬರಿಯಲ್ಲಿ ಸ್ವಾರಸ್ಯ ಏನಂತಂದರೆ ಅಲ್ಲಲ್ಲಿ ಅದರ ಒಂದು ವಿನೂತನತೆಯನ್ನು, ಚಮತ್ಕಾರಿಕಾರಿತೆಯನ್ನು ತೋರ್ಪಡಿಸ್ತಲೇ ಇರುತ್ತದೆ. ಆ ಬಾಣಭಟ್ಟನ ವರ್ಣನ ಉಲ್ಲೇಖದ ಸ್ವಾರಸ್ಯಕ್ಕೆ ಸುಂದರಿಯರು ಚಂದ್ರಾಪೀಡ ಬರ್ತಾ ಇದ್ದಾಗ ಮಾತಾಡ್ತಕ್ಕಂಥ ಮಾತುಗಳ ಬಗ್ಗೆ ಹೇಗಿತ್ತು ಅನ್ನೋದು ಒಂದೆರಡು ನೋಡಿದ್ರೆ ಸಾಕು ಗೊತ್ತಾಗುತ್ತದೆ. ಪುಟ್ಟ ಪುಟ್ಟ ವಾಕ್ಯಗಳು, ಆ ಪುಟ್ಟ ವಾಕ್ಯಗಳಲ್ಲಿ ಅದೆಷ್ಟು ಸೊಗಸನ್ನು ತರ್ತಾನೆ ಅನ್ನುವಂಥದ್ದನ್ನು ನೋಡಬಹುದು. ತಥಾಹಿ ತ್ವರಿತಗಮನೆ ಮಾಮಪಿ ಪ್ರತಿಪಾಲಯ, ಬೇಗ ಹೋಗ್ತಿದ್ದೇನೆ, ಸ್ವಲ್ಪ ನನಗೂ ಕಾಯಿ. ದರ್ಶನೋನ್ಮತ್ತೆ ಗ್ರಹಣ ಉತ್ತರೀಯಂ, ಅವನು ನೋಡಬೇಕು ಅಂತ ಹುಚ್ಚಿಡಿದೆಯಲ್ಲ, ಮೊದಲು ದುಪ್ಪಟ್ಟ ಹಾಕ್ಕೊಳೆ. ಉಲ್ಲಾಸಯ ಅಲಕತಾಂ ಆನನ ಅವಲಂಬಿನಿ, ಮುಂಗುರುಳು ಮುಖಕ್ಕೆ ಬಂದುಬಿಡ್ತಾ ಇದೆ, ಮೇಲೆ ಕಟ್ಕೊಳ್ಳೆ ಅದನ್ನು. ಅದೇನು ಹೊಸ ಫ್ಯಾಷನ್ನು ಮೂಢೆ. ಚಂದ್ರಲೇಖ ಉಪಹಾರ, ಅಯ್ಯೋ ಪೆದ್ದಿ, ಚಂದ್ರಲೇಖ ಅಲಂಕಾರವನ್ನು ಮಾಡ್ಕೊಳ್ಳದೆ ಹೊರಟೋಗ್ತಾ ಇದೆಯಲ್ಲ. ಉಪಹಾರ ಕುಸುಮ ಸ್ಖಲಿತ ನಿಚರಣ ಪತಸಿ ಮದನಾಂಧೆ, ಅಯ್ಯೋ ಅವಿವೇಕಿ, ಕುರುಡಾಗ್ತಾ ಇದೆಯಲ್ಲೇ ಕಾಮದಿಂದ. ಪೂಜೆಗಿಟ್ಟಿರುವಂಥ ಹೂವನ್ನು ನೀನು ತುಳ್ಕೊಂಡು ಹೋಗ್ತಾ ಇದೆಯಲ್ಲೇ. ಸಂಯಮಯ ಮದನ ನಿಶ್ಚೇತನೆ ಕೇಶಪಾಶಂ, ಬೇರೆ ಹೋಯ್ಕೊಂಡು ಮಾರಿ ಥರ ಹೋಗ್ತಾ ಇದೆಯಲ್ಲೇ ನೀನು, ಅದಕ್ಕೆ ಒಂದು ಹೆಣಿಕೆ ಮಾಡ್ಕೋ. ಉತ್ಕ್ಷಿಪ ಚಂದ್ರಾಪೀಡ ದರ್ಶನ ವ್ಯಸನಿನಿ ಕಾಂಚಿ ದಾಮಕಂ, ಒಡ್ಯಾಣ ನಿನ್ನ ಮಂಡಿಗೆ ತಾಕ್ತಾ ಇದೆ, ಅದನ್ನು ಮೇಲಕ್ಕೆ ಕಟ್ಟಿಕೊಳ್ಳೆ ಮೊದಲು, ಚಂದ್ರಾಪೀಡ ನೋಡೋದಿರಲಿ. ಉತ್ಸರ್ಪಯ ಪಾಪೆ ಕಪೋಲ ದೋಲಾಯಿತಂ ಕರ್ಣಪಲ್ಲಮಂ, ಅಯ್ಯೋ ಪಾಪಿಷ್ಟೆ, ಕೆನ್ನೆಗೆ ಜಾರ್ಕೊಂಡು ಬರ್ತಾ ಇದೆ ನಿನ್ನ ಕಿವಿಯ ಆಭರಣ, ಅದನ್ನು ಮೇಲಕ್ಕೆ ಸರಿಯಾಗಿ ರಂಧ್ರಕ್ಕೆ ಸಿಗಿಸ್ಕೊ. ಅಹೃದಯೇ ಗೃಹಾಣ ನಿಪತಿತಂ ದಂತಪತ್ರಂ, ಅಯ್ಯೋ ಇಷ್ಟು ನಿಷ್ಕರುಣೆ, ಅವಿವೇಕಿ, ಒಳ್ಳೆ ಸೊಗಸಾದ ದಂತದ ಬಾಚಣಿಗೆ ಜಡೆಗೆ ಸಿಕ್ಕಿಸ್ಕೊಂಡಿದ್ದ ಹಾಗೆ ತೆಗೆದೇ ಹೊರಟೋಗ್ಬಿಟ್ಟ, ಜಾರಿ ಬಿದ್ದು ಮುರಿತಾ ಇದೆ, ಅದನ್ನು ಜೋಪಾನವಾಗಿ ನೋಡ್ಕೊ. ಯೌವನೋನ್ಮತ್ತೆ ವಿಲೋಕ್ಯಸೆ ಜನೇನ ಸ್ಥಗಯ ಪಯೋದರ ಭಾರಂ, ಯೌವನದಿಂದ ಉನ್ಮತ್ತಳಾಗಿದೆಯಲ್ಲ, ನಿನ್ನ ಎದೆ ಕಡೆಗೇನೆ ಎಲ್ಲರ ದೃಷ್ಟಿ ಸೆರಗು ಮೊದಲು ಹಾಕೋ ನೋಡು. ಅಪಗತ ಲಜ್ಜೆ ಶಿಥಿಲೀಭೂತಾಂ ಆ ಆಕಲೆಯ ದುಕೂಲಂ, ಅಯ್ಯೋ ನಾಚಿಕೆಗೆಟ್ಟವಳೆ, ಉತ್ತರಿಯ ಜಾರೋಗ್ತಾ ಇದೆ, ಅದನ್ನು ನೀನು ನೋಡ್ಕೋತಾ ಇಲ್ವಾ. ಅಲೀಕ ಮುಗ್ಧೆ ದ್ರುತತರ ಮಾಗಮ್ಯತಾಂ, ಅಯ್ಯೋ ಸುಳ್ಳು ಮುಗ್ಧೆಯಾಗಿದೆಯಲ್ಲ, ಬಾ ಕಂಡಿದ್ದೀನಿ, ಬೇಗ ಬಾ ನಮ್ಮ ಜೊತೆ. ಕುತೂಹಲಿನಿ ದೇಹಿ ನೃಪದರ್ಶನಾಂತರಂ, ಅಯ್ಯೋ ಕುತೂಹಲವೇ ಮೈವೆತ್ತವಳೆ, ನಮಗೂ ಸ್ವಲ್ಪ ನೋಡೋಕ್ಕೆ ಜಾಗ ಕೊಡು. ಅಸಂತುಷ್ಟೆ ಕೀದ ಆಲೋಕ್ಯಸೆ, ಅಯ್ಯೋ ತೃಪ್ತಿನೇ ಇಲ್ವೇನೆ, ಎಷ್ಟೊತ್ತು ನೋಡ್ತೀಯ. ತರಲ ಹೃದಯ ಪರಿಜನಂ ಅಪೇಕ್ಷಸ್ವ, ಅಯ್ಯೋ ಚಂಚಲ ಹೃದಯ, ಸ್ವಲ್ಪ ದಾಸದಾಸೀರನ್ನಾದರೂ ಗಮನ ಇಡು. ಪಿಶಾಚಿ ಗಲಿತೋತ್ತರಿಯ ಹಸ್ಯಸೆ ಜನೇನ, ಅಯ್ಯೋ ಪಿಶಾಚಿ ಬಟ್ಟೆ ಜಾರ್ತಾ ಇದೆ, ಜನ ನೋಡಿ ನಗ್ತಾರೆ. ರಾಗಾವೃತ ನಯನೆ ಪಶ್ಯಸಿನ ಸಖೀಜನಂ, ಏನು ಕಣ್ಣು ಕತ್ತಲೇ ಇಡ್ತಾ ಇದೆಯಾ, ಕಣ್ಣು ಆಕಾಶಕ್ಕೆ ಹೋದ್ಯಾ, ಸಖೀಜನವನ್ನು ನೀನು ನೋಡ್ತಾ ಇಲ್ವಾ. ಅನೇಕ ಭಂಗಿ ವಿಕಾರ ಪೂರ್ಣೆ ದುಃಖಂ ಅಕಾರಣ ದುಃಖ ಅಕಾರಣಯ ಅಸಿತ ಹೃದಯ ಜೀವಸಿ, ಎಷ್ಟೆಷ್ಟು ಭಂಗಿಗಳಿಂದ ಹಂಗೆ ಕುತ್ತಿಗೆ ತಿರುಗಿಸಿ ಹಿಂಗೆ ಕೈಯಾಡಿಸಿ ನೋಡ್ತಾ ಇದೆಯಾ. ಇದೇನು ಆ ಅಕಾರಣವಾದಂಥ ದುಃಖಂ ಅಕಾರಣಾಯ ಅಸಿತ ಹೃದಯ ಜೀವಸಿ, ತುಂಬ ದುಃಖವಾಗಿ ಹೃದಯ ಕಪ್ಪಾಗಿ ಬದುಕ್ತೀಯ ಅಷ್ಟೇ. ಮಿಥ್ಯಾ ವಿನೀತೆ ಸುಳ್ಳೆ ನಂಬರವಾಗಿದ್ದವಳೆ. ಕಿಂ ವ್ಯಪದೇಶ ವೀಕ್ಷಿತೈ, ಏನು ಬೇರೆ ಬೇರೆ ನೆವ ಮಾಡ್ಕೊಂಡು ರಾಜಕುಮಾರ್ ನೋಡ್ಕೋತಿದೀಯಾ. ವಿಶ್ರಬ್ಧಂ ವಿಲೋಕಯ, ಸರಿಯಾಗಿ ನೋಡು ಪರವಾಗಿಲ್ಲ. ಗಾಥಾ ಸಪ್ತಶತಿಯಲ್ಲಿ ಬರುತ್ತೆ, ಕದ್ದು ನೋಡಬೇಡವೆ ಆ ಹುಡುಗನ್ನ, ಕಣ್ಣು ಬಿಟ್ಕೊಂಡು ನೋಡ್ಬಿಡು, ಮುಗ್ಧಳು ಅಂತ ಅಂದ್ಕೊಂಡು ಬಿಡ್ತಾರೆ ಅಂತ. ಯೌವನ ಶಾಲಿನಿ ಕಿಂ ನ ಪೀಡಯಿಸಿ ಪಯೋಭರ ಭಾರೇಣ ಅತಿ ಕೋಪನೆ ಪುರತೋಭವ, ತುಂಬ ಕೋಪಿಷ್ಟೆ, ನೀನು ದೂರ ಹೋಗಮ್ಮ ಸಾಕು. ಮತ್ಸರಣಿ ಕಿಮೇ ಕಾಕಿರಿ ಋಣಸಿ ವಾತಾಯನಂ, ಅಯ್ಯೋ ಹೊಟ್ಟೆ ಕಿಸ್ನೋಳೆ, ಕಿಟಕಿ ಬಾಗಿಲು ಯಾಕೆ ಹಾಕ್ತಾ ಇದೆಯಾ. ಅನಂಗ ಪರವಶೆ ಮದೀಯಂ ಉತ್ತರೀಯಾಂಶುಕಂ ಉತ್ತರೀಯತಾಂ ನಯಸಿ, ಅಯ್ಯೋ ಕಾಮಪರಶುಳಾದವಳೆ, ನನ್ನ ಸೆರಗು ನಿನ್ನ ಸೆರಗು ಅಂತ ಎಳಿತಾ ಇದೆಯಲ್ಲೇ. ರಾಗಾಸವ ಮತ್ತೆ ಏನು ಪ್ರಣಯದ ಮದಿರೆ ಕುಡಿದು ಹುಚ್ಚಿಗೆಟ್ಟಿದ್ದೀಯಾ ನಿನಗೆ. ನಿವಾರ ಆತ್ಮಾನಂ, ನಿನ್ನನ್ನು ನಿನ್ನ ಕೈನಲ್ಲಿ ಇಟ್ಕೋ. ಉಜ್ಜಿತ ಧೈರ್ಯ, ಅಯ್ಯೋ ಧೈರ್ಯ ಬಿಟ್ಟೋಳೆ. ಕಿಂ ದಾವಸಿ ಗುರುಜನ ಸಮಕ್ಷಂ, ದೊಡ್ಡವರೆದುರಿಗೆ ಇದೇನು ಹಿಂಗೆ ಓಡ್ತಾ ಇದೆಯಾ. ಉಲ್ಲಸತ್ ಸ್ವಭಾವೇ ಕಿಮೇವಂ ಆಕುಲೀ ಭವಸಿ, ಅಯ್ಯೋ ತುಂಬ ಉಲ್ಲಾಸದ ಸ್ವಭಾವ, ಇಷ್ಟು ಚಂಚಲವಾಗಿ ಇಷ್ಟು ಚೆಲ್ಲಾಪಿಲ್ಲಿ ಮಾಡ್ಕೊಳ್ಳೋದ ಮನಸ್ಸನ್ನು. ಮುಗ್ಧೆ ನಿಗೂಹಸ್ವ ಮದನ ಜ್ವರ ಜನಿತ ಪುಲಕಜಾಲಂ, ಅಯ್ಯೋ ಮುಗ್ಧೆ ಅವನು ನೋಡಿ ರೋಮಾಂಚನ ಆಗ್ತಾ ಇದೆಯಲ್ಲ, ಅದನ್ನು ಸೆರಗಲ್ಲಿ ಮರೆ ಮಾಡ್ಕೊ, ಎಲ್ರಿಗೂ ಗೊತ್ತಾಗುತ್ತೆ. ಅಸಾಧ್ವಾಚರಣೆ, ಸರಿಯಾಗಿರೋದನ್ನು ಮಾಡ್ತಾ ಇರೋ ನಡತೆಗೆಟ್ಟವಳೆ. ಕಿಮೇವಂ ಉತ್ತಾಮ್ಯಸಿ, ಹೀಗ ನೀನು ಬಾಯ್ ಬಿಡೋದು. ಬಹುವಿಕಾನೆ, ತುಂಬ ವಿಕಾರ ಮಾಡ್ತಾ ಇದೆಯಲ್ಲೇ. ಅಂಗಭಂಗ ಫಲನಾಯಾಸಿತ ಮಧ್ಯಭಾಗ ವೃಥ ಕಿದ್ಯಸೆ, ಹಾಗೆ ಹೀಗೆ ನೋಡಿ ಸೊಂಟ ಹಿಡ್ಕೊಂಡು ಬಿಡುತ್ತೆ. ಜಾಗ್ರತೆ. ಶೂನ್ಯ ಹೃದಯ
ಸ್ವಭವನ ನಿರ್ಗತಮಪಿ ನಾತ್ಮಾನಂ ಅವಗಚ್ಚಿಸಿ. ನೀನು ನಿಮ್ಮ ಮನೆ ಬಿಟ್ಬಿಟ್ಟು ಬೀದಿಗೆ ಬಂದಿರೋದು ಗೊತ್ತಾಗ್ತಿಲ್ವೇನೆ, ಎದೆ ಕಳ್ಕೊಂಡಿದ್ದೀಯಲ್ಲ. ಕೌತುಕಾವಿಷ್ಟೆ, ಕೌತುಕದಿಂದ ಮರುಳಾಗಿದ್ದವಳೆ. ವಿಸ್ಮೃತಾಸಿ ನಿಶ್ವಸಿತ, ಉಸಿರಾಡೋದು ಮರೆತು ಬಿಟ್ಟಿದ್ದೀಯಲ್ಲೇ. ಅಂತಃಸಂಕಲ್ಪ ರಚಿತ ರಥ ಸಮಾಗಮ ಸುಖ ರಸ ನಿಮೀಲಿತ ಲೋಚನೆ ಸಮುನ್ಮೀಲೆಯ ಲೋಚನೆಗಳು. ಅವನು ನೋಡ್ತಾ ಒಳಗೇನೆ ಏನೇನೋ ಕನಸು ಕಟ್ಕೊಂಡು ರೊಮ್ಯಾನ್ಸ್ ಮಾಡ್ತಿದ್ಯಲ್ಲೇ, ತೆರ್ಕೊಂಡು ಕಣ್ಣು ನೋಡೆ ಅವನನ್ನು ಆ ಕಡೆಗೆ. ಅತಿಕ್ರಾಮಯತ್ಯಂ, ಸ್ವಲ್ಪ ದೂರ ಮಾಡು ಅದನ್ನು. ಅನಂಗಶರ ಪ್ರಹಾರ ಮೂರ್ಛಿತೆ, ಮನ್ಮಥನ ಬಾಣದಿಂದ ಮೂರ್ಛಿತಳಾದವಳೆ. ರವಿ ಕಿರಣ ನಿವಾರಣಾಯ ಕುರು ಶಿರಸಿ ಉತ್ತರೀಯಾಂಶುಕ ಪಲ್ಲವಂ. ಸೂರ್ಯ ದಗದಗ ಉರಿತಾ ಇದ್ದಾನೆ, ತಲೆ ಮೇಲೆ ಮುಸುಕಾದರೂ ಹಾಕ್ಕೊಳ್ಳಮ್ಮ, ಸುಟ್ಟೋಗುತ್ತೆ ಮುಖ. ಈ ಸತೀವ್ರತ ಗ್ರಹ ಗೃಹೀತೆ, ಅಯ್ಯೋ ಮಹಾ ಸತೀವ್ರತದ ಗ್ರಹ ಹಿಡ್ಕೊಂಡಿದೆಯೇ. ದ್ರಷ್ಟವ್ಯಂ ಅಪಶ್ಯಂತಿ ವಂಚಯಿಸಿ ಲೋಚನೆಗಳನ್ನು ಕಂಡಿದ್ದೀನಿ ಪತಿವ್ರತತನನ. ನೋಡು ಅವನನ್ನು, ಪರವಾಗಿಲ್ಲ, ಚೆನ್ನಾಗಿ, ಏನೋ ಪಾತಿವೃತ್ಯ ಹಾಳಾಗೋಲ್ಲ. ಅಧನ್ಯೇ ಹತಾಸಿ ಪರಪುರುಷ ಸ್ಪರ್ಶ ದರ್ಶನೆ ವ್ರತೇನ. ಅಯ್ಯೋ ನೀನು ಧನ್ಯಳೆ ಅಲ್ಲ, ಬೇರೆ ಗಂಡಸನ್ನು ನೋಡೋಲ್ಲ ಅಂತ ಕಣ್ಮುಚ್ಕೊಂಡು ನಿನ್ನ ಜನ್ಮ ಇದ್ದು ವ್ಯರ್ಥ. ಪ್ರಸೀದ ಉತ್ತಿಷ್ಟ ಸಖಿ ಪಶ್ಯ, ನೋಡು ನೋಡು ಅಂತ ಈ ರೀತಿಯಾಗಿ ಬಗೆಬಗೆಯ ಜನ ಹೇಳ್ಕೊಂಡು ಬರ್ತಾ ಇದ್ರು ಅಂತ ಮಾಡ್ತಾನೆ. ನೋಡಿದ್ರು ತುಂಬ ಜನ ಹೆಂಗಸರು ರಾಜಕುಮಾರನ್ನ ಅನ್ನೋದನ್ನು ಅದೆಷ್ಟು ಬಗೆಯಲ್ಲಿ ಹೇಳ್ತಾನೆ, ಅದೆಷ್ಟು ಥರ ಸಂಬೋಧನೆ ಮಾಡ್ತಾನೆ, ಅದೆಷ್ಟು ಚಟುವಟಿಕೆಗಳನ್ನು ಇಡ್ತಾನೆ. ಅದೆಷ್ಟು ಜನ ಆಗಿದ್ನೋ ಬಾಣ, ಅದೆಷ್ಟು ಜನವೆಲ್ಲ ಸೇರಿ ಒಬ್ಬ ಬಾಣನಾದನೋ ಗೊತ್ತಿಲ್ಲ. ಇದು ಮಹಾಕವಿಗಳಿಗೆ ಬೇಕಾಗಿರುವ ಮುಖ್ಯ ದೃಷ್ಟಿ ಎಂದರೆ ಸಮಗ್ರತೆ. ಒಂದನ್ನು ಸಾವಿರವಾಗಿ ಸಾವಿರವನ್ನು ಒಂದಾಗಿ ಎರಡೂ ಹೇಳೋದು ಬರಬೇಕು. ವ್ಯಾಸ ಸಮಾಸ ಕೌಶಲ ಅಂತ ನಮ್ಮ ಕ್ಷೇಮೇಂದ್ರ ಕವಿಕಂಠಾಭರಣದಲ್ಲಿ ಹೇಳ್ತಾನೆ. ಕವಿಗೆ ಬೇಕಾಗಿರೋದು ಸಾವಿರನ್ನು ಒಂದಾಗಿ ಹೇಳುವ ಶಕ್ತಿ, ಒಂದನ್ನು ಸಾವಿರವಾಗಿ ಹೇಳುವ ಶಕ್ತಿ, ಎರಡೂ ಬೇಕು. ಸಂಗ್ರಹ ವಿಸ್ತಾರ ಎರಡೂ ಗೊತ್ತಾಗಬೇಕು. ಇಲ್ಲದೆ ಇದ್ದರೆ ಅವನಿಗೆ ಸಾಫಲ್ಯ ಬರೋದಿಲ್ಲ ಅಂತ. ಹೌ ಲಾಂಗ್ ಯು ಕ್ಯಾನ್ ಸಸ್ಟೈನ್ ಆನ್ ಒನ್ ಸ್ವರ ಆ್ಯಂಡ್ ಹೌ ಕ್ವಿಕ್ಲಿ ಯು ಕ್ಯಾನ್ ಗಿವ್ ದಿ ಕಂಪ್ಲೀಟ್ ಜಿಸ್ಟ್ ಆಫ್ ಎ ರಾಗ. ಒಂದು ಸಂಗತಿಯಲ್ಲಿ, ಪ್ರೇಮದ ಪುತ್ರಿ ಅಂತ ಒಂದು ಸಿನಿಮಾದಲ್ಲಿ ತ್ರಿಭುವನ ಜನನಿ ಜಗನ್ಮೋಹಿನಿ ಅಂತ ನಮ್ಮ ಆರ್ ಎನ್ ಜಯಗೋಪಾಲ್ ಅವರ ಮೊದಲನೇ ಹಾಡು ಬರೆದದ್ದು. ಪಿ ಲೀಲಾ ಹಾಡಿದ್ದಾರೆ ಮೋಹನ್ ರಾಗದಲ್ಲಿ. ಅಲ್ಲಿ 1.5-2 ನಿಮಿಷದ ಆಲಾಪ ಬರುತ್ತದೆ. ಅದು ಅಷ್ಟು ಸಾರವತ್ತಾಗಿ ಮೋಹನದ ಸಂಗತಿಗಳನ್ನು ಕೊಟ್ಟಿದೆ, ಸ್ವಾರಸ್ಯವನ್ನು ಅಷ್ಟು ಘನೀಭೂತವಾಗಿ ಕೊಡುವುದು ಬರಬೇಕು. ಹಾಗೆ ಒಂದು ಅರ್ಧ ಗಂಟೆ 3/4 ಗಂಟೆನೂ ಪುನರುಕ್ತಿ ಇಲ್ಲದೆ ಹಾಡುವಂಥದ್ದು ಗೊತ್ತಿರಬೇಕು. ಅದು ಎರಡೂ ಬಹಳ ಮುಖ್ಯ. 2 ನಿಮಿಷದಲ್ಲಿ ನೀವೇನು ಪರಿಣಾಮ ತೋರಿಸ್ತೀರಾ, 2 ಗಂಟೆಯನ್ನೊಳಗೂ ಸಸ್ಟೈನಬಲ್ ಆಗಿ ತೋರಿಸುವಂಥದ್ದು. ಹೀಗೆ ಎರಡೂ ಬಗೆಯಲ್ಲಿ ಬೇಕಾಗುತ್ತೆ. ಒಂದಕ್ಕೆ ಸಂಕ್ಷೇಪ ಶಕ್ತಿ, ಮತ್ತೊಂದಕ್ಕೆ ವಿಸ್ತರಣ ಶಕ್ತಿ. ಬಾಣಭಟ್ಟ ಆ ಎಲ್ಲದರೊಳಗೂ ನುರಿತಂಥವನು. ವಿಶೇಷವಾಗಿ ವಿಸ್ತಾರ ಶಕ್ತಿಗೆ ಅವನು ಪರಮಾಚಾರ್ಯ. ಸಂಕ್ಷೇಪ ಶಕ್ತಿಗೆ ಅಮರುಕನಿಗೆ ಗಾಥಾ ಸಪ್ತಶತೀಕಾರನಾದ ಹಾಲ ಮಹಾರಾಜನಿಗೆ ಹೋಗಬೇಕು. 2 ಸಾಲಲ್ಲಿ 4 ಸಾಲಲ್ಲಿ ಒಂದು ಇಡೀ ಜೀವನವನ್ನು ಹೇಳ್ತಾರೆ. ಇವನು 500 ಸಾಲಲ್ಲೇ ಒಂದು ಸಣ್ಣ ಘಟನೆಯ ತುಣುಕನ್ನು ಹೇಳ್ತಾನೆ. 2 ಮಹಾಶಕ್ತಿಗಳೇನೆ. ಅದನ್ನು ಕಾಣುವಂಥ ಸೌಭಾಗ್ಯವನ್ನು ತಾವು ನನಗೆ ಒದಗಿಸಿಕೊಟ್ಟಿದ್ದೀರಾ, ಅದಕ್ಕಾಗಿ ಧನ್ಯವಾದ, ನಮಸ್ಕಾರ. ಮುನ್ನ ಒಂದು ಉದ್ಘೋಷ. ಗೋಪಾಲಕೃಷ್ಣ ಗೋಖಲೆ ಈ ಸಂಸ್ಥೆ ಯಾರ ಹೆಸರಿನಲ್ಲಿದೆಯೋ, ಸಂಸ್ಥಾ ಸ್ಥಾಪಕರಾದ DVG ಅವರು ಮಹಾತ್ಮ ಗಾಂಧಿಯವರಿಂದ ಯಾವ ಈ ಹಿಂದೆ ಇರತಕ್ಕಂಥ ಗೋಖಲೆಯವರ ಭಾವಚಿತ್ರವನ್ನು ಅನಾವರಣ ಮಾಡಿಸಿದ್ರೋ, ಈಗ 199 ವರ್ಷಗಳಿಗೆ ಹಿಂದೆ, 101 ವರ್ಷಗಳ ಹಿಂದೆ 1915ನೇ ಇಸ್ವಿಯಲ್ಲಿ ಅವರ 150ನೇ ಜನ್ಮ ವರ್ಷ ಆಚರಣೆ ಆಗ್ತಾ ಇದೆ. 9ನೇ ತಾರೀಕಿಂದ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ಒಟ್ಟು 5 ದಿವಸ ಇದೆ. ಪ್ರತಿ ಸಂಜೆ ಆ ಕಾರ್ಯಕ್ರಮ ಇರ್ತದೆ. ಅದಕ್ಕಾಗಿ ಎಲ್ಲರೂ ಬರಬೇಕು ಅಂತ ಪ್ರಾರ್ಥನೆ. ಧನ್ಯವಾದ, ನಮಸ್ಕಾರ.